ಇಂತಹ ಒಂದು ಅದ್ಭುತವಾದ ಜ್ಞಾನವನ್ನ ನಮಗೆ ಪರಿಚಯ ಮಾಡಿಕೊಟ್ಟಿರುವಂತ ನಮ್ಮೆಲ್ಲರ ಗುರುಗಳಾಗಿರುವ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನಮಗೆ ಇಂದು ಈ ಶ್ವಾಸದಲ್ಲಿ ನಾವು ಇನ್ನೂ ಆನಂದವಾಗಿ ಆರೋಗ್ಯವಾಗಿ ಜೀವಿಸ್ತಾ ಇರಲು ಕಾರಣ ನೇಚರ್. ಸೊ ಆ ಭೂಮಿ ತಾಯಿಗೆ, ಪ್ರಕೃತಿ ಮಾತೆಗೆ, ಹಾಗೆ ಇಂದು ಈ ಭೂಮಿಯಲ್ಲಿ ನಾನು ಇಷ್ಟೊಂದು ಜ್ಞಾನ ತೆಗೆದುಕೊಳ್ಳಕ್ಕೆ ಕಾರಣ ಈ ಜನನ. ಇಂತಹ ಜನನಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ, ಸೊ ನನ್ನ ಕುಟುಂಬದ ಎಲ್ಲಾ ಸದಸ್ಯರು, ಯಾಕಂದ್ರೆ ಭೂಮಿಯಲ್ಲಿರೋ ಪ್ರತಿಯೊಬ್ಬರಿಂದನೂ ನಾನು ಒಂದೊಂದು ಜ್ಞಾನ ಕಲ್ತಿದ್ದೀನಿ, ಎಲ್ಲರೂ ಕಲಿತೀವಿ. ಸೊ ಅದನ್ನ ಅಕ್ಸೆಪ್ಟೆನ್ಸಿ, ನಾವು ಸ್ವೀಕಾರ ಮನೋಭಾವನೆ ಇರಬೇಕು. ಅಂತಹ ಎಲ್ಲ ಭೂಮಿಯ ಮೇಲೆ ಇರುವ ಎಲ್ಲ ಚರಾಚರ ಜೀವರಾಶಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾಕಂದ್ರೆ ಒಂದು ಪತ್ರಿ ಸರ್ ಜೊತೆ ಸಾಕಷ್ಟು ನಾವು ಸತ್ಸಂಗದಲ್ಲಿ ಇರ್ತಿದ್ವಿ, ಪ್ರತಿಯೊಂದಕ್ಕೂ ಆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇತ್ತು ನಮ್ಗೆ. ಸೊ ಅದು ಮತ್ತೆ ನಾನು ಸಮಯ ಬಂದಾಗ ನಿಮ್ಮ ಹತ್ರ ಹಚ್ಕೊತೀನಿ. ಸೊ ಹಾಗೆ ಇಂದು ಮಹವತಾರ್ ಫೌಂಡೇಶನ್ ಸಂಸ್ಥೆಯವರೇನು ಅರ್ಪಿಸ್ತಾ ಇದ್ದಾರೆ ಅದ್ಭುತವಾದ ಕಾರ್ಯಕ್ರಮ. ನಮ್ಮ ರಂಗನಾಥ್ ಸರ್ ಅವರು ಹೇಳೋ ಅವಶ್ಯಕತೆನೇ ಇಲ್ಲ. ಆಕ್ಚುಲಿ ನನಗೆ ಪತ್ರಿಜಿ ಅವರು ಅವ್ರನ್ನ ಪರಿಚಯ ಮಾಡಿಕೊಟ್ರು. ನನಗೆ ರಂಗನಾಥ್ ಸರ್ ಕೇಳಿದ್ದೆ ಅಷ್ಟೇ, ಬಟ್ ಸರ್ ಒಂದ್ಸರಿ PMC ವಿಷಯವಾಗಿ ಹೇಳಿದ್ರು. ಫಸ್ಟ್ PMC ಜವಾಬ್ದಾರಿ ಕೊಟ್ಟಾಗೆ ಮೇಡಮ್ ಈ ತರ, ಅವಾಗೆ ನಾನು ಸರ್ಚ್ ಮಾಡಿ ಸರ್ನ ಭೇಟಿಯಾಗಿದ್ದು. ಸೊ ಅದ್ಭುತವಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ವೈಫ್ ಅಂಡ್ ಹಸ್ಬೆಂಡ್ ಇಬ್ರು ಅಷ್ಟೇ. ಸೊ ಅವರಿಗೂ ಸಹಿತ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಹಾಗೆ ಮುಖ್ಯವಾಗಿ ಇಂದು ನಾನು ನಿಮ್ಮೆಲ್ಲರ ಹತ್ರ ನನಗ್ ಗೊತ್ತಿರೋ ಸಣ್ಣ ಜ್ಞಾನದ ತುಣುಕುಗಳನ್ನ ತಮ್ಮ ಸಂದೇಹದ ಮೂಲಕ, ತಮ್ಮ ಒಂದು ಪ್ರಶ್ನೆಗಳ ಮೂಲಕ ನನಗ್ ಗೊತ್ತಿರೋ ತುಣುಕುಗಳನ್ನ ಹಂಚಿಸ್ತಾ ಇದ್ದೀನಿ. ಸೊ ಅಂತಹ ಪ್ರಶ್ನೆಗಳನ್ನ ಕೇಳಲು ಕುತೂಹಲಕರಾಗಿ ಬಂದಿರ್ತಕ್ಕಂಥ ಅಥವಾ ಈ ಒಂದು ಜೂಮ್ ಸೆಷನ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಸೊ ಪಾರ್ಟಿಸಿಪೇಟ್ ಮಾಡ್ತಿರ್ತ ನನ್ನ ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಶಿರಸ ವಂದನೆಗಳನ್ನ ತಿಳಿಸ್ತೇನೆ. ಹಾಗೆ ಮುಖ್ಯವಾಗಿ ಮೊನ್ನೆ ತಾನೇ ಆಯ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ಅಂತ. ಬಿಲೇಟೆಡ್ ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಮಹಿಳೆಯರಿಗೂ. ಸೊ ಅದ್ಭುತ, ಯಾಕಂದ್ರೆ ಇವಾಗ ನೋಡ್ರಿ, ಹಬ್ಬ ಬಂದಾಗೆ ಒಂದೊಂದು ಸಂದೇಶ ತಗೊಂಡು ನಾವು ಹಬ್ಬ ಮಾಡ್ತೀವಿ. ಅಂದ್ರೆ ಮೊದ್ಲು ಮಾಡ್ತಾ ಇದ್ದಿಲ್ಲ, ಇವಾಗ ಧ್ಯಾನಿಗಳಾಗಿ ಆತ್ಮಜ್ಞಾನ ತಗೊಳೋದಕ್ಕೆ ಪ್ರತಿಯೊಂದು ಹಬ್ಬಕ್ಕೂ ವಿಶೇಷವಾದ ಒಂದು ಅರ್ಥ ನಾವು ತಿಳ್ಕೊಳ್ತಾ ಇದೀವಿ. ಅದೇ ತರನೇ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ಅಂತ ಬರುತ್ತೆ. ಅವಾಗೆ ನಮ್ಮ ಈ ಒಂದು ಸ್ತ್ರೀ ಆಗಿ ಏನು ದೇಹ ಕೇವಲ ಸ್ತ್ರೀ ಅಂದ್ರೆ ದೇಹ ಮಾತ್ರ ಅಲ್ಲ, ಮೂಲವಾಗಿ ನಾವು ಅರ್ಥ ಮಾಡ್ಕೊಂಡಾಗೆ. ಆದ್ರೂ ಈ ಫಿಸಿಕಲ್ ಬಾಡಿಯಲ್ಲಿ ನಾವು ಸ್ತ್ರೀ ಅಂತ ಏನು ಬಾಡಿ ತಗೊಂಡ್ ಬಂದೀವೋ, ಸೊ ಎವ್ರಿ ಇಯರ್ ಇದು ಅಪ್ಡೇಟ್ ಆಗ್ತಾ ಇರ್ಬೇಕು. ಅದು ಮಹಿಳಾ ಸುಮ್ನೆ ಏನೋ ಒಬ್ರಿಗೊಬ್ರು ಹಾಯ್ ಹಾಯ್ ಅಂತ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಕೊಳ್ಳೋದಲ್ಲ ಮಾಸ್ಟರ್ಸ್. ಅದರ ಜೊತೆಗೆ ನಮ್ಮ ಒಳಗಡೆ ಎವ್ರಿ ಇಯರ್ಗೆ, ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ನನ್ನ ಒಂದು ಸೋಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಆ ಸೋಲ್ ಡೆವಲಪ್ಮೆಂಟ್ ಆತ್ಮಜ್ಞಾನದಿಂದ ಏನ್ ನಮಗ್ ಸಿಗುತ್ತೆ ಅಲ್ಲ, ಅದನ್ನ ನಾವು ಫಿಸಿಕಲ್ ಲೈಫಿಗೆ ಹೇಗೆ ಅಪ್ಲೈ ಮಾಡ್ಕೊಂಡಿದೀವಿ, ಎಷ್ಟು ಮಟ್ಟಿಗೆ ನಮ್ಮನ್ನ ನಾವು ಸುಧಾರಿಸ್ಕೊಂಡಿದೀವಿ, ನನ್ನಲ್ಲಿ ಯಾವ ತರ ಏನು ನನ್ನನ್ನು ನಾನೇ ಕರೆಕ್ಷನ್ ಮಾಡ್ಕೊಳ್ಳೋದು. ಇದು ವಿಶೇಷವಾದ ದಿನಗಳೇನು ಇರ್ತಾವಲ್ಲ, ಸೊ ನೆಕ್ಸ್ಟ್ ಬರೋ ವಿಶೇಷ ದಿನಗಳಲ್ಲಿ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಉಸಿರಿರೋವರೆಗೂ ನಾವು ಕಲಿಬೇಕು, ಉಸಿರಿರೋವರೆಗೂ ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಬೇಕು. ಅವಾಗ್ಲೇ ನಾವು ಇನ್ನೊಬ್ಬರಿಗೆ ಹಂಚ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನನಗ್ ಗೊತ್ತಿರೋದೇ ಮುಖ್ಯ ಅಂತ ಅಂದ್ಕೊಂಡಾಗೆ ಬಹಳ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಮಷ್ಟಿಗೆ ನಮಗೆ ತದನಂತರ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಸೊ ಮಾಸ್ಟರ್ಸ್ ಅದ್ಭುತವಾದ ಒಂದು ಸ್ತ್ರೀ ಜನ್ಮ ತಗೊಂಡ್ ಬಂದಿದ್ವಿ, ನಾವು ಹ್ಯಾಟ್ಸ್ ಆಫ್ ಮಾಡ್ಕೋಬೇಕು ನಮ್ಗೆ ಅಲ್ವಾ. ಸೊ ಎಲ್ಲಾ ನದಿ ಮೂಲಗಳ ಅಥವಾ ಪ್ರಕೃತಿ ಯಾವುದೇ ತಗೊಂಡ್ರೆ ಸ್ತ್ರೀ 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 ಅಂತ ಜನ್ಮ ಇವತ್ತು ನಾವು ಈ ಜನ್ಮದಲ್ಲಿ ಪತ್ರಿಜಿಯವರು ಅಂತ ಮಹಾ ಚೈತನ್ಯ ಮಹಾಶಕ್ತಿ ಜನಿಸಿದ ಈ ಒಂದು ಪೀರಿಯಡ್ ನಲ್ಲಿ ನಾವು ಸ್ತ್ರೀಯಾಗಿ ಜನಿಸಿದ್ದೇವೆ. ಸೊ ನಮ್ಮ ಡಿಸೈನ್ಗಳಿಗೆ ನಾವು ಗರ್ವ ಪಡೋಣ. ಸೊ ಆ ಗರ್ವ ಪಡೋದಷ್ಟೇ ಅಲ್ಲ, ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋಣ. ಇದೊಂದು ಒಳ್ಳೆ ಅವಕಾಶ. ಯಾವ ಜನ್ಮದ ಆತ್ಮ ತಗೊಂಡಾಗ ನಾವು ಆ ದೇಹ ಧಾರಣೆ ಮಾಡ್ಕೊಂಡ ಸಿಗ್ತಾರೆ ಹೇಳ್ರಿ ಪತ್ರಿಜಿಯವರು, ಇವ ನಮಗ್ ಸಿಕ್ಕಿದ್ದಾರೆ. ನಿಜವಾಗ್ಲೂ ಬಹಳ ರೋಮಾಂಚನ ಅನ್ಸ್ತತೆ, ಅಂತ ಮಹಾ ಶಕ್ತಿಯ ಜೊತೆ ನಾವು ಇದ್ವಿ ಅಲ್ಲ ಅಂತೇಳಿ. ನೋಡ್ರಿ, ಹಿಂದಿನವರಿಗೂ ಸಿಕ್ಕಿಲ್ಲ, ಮುಂದಿನವರಿಗೂ ಹೇಗೋ ಗೊತ್ತಿಲ್ಲ ಅಲ್ವಾ, ಮತ್ತೆ ಅವರು ಜನ್ಮ ತೆಗೆದುಕೊಂಡು. ಬಟ್ ನಾವು ರಿಯಲಿ ಅಂತ ಮಹಾನುಭಾವನ ಒಂದು ಸತ್ಸಂಗದಲ್ಲಿ ನಾವು ಬೆಳೆದಿದ್ದೀವಿ. ಅದಕ್ಕೆ ಈ ಜನ್ಮ ಆ ಜ್ಞಾನ ಏನ್ ತಗೊಂಡಿದೆ ಸಾರ್ಥಕ ಮಾಡ್ಕೋಬೇಕು ಮಾಸ್ಟರ್ಸ್. ಹಾಗಾಗಿ ಎಲ್ಲರಿಗೂ ಸಂದೇಹಗಳು ನನಗೂ ಇದಾವೆ. ನಾನ್ ಪತ್ರಿ ಸರ್ ಜೊತೆ ಎಲ್ಲೇ ಇರ್ಲಿ
ಅದೊಂದು ನಾನು ಖುಷಿ ಪಡ್ತೀನಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕಾಲ್ ಮಾಡಿದ್ರೆ ಸರ್ ರಿಸೀವ್ ಮಾಡ್ತಿದ್ರು. ಅದಕ್ಕೆ ಮತ್ತೆ ಒಂದು ಉದಾಹರಣೆ ಹೇಳಿ ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತಿದ್ರು. ಸೊ ಹಾಗೆ ಇವತ್ತು ಏನು ಹೊಸಬ್ರು ಇದ್ದೀರಿ, ಯಾವ್ದೋ ಒಂದು ಜರ್ನಿಯಲ್ಲಿ ಅಯ್ಯೋ ಹಾಗೆ ಅಂತ ಹೀಗೆ ಅಂತ ಬ್ರೇಕ್ ಆಗ್ಬೇಡಿ ದಯವಿಟ್ಟು. ಸೊ ಈ ತರ ನೀವು ಸತ್ಸಂಗ ಮುಖಾಂತರ ನಿಮ್ಗೆ ಆಗದೆ ಇದ್ರು ಪ್ರೈವೇಟ್ ಆಗಿ ನಿಮ್ಮ ಯಾರಾದ್ರೂ ಮಾಸ್ಟರ್ಸ್ ಯಾರಿರ್ತಾರೆ ಆ ಒಂದು ಸಂದೇಹಗಳನ್ನ ನೀವು ಕ್ಲಿಯರ್ ಮಾಡ್ಕೊಂಡಾಗೆ ನೀವು ಮುಂದೆ ಹೆಜ್ಜೆ ಇಡಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವತ್ತು ಅದನ್ನೇ ಮುಖ್ಯವಾಗಿ ನಮ್ಮ ಮಹತಾರ್ ಫೌಂಡೇಶನ್ ಸಂಸ್ಥೆಯಿಂದ ರೇವತಿ ಮೇಡಮ್ ಅವರಿಗೆ ಹೇಳಿದ್ದೆ ನಾನು. ಸೊ ನಿಜವಾಗ್ಲೂ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಸಬ್ಜೆಕ್ಟ್ ಕಾನ್ಸೆಪ್ಟ್ ಇನ್ನೂ ಡೆಪ್ತ್ ಆಗಿ ಹೊರಗಡೆ ಬರುತ್ತೆ. ಎಷ್ಟೋ ಜನ ಧ್ಯಾನಿಗಳಿಗೆ ಹೊಸದಾಗಿ ಬಂದಿರೋರಿಗೆ ತುಂಬಾ ತುಂಬಾ ಅದ್ಭುತ. ಯಾಕಂದ್ರೆ ನಾವು ನೋಡ್ತೀವಿ, ಹೌದು ನಾನು ಬಾಗಲಕೋಟೆ ಮೊನ್ನೆ PMC ಅವರು ಕರೆದಾಗ ಹೇಳಿದೆ, ಬರೇ ಪತ್ರಿಜಿ ಅವರ ಧ್ಯಾನ ಜ್ಞಾನ ಓಕೆ, ಅವರ PSM ಸ್ಥಾಪನೆಗೆ ಏನೆಲ್ಲ ಎಫರ್ಟ್ ಹಾಕಿದ್ದಾರೆ, ಎಷ್ಟೆಲ್ಲ ಅವರು ಕಷ್ಟಪಟ್ಟಿದ್ದಾರೆ, ಅದನ್ನು ತಿಳ್ಕೊಂಡಾಗೆ ನಾನು ಮಾಡ್ತಾ ಇರೋದು ಏನೂ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಕಣ್ಣಲ್ಲಿ ನೀರ್ ಬಂತು ಕೆಲವರಿಗೆ, ಇಷ್ಟೆಲ್ಲ ಮಾಡಿದಾರ ಪತ್ರಿಜಿ ಅವರು, ಹೊಸಬ್ರಿಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ಮೇಡಮ್ ಅವ್ರಿಗೆ ಹೇಳಿದದಕ್ಕೆ ಅದನ್ನ ನಿಜವಾಗ್ಲೂ ನಾನು ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಂದು ಒಂದು ಪ್ರಶ್ನೆ ಇತ್ತು, ಅದಕ್ಕೆ ತಾವು ಮೊದ್ಲೇ ಆನ್ಸರ್ ಬಿಟ್ರಿ. ಯಾಕಂದ್ರೆ ತಮಗೂ ಸಂದೇಹಗಳು ಇದೆಯಾ ಅಂತ, ತಾವು ಸಂದೇಹಗಳು ಇದೆ ಅಂತ ಆಲ್ರೆಡಿ ಹೇಳಿದ್ದೀರಾ. ಓಕೆ, ನಮ್ಮ ಮಾಸ್ಟರ್ಸ್ ಒಬ್ಬೊಬ್ಬರ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಅನ್ನಪೂರ್ಣ ಮ್ಯಾಮ್, ನಂದ ಮ್ಯಾಮ್ ಅನ್ಮ್ಯೂಟ್ ಮಾಡ್ತೀರಾ? ಮಾಡ್ತೀನಿ ಮೇಡಮ್. ಎಸ್ ಎಸ್. ಹಾಯ್ ಮೇಡಮ್. ನೀವು ಬೇಗ ಬೇಗ ಸಿದ್ಧ ಆಗಿರ್ಬೇಕು, ಯಾಕಂದ್ರೆ ನಿಮ್ಗೆ ಲಾಸ್ ಆಗುತ್ತೆ ಟೈಮ್. ಅನ್ಮ್ಯೂಟ್ ನಾನು ಕೊಟ್ಟೆ. ಓಕೆ, ನಿಮಗೆ ತುಂಬಾ ಧನ್ಯವಾದಗಳು ಮ್ಯಾಮ್. ಮಾಸ್ಟರ್ಸ್ ಒಂದೇ ಒಂದು ರಿಕ್ವೆಸ್ಟ್, ಅನ್ನಪೂರ್ಣ ಮೇಡಮ್ ಒಂದೇ ನಿಮಿಷ. ಮಾಸ್ಟರ್ಸ್ ಎಲ್ಲರಲ್ಲಿ ಒಂದು ವಿನಂತಿ, ತಾವು ತುಂಬಾ ವಿವರಣೆಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮೇಡಮ್ ಇವತ್ತು ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ. ಎಷ್ಟು ಸಾಧ್ಯ ಇದೆ ಅಷ್ಟು ನೇರವಾದ ಪ್ರಶ್ನೆಯನ್ನ ಕೇಳಿ ಅವರಿಂದ ನಾವು ಉತ್ತರವನ್ನ ಪಡ್ಕೊಳ್ಳೋಣ. ನಾವು ಧ್ಯಾನಿಗಳು ಕೇಳತಕ್ಕಂತ ಒಂದು ಪ್ರಶ್ನೆಯಿಂದ ಇಷ್ಟು ಜನಕ್ಕೆ ಸಹ ಹೆಲ್ಪ್ ಆಗುತ್ತೆ. ಆದ ಕಾರಣ ಜಾಸ್ತಿ ವಿವರಣೆ ಬೇಡ, ನೇರವಾಗಿ ಪ್ರಶ್ನೆಗೆ ಬನ್ನಿ, ನಾವು ಕಲಿಯೋದು ಸಾಕಷ್ಟು ಇದೆ. ಓಕೆ ಮ್ಯಾಮ್. ಅನ್ನಪೂರ್ಣ ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ಈಗ ನಾವು ಧ್ಯಾನಕ್ಕೆ ಕೂತ್ಕೊಂಡಿರ್ತೀವಿ, ಧ್ಯಾನಕ್ಕೆ ಕೂತ್ಕೊಂಡು ಪೂರ್ತಿ ಇದಕ್ಕೆ ಹೋಗ್ಬಿಟ್ಟಿರ್ತೀವಿ. ಒಂದು ಯೋಚನೆ ಸ್ವಲ್ಪ ಬಂತು ಅಂತಂದ್ರೆ ಅದು ಹಂಗೆ ಪೂರ್ತಿ ಈಚೆ ಬಂದ್ಬಿಡ್ತೀವಿ. ಮತ್ತೆ ಹೋಗೋದು ತುಂಬಾ ಕಷ್ಟ ಆಗುತ್ತಲ್ಲ, ಅದು ಯಾವ ತರ ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಏನೋ ಒಂದು ಸ್ವಲ್ಪ ಬಂದ್ರೆ ಸಾಕು, ಬಂದ್ಬಿಡ್ತೀವಿ ಹೊರಗಡೆ. ಎಸ್ ಮೇಡಮ್, ಕರೆಕ್ಟ್. ಅದಕ್ಕೋಸ್ಕರನೇ ಪತ್ರಿಜಿ ಅವರು ಧ್ಯಾನ ಕಾರ್ಯಕ್ರಮ ಇದ್ದಾಗೆ ಯಾವುದೇ ಡಿಸ್ಟರ್ಬ್ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಎಷ್ಟೋ ಇದು ಒಂದು ನಾವು ಸಮಾಧಿ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಥಾಟ್ಲೆಸ್ ಸ್ಟೇಜ್ ಹೋಗ್ಬೇಕಂದ್ರೆ ಪರ್ವತಾರೋಹಣ ಮಾಡ್ದಂಗೆ ಈ ಶ್ವಾಸದ ಜೊತೆ ಆಶಾಮಾಶಿ ಅಲ್ಲ. ಸೊ ಅಂತಹ ಪರ್ವತಾರೋಹಣ ಮಾಡೋ ಮುಂದ್ಗಡೆ ಸ್ವಲ್ಪ ಏನಾದ್ರೂ ನಾವು ಎಡವಿ ಜಾರಿ ಕೆಳಗ್ ಬಿದ್ರೆ ಪ್ರಪಾತಕ್ಕೆ ಹೇಗಿರುತ್ತೋ ಹಾಗಿರುತ್ತೆ ನಮ್ಮ ಮನಸ್ಥಿತಿ ಗಲಾಟೆ ಆದಾಗೆ ಅಲ್ವಾ. ಸೊ ಹಾಗಾಗಿ ಅದಕ್ಕಾಗಿನೇ ನಾವು ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕಿಂತ ಆ ಡಿಸ್ಟರ್ಬ್ ಇರ್ಲಾರ್ದ ವಾತಾವರಣನ ನಾವು ಅಂತ ವಾತಾವರಣದಲ್ಲಿ ಧ್ಯಾನ ಮಾಡ್ರಿ ಅಂತ ಪತ್ರಿಜಿ ಅವರು ಹೇಳೋದು. ಅದಕ್ಕೆ ಎಷ್ಟೇ ಎಲ್ಲಾ ತರ ಪ್ರಿಪೇರ್ ಮಾಡ್ಕೊಂಡ್ ಕೂತ್ಕೊಂಡ್ರು ಒಂದ್ಸಲ ಎಷ್ಟು ಡೀಪ್ ಆಗಿ ಹೋಗಿರ್ತೀವಿ. ಆದ್ರೂ ಎಷ್ಟು ಗಂಟೆಗೆ ಮಾಡ್ತೀರಾ ಮೇಡಮ್? ಎಷ್ಟು ಗಂಟೆಗೆ ಮಾಡ್ತೀರಾ ನೀವು? ಬೆಳಗ್ಗೆ 3 ಗಂಟೆಗೆ ಎದ್ದು ಕೂತ್ಕೊಂಡು 4 ಗಂಟೆ ತನಕ ಡೀಪ್ ಆಗಿ ಹೋಗಿದ್ದೆ. ಹೋಗಿದ್ರೆ ಈ ಮೊಬೈಲ್ ಒಂದ್ ಸ್ವಲ್ಪ ಏನೋ ಸ್ವಿಚ್ ಸ್ವಲ್ಪ ಸೌಂಡ್ ಆಯ್ತು. ಸರಿ ಅಂತ ಹೊರಗಡೆ ಬಂದಿದ್ದಕ್ಕೆ ಮತ್ತೆ ಹೋಗಕ್ಕೆ ಆಗಿಲ್ಲ. 4 ಗಂಟೆಯಿಂದ ಎಷ್ಟು ಪ್ರಯತ್ನ ಪಟ್ರು ಆಗಿಲ್ಲ. ಆಮೇಲೆ 5 ಗಂಟೆಗೆ ಮಲಕೊಂಡೆ. ಅಂದ್ರೆ ಇನ್ನು ಒಂದು ನಾವು ಈ ಒಂದು ಸ್ವೀಕೃತ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಮೇಡಮ್. ಅಂದ್ರೆ ಒಂದೊಂದ್ಸರಿ ಏನಾಗುತ್ತೆ, ನಾವು 2 ಗಂಟೆ ಕೂತ್ರು 10 ನಿಮಿಷ ಆ ಸ್ಥಿತಿಯಲ್ಲಿ ಇರ್ತೀವಿ. ಅಂದ್ರೆ 10 ನಿಮಿಷ ಕೂತ ಹಾಗೆ ಫೀಲ್ ಆಗ್ತೀವಿ. ಒಂದೊಂದು ಸಾರಿ 10 ನಿಮಿಷ ಕೂತ್ರು 2 ಗಂಟೆ ಕೂತಷ್ಟು ಅನುಭವ ಯಾವಾಗ ನಾವು ಓಕೆ ಹೇಳ್ಕೊಳ್ಳಪ್ಪ. ಹಾಗಿದ್ದಾಗೆ ಪತ್ರಿಜಿ ಏನ್ ಹೇಳ್ತಾರೆ, ಬಲವಂತವಾಗಿ ಏನು ಮಾಡ್ಬೇಡಿ, ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಒಂದು ಸಿಟ್ಟಿಂಗ್ ಓಕೆ. ಸೊ ಅವಾಗ ನಮ್ಗೆ ಆಗ್ಲಿಲ್ಲ ಅಂದ್ರೆ ಅದಕ್ಕನೆ ಆ ಪೂರ್ವ ಸಿದ್ಧತೆನೆ ಪಿರಮಿಡ್, ಮ್ಯೂಸಿಕ್, ಬೆಳಗಿನ ಜಾವ
ಇವೆಲ್ಲ ನಮ್ಮ ಒಂದು ಮನಸ್ಸನ್ನ ಗೊಂದಲವಾಗಿಡದೆ ಕಾಪಾಡ್ತವೆ. ಅಂದ್ರೆ ಮ್ಯೂಸಿಕ್ ಅಷ್ಟೇ ಏನಾಗುತ್ತೆ, ನಾವು ವಿತೌಟ್ ಮ್ಯೂಸಿಕ್ ಅಂದ್ರೆ ಹೊಸಬ್ರಿಗೆ ನಾವ್ ಇವಾಗ ಎಲ್ಲಿ ಸ್ಮಶಾನದಲ್ಲಿ ಕೂಡ್ಸಿದ್ರು ಥಾಟ್ಲೆಸ್ ಸ್ಟೇಜ್ ಹೋಗ್ತೀವಿ, ಬಟ್ ಆ ಸ್ಥಿತಿಗೆ ಬರೋ ತನ ಬೇಕಲ್ವಾ. ಸೊ ನಾವೊಂದು ಮೆಟ್ಲು ಹೇಗೆ ನಮ್ಗೆ ಸಪೋರ್ಟ್ ಕೊಡುತ್ತೆ, ಹಾಗೆ ಈ ಶ್ವಾಸ ಗಮನಿಸ್ಬೇಕಂದ್ರೆ ಸುಮ್ನೆ ಗಮನಿಸಿದ್ರೆ ಬೇಗನೆ ನಮ್ಗೆ ಡೈವರ್ಟ್ ಆಗುತ್ತೆ. ಅದೇ ಪಿರಮಿಡ್ ಯೂಸ್ ಮಾಡ್ಕೊಂಡು ನಾವು ಮಾಡೋದ್ರಿಂದ, ಜೊತೆಗೆ ಮ್ಯೂಸಿಕ್ ಅನ್ನ ಹಾಕಿದಾಗ ಏನಾಗುತ್ತೆ ನೋಡ್ರಿ, ಮ್ಯೂಸಿಕ್ ಮತ್ತು ಶ್ವಾಸ ಇರುತ್ತೆ. ವಿತೌಟ್ ಮ್ಯೂಸಿಕ್ ಆಲೋಚನೆ ಮತ್ತು ಶ್ವಾಸ ಇರುತ್ತೆ ಹೊಸಬರಿಗೆ. ಸೊ ಹಾಗಾಗಿ ಫಸ್ಟ್ ಬೆಳಗಿನ ಜಾವ ಹೇಗೋ ಮಾಡ್ತಾ ಇದ್ರೆ ಬೆಸ್ಟ್ ಟೈಮ್. ಸೊ ಅದರ ನಂತರ ಪಿರಮಿಡ್ ಇದೆ ಅಂತ ಕಾಣುತ್ತೆ. ಯಾರ ಇವಾಗ ಒಬ್ರು ಅವ್ರು ಬೇರೆ ಅಲ್ವಾ, ಪಿರಮಿಡ್ ಇದೆ ಅನ್ಕೊಂತೀನಿ. ನಾನು US ಇಂದ ಮಾತಾಡ್ತಾ ಇರೋದು. ನನ್ನ ಹತ್ರ ಪಿರಮಿಡ್ ಇದೆ, ಚಿಕ್ಕದು, ತಲೆ ಮೇಲೆ ಹಾಕೊಳ್ಳೋದು, ಅದರಲ್ಲೇ ಹಾಕೊಂಡೇ ಮಾಡ್ತೀನಿ ಯಾವಾಗೂನು. ಮೇಡಮ್, ಅದ್ರ ಜೊತೆಗೆ ಒಂದು ಹೆಜ್ಜೆ ಮುಂದೆ ಹಾಕಿ, ಒಂದು 2x2 ಪಿರಮಿಡ್ ಅನ್ನೋದು ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಅಂದ್ರೆ ಅದು ಒಂದು 13x13 ರೂಮ್ ಅಷ್ಟು ಪ್ಲೇಸ್ ನಷ್ಟು ಎನರ್ಜಿ ಆಕ್ಯುಪೈ ಆಗುತ್ತೆ 2x2 ಪಿರಮಿಡ್. ಕ್ಯಾಪ್ ಅನ್ನೋದು ಏನಾಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ನಮ್ಗೆ ಧ್ಯಾನ ಗೊತ್ತಿಲ್ಲ ಅಂದಾಗೆ ಆ ಕ್ಯಾಪ್ ಹಾಕೊಂಡು ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಇಲ್ಲಿ ಬ್ರಹ್ಮರಂಧ್ರದ ಹತ್ರ ನಮ್ಗೆ ಕೂಲಿಂಗ್ ಸೆನ್ಸೇಷನ್ ಗೊತ್ತಾಗುತ್ತೆ, ಅನುಭವ. ಸೊ ತದನಂತರ ಅದು ಸ್ಟೂಡೆಂಟ್ ಕ್ಯಾಪ್ ಅಂತೀವಿ. ಅಂದ್ರೆ ಯಾವಾಗ ಅದು ಗಾತ್ರ ಸ್ವಲ್ಪ ದೊಡ್ಡದಾಗುತ್ತೋ ಎನರ್ಜಿ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮಿನಿಮಮ್ 2x2 ಅಂದ್ರೆ ಪತ್ರಿಜಿಯವರು ಧ್ಯಾನ ಪ್ರಾರಂಭ ಮಾಡಿದ್ದೆ 2x2 ಪಿರಮಿಡ್ ಮಾಡಿಸ್ಕೊಂಡು. ಹಾಗಾಗಿ ನಮ್ಮ ಸೊಸೈಟಿಯಲ್ಲಿ ನಾವು 2x2 ಪಿರಮಿಡ್ ಎಲ್ರಿಗೂ ಸಜೆಸ್ಟ್ ಮಾಡ್ತೀವಿ. ಆನಂತರ ಡಿಪೆಂಡ್ ಆನ್ ಅವ್ರವ್ರಿಗೆ ಬಿಟ್ಟಿದ್ದಾರೆ ಅಷ್ಟೇ. ಹಾಗೆ ಸೊ ಪಿರಮಿಡ್ ಆದಷ್ಟು ತರಿಸ್ಕೊಂಡು ನೀವು ಎಲ್ಲಿ ಮಲ್ಕೋತಿರೋ ಆ ತಲೆ ಭಾಗದ ಮೇಲೆ ಬರೋ ತರ ಹ್ಯಾಂಗ್ ಮಾಡ್ಕೊಂಡು. ಸೊ ಅವಾಗ ಯಾಕೆಂದ್ರೆ 4-5 ಗಂಟೆ ಮಿನಿಮಮ್ ಮಲ್ಕೋತಿರಲ್ಲ, ಆ ನಿಮ್ಮ ಶ್ವಾಸೋಚ್ಛ್ವಾಸದ ಜೊತೆಗೆ ಆ ಪ್ರಾಣ ಶಕ್ತಿ ಸೇರುತ್ತೆ ಮೇಡಮ್. ಸೊ ಹಾಗೆ 2x2 ಪಿರಮಿಡ್ ಹಾಕೊಳ್ರಿ, ಮ್ಯೂಸಿಕ್ ಹಾಕೊಳ್ರಿ. ಆಮೇಲೆ ಇನ್ನೂ ಒಂದು ಬೆಸ್ಟ್ ಪೂರ್ವ ಸಿದ್ಧತೆ ಅಂದ್ರೆ ನಿಮ್ಮನ್ನ ನೀವು ತಯಾರಾಗಿ, ಈ ದಿನ ನಾನು ಆನಂದವಾಗಿ ಅದ್ಭುತವಾಗಿ 2 ಗಂಟೆ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ಮಾನಸಿಕವಾಗಿ ನಿಮ್ಮಷ್ಟಕ್ಕೆ ನೀವೇ ಪ್ರಿಪೇರ್ ಆಗಿ, ಖಂಡಿತ ಆಗುತ್ತೆ. ಆಮೇಲೆ ಸ್ವಲ್ಪ ನೀರ್ ಕುಡೀರಿ. ಬಿಫೋರ್ ಮೆಡಿಟೇಷನ್ ಒಂದು 1/2 ಗ್ಲಾಸ್ ವಾಟರ್ ಕುಡಿ. ಆ ನಂತರ ಮೆಡಿಟೇಷನ್ ಮುಗಿದ್ಮೇಲೆ ನಿಮ್ಗೆ ಎಷ್ಟು, ಯಾಕಂದ್ರೆ ಬಾಡಿ ಹೀಟ್ ಆಗಿರುತ್ತೆ ಒಬ್ಬೊಬ್ರಿಗೆ. ಸೊ ಅಯ್ಯೋ ಮಧ್ಯರಾತ್ರಿ ಕುಡಿಬಾರ್ದು ಅಥವಾ ನಾನು ಸ್ನಾನ ಮಾಡಿ, ಇವೆಂತದ್ದು ರಿಸ್ಟ್ರಿಕ್ಷನ್ ಬೇಡ, ಆರಾಮಾಗಿ ನೀರ್ ಕುಡಿ. ಆ ತರ ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಇದ್ರಾಗ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ನೊಂದು ನಂದು ಸೂಚನೆ, ಯಾರು ಅನ್ಯತಾ ಭಾವಿಸಬೇಡಿ. ಅನ್ನಪೂರ್ಣ ಮೇಡಮ್, ತಾವು ಹೇಳಿದಂತ ಪ್ರಶ್ನೆಗೆ ಅವ್ರು ಉತ್ತರ ಕೊಡೋದು ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಆದ ಕಾರಣ ನೀವು ಹಾ ಹೂ ಅಂತ ಹೇಳಿದ್ರೆ ಡಿಸ್ಟರ್ಬ್ ಆಗುತ್ತೆ. ಉತ್ತರ ಕೊಡ್ಲಿಕ್ಕೆ ಫುಲ್ ಅವಕಾಶವನ್ನ ಕೊಡಿ. ನಿಮ್ಮ ರೆಸ್ಪಾನ್ಸ್ ಅಲ್ಲಿ ಅಗತ್ಯ ಇಲ್ಲ. ಓಕೆ ಮ್ಯಾಮ್, ಎಲ್ಲರೂ ಸಹ ಇದನ್ನ ಪಾಲಿಸ್ಬೇಕು. ನಾವು ಕೇಳಿದಂತ ಒಂದು ಪ್ರಶ್ನೆ ನಮ್ಮ ಸ್ವಂತಕ್ಕೆಲ್ಲ, ಇಡೀ ಈ ವೇದಿಕೆಗೆ. ಆದ ಕಾರಣ ಮೇಡಮ್ ಕೊಡೋದು ಎಲ್ಲ ಜನರಿಗೆ. ಆದ ಕಾರಣ ಅದಕ್ಕೆ ನೀವು ಹೂ ಅಂತ ಹೇಳುದು ದಯಮಾಡಿ ಬೇಡ ಅಂತ ಹೇಳ್ತಾ ಇದ್ದೇನೆ. ಓಕೆ, ಅದು ಬೇರೆಯವರಿಗೆ ಸಹ ಡಿಸ್ಟರ್ಬ್ ಆಗುತ್ತೆ. ಓಕೆ ಅನ್ನಪೂರ್ಣ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಉಳಿದವರು ಪ್ರಶ್ನೆ ಯಾರು ತಯಾರಾಗಿ ಬಂದಿಲ್ವಾ? ಓಕೆ, ಓಕೆ, ಅಮ್ಮನಪ್ಪ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಾನು ಈಗ ಮಧ್ಯಾಹ್ನ ನಾನು ಮೆಡಿಟೇಷನ್ ಮಾಡೋ ಹೊತ್ನ್ಯಾಗ ಮಧ್ಯಾಹ್ನ 2 ಗಂಟೆ ಇಂತ್ರ ಒಬ್ಬರು ಪಂಡಿತ್ ಅವರು ಒಂದು ಇದನ್ನ ವಾಣಿ ಬರ್ತದ ಮೇಡಮ್, ಅಲ್ಲಿ ನಾನು ಕೂಡ್ತಾ ಇದ್ದೀನಿ. ಬಟ್ ಏನಾಗ್ತೈತಿ ಅಂತಂದ್ರ ಮಧ್ಯದಲ್ಲಿ ಬ್ರೂಟಿಗ್ ಮಧ್ಯದಲ್ಲಿ ಒಂದು ಕಲರ್ ಬರ್ತಿದ್ರಿ ಮೇಡಮ್. ಆ ಒಂದು ಗುಡ್ಡ ಬಂದು ನಂತರ ಬರೀ ಅಷ್ಟಕ್ಕ ನಿಲ್ತಾ ಇದೆ ಮೇಡಮ್, ಕಟ್ ಆಗ್ತಾ ಇದೆ, ಮುಂದೆ ಏನು ಹೋಗ್ತಾನೆ ಇಲ್ಲ ಮೇಡಮ್. ಓಕೆ, ಗುಡ್, ಒಳ್ಳೆ ಸ್ಥಿತಿಯಲ್ಲಿ ಇದ್ದೀರಾ ಸರ್. ಬಟ್ ನೀವು ಮಧ್ಯಾಹ್ನ 2 ಗಂಟೆಗೆ ಮಾಡ್ತಾ ಇದ್ದೀರಾ ಧ್ಯಾನ? ಹೌದು ಮೇಡಮ್, ಬೆಳಗಿನ ಮುಂಜಾನೆ ಮಾಡ್ತೀನಿ ಮೇಡಮ್. ಮತ್ತ ಅದು ಮಧ್ಯಾಹ್ನ ಒಂದು ಡೈಲಿ ಕಾಲೇಜ್ ಅವರ್ ಇರುದ್ರಿ ನಂತರ ಕಾಲೇಜ್ ಒಳಗೆ ಒಂದು ರೂಮ್ನಾಗ ಕುತ್ಕೊಂಡ್ ಅದ್ ಮಾಡ್ತೀನಿ ಮೇಡಮ್. ಆಟೋಮೆಟಿಕ್ ಕಾಲೇಜ್ ಒಳಗ ಅನ್ನೋದ್ಲಿ ಅದ ಚಿತ್ರ ಬರ್ತಿದೆ ಮೇಡಮ್. ನೀಲಿ ಚಿತ್ರ ಬರ್ತದ್ರಿ, ಒಂದು ಗುಡ್ಡ ಬರ್ತದ್ರಿ. ಆ ನಂತರ ನಾನು ಮುಂದೆ ಹೋಗಕ್ ಆಗ್ತಾ ಇಲ್ಲ ಮೇಡಮ್. ಓಕೆ, ಸೊ ಇವಾಗ ಏನ್ ಮಾಡ್ತೀರಾ ಸರ್? ಬೆಳಗಿನ ಜಾವ ಮಧ್ಯಾಹ್ನ ಇಟ್ಸ್ ಓಕೆ, ನಾರ್ಮಲ್ ಆಗಿ ಧ್ಯಾನ ಮಾಡಿ. ಸೊ ಬೆಳಗಿನ ಜಾವ ಧ್ಯಾನಕ್ಕೆ ಕೂಡ್ತಿರಲ್ಲ, ಕೂತಾಗ ಅದನ್ನ ಅಬ್ಸರ್ವ್ ಮಾಡ್ತಾ ನೀವು ಸುಮ್ನೆ ಇರಿ, ನಾ ಹೇಳ್ತಾ ಹೋಗ್ತೀನಿ.
ಹ್ಮ್. ಅಬ್ಸರ್ವ್ ಮಾಡ್ತಾ ಹೋಗಿ. ಅಂದ್ರೆ ಹ್ಮ್. ಸೊ ಕಣ್ಮುಂದೆ ಫಸ್ಟ್ ಬೆಳಕ್ ಕಾಣುತ್ತೆ. ಸೊ ಹ್ಮ್. ಆನಂತರ ಅದನ್ನ ಒಂದು ಅಂದ್ರೆ ಗುಡ್ ಅಂದ್ರೆ ಎಗ್ ಆಕಾರ ಅಂತ ಅನ್ಕೊಂತೀನಿ. ಸೊ ಅದನ್ನ ಹ್ಮ್. ನೋಡ್ತಾ 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 ಹೋಗಿ. ಅಂದ್ರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅವಾಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಸುಮ್ನೆ ಕಾಣ್ತಾ ಇದೆ ಅದೇನು ನನಗೆ ಅರ್ಥ ಆಗ್ತಾ ಇಲ್ಲ, ಗೋಚರಿಸ್ತಾ ಇಲ್ಲ, ಅಷ್ಟ್ರ ಮಟ್ಟಿಗೆ ಸ್ಟಾಪ್ ಆಗುತ್ತೆ ಅಂತ ಇಲ್ಲಿವರೆಗೂ ನಿಮ್ಮ ಒಂದು ಸಾಧನೆಯ ಹಂತ. ಸೊ ಇನ್ಮೇಲೆ ಏನ್ ಮಾಡ್ತೀರಾ, ಕಂಟಿನ್ಯೂ ಆಗಿ ಅದನ್ನ ನೋಡ್ತಾ ಹೋಗಿ. ನಿಮ್ಮ ಕಣ್ಣಿಗೆ ಏನ್ ಕಾಣುತ್ತೋ ಅದನ್ನ ನೋಡ್ತಾ ಹೋಗಿ ಅವಾಗೆ ಅದು ಓಪನ್ ಆಗುತ್ತೆ. ಸೊ ಒಂದೆಲ್ಲ ಒಂದಿನ ಖಂಡಿತ ಓಪನ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇವತ್ತು ಮಾಸ್ಟರ್ಸ್ ನನಗೆ ಈ ಒಂದು ಬೃಟಿಕ ಮಧ್ಯದಲ್ಲಿ ಅಂದ್ರೆ ಭ್ರೂ ಮಧ್ಯದಲ್ಲಿ ನನಗೆ ಈ ತರ ಕಾಣ್ತಾ ಇದೆ, ಇದರ ಸಂದೇಶ ಏನ್ ಕೊಡ್ತೀರಾ ಅಂತ ಪ್ರಿಪೇರ್ ಆಗ್ಬಿಟ್ಟು ನೀವು ಧ್ಯಾನ ಪ್ರಾರಂಭ ಮಾಡಿ. ಓಕೆ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮ್ಮವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಹೌದು ಅಂತ ಹೇಳಕ್ಕೆ. ಹೌದೌದು. ಅಂದ್ರೆ ಅವರು ಏನನ್ಕೋತಾರ ಅಂದ್ರೆ ನಾವು ಅವ್ರು ಕೇಳಿದ ಪ್ರಶ್ನೆ ಅವರಿಗೆ ಮಾತ್ರ ಉತ್ತರ ಸಿಗ್ತಾ ಇದೆ ಅಂತ. ಅದನ್ನೇ ನಾ ಹೇಳಿದ್ದು, ಇದು ಎಲ್ರಿಗೂ ಸಿಗತಕ್ಕಂತ ಉತ್ತರ. ಆದ ಕಾರಣ ನೀವು ಹಾ ಹ್ಞೂ ಎಸ್ ಎಲ್ಲ ಹೇಳ್ಬೇಡಿ ಅಂತಂದೆ. ಓಕೆ, ಪರವಾಗಿಲ್ಲ, ನಿಧಾನಕ್ಕೆ ಅವ್ರು ಸುಧಾರಿಸ್ಕೊಳ್ತಾರೆ. ಓಕೆ, ತಾಯಮ್ಮ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಆಗ್ಲಿಲ್ವಾ? ಅನ್ಮ್ಯೂಟ್ ಮತ್ತೊಮ್ಮೆ ಕೊಟ್ಟಿದ್ದೇನೆ. ತಾಯಮ್ಮ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಂದಾ ಮೇಡಮ್ ಇನ್ನೊಮ್ಮೆ ಕೊಡಿ ನೋಡುವ. ಹಾ, ಕೊಟ್ಟಿದ್ದೇನೆ ನಾನು 2 ಸಲ. ಆಯ್ತು, ಓಕೆ. ಆಯ್ತು ಮ್ಯಾಮ್. ನಮಸ್ಕಾರ ಮ್ಯಾಮ್. ನಮಸ್ತೆ. ಮ್ಯಾಮ್, ನಮ್ಗೆ ಧ್ಯಾನಕ್ಕೆ ಕುತ್ಕೊಳ್ಳಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಮೇಡಮ್. ಧ್ಯಾನಕ್ಕೆ ಕುತ್ಕೊಂಡ್ ತಕ್ಷಣ ನಿದ್ದೆ ಬರುತ್ತೆ, ಏನ್ ಮೇಡಮ್ ಕಾರಣ? ಒಳ್ಳೇದಲ್ವಾ? ಹೌದಾ ಮೇಡಮ್? ಪತ್ರಿಜೋರ್ ಅದೇ ತಾನೇ ಹೇಳೋದು, ಯೋಗ ನಿದ್ರೆ ಅಂತ ಹೇಳ್ತಾರೆ. ನಾವು ಮಾಡ್ಬೇಕು ಅಂತ ಮಾಡ್ತೀವ, ಬಟ್ ನಿಮ್ಗೆ ಅದು ನ್ಯಾಚುರಲಿ ಆ ಗೆ ಕನೆಕ್ಟ್ ಆಗಿದ್ದೀರಾ. ಅಂದ್ರೆ ಧ್ಯಾನ ಮಾಡಿನೇ ಮಲ್ಕೋಬೇಕು ಅಂತ. ಇನ್ನು ಇಷ್ಟು ಬೆಟರ್. ಯಾಕಂದ್ರೆ ನೋಡ್ರಿ, ಈಗ ಪ್ರಸ್ತುತ ನಾವೆಲ್ಲ ಎಷ್ಟೋ ಜನರ ಕೌನ್ಸಿಲಿಂಗ್ ಮಾಡ್ತಿರ್ತೀವಿ, ರಾತ್ರಿ ಎಲ್ಲ ನಿದ್ದೆ ಇರದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ, ಗೊತ್ತಾ? ಸೊ ಅಂತ ಒಂದು ಜನಗಳನ್ನು ನಾವು ನೋಡ್ತಾ ಇದ್ವಿ. ಅಂತ ಜನಗಳ ಮಧ್ಯೆ ನೀವು ಧ್ಯಾನ ಮಾಡಿದ್ರೇನೆ ಏಕ್ದಮ್ ನಿದ್ದೆ ಬರುತ್ತೆ ಅಂದ್ರೆ ಖುಷಿ ವಿಷಯ ಇದು. ಸೊ ಧ್ಯಾನ ಮಾಡ್ತಾ ಮಾಡ್ತಾ ಆ ಒಂದು ಯೋಗ ನಿದ್ರೆಯಲ್ಲಿ ನಿಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಕ್ಷ್ಮಿ ಮ್ಯಾಮ್. ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಹಾ ಮೇಡಮ್. ಎಸ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನನ್ಗೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಸಾಕು ಕಾಲ್ಗಳು ತುಂಬಾ ಪೈನ್ ಬರುತ್ತೆ ಮ್ಯಾಮ್. ಕೈ ಕಾಲು ಪೈನ್ ಜಾಸ್ತಿ ಬರುತ್ತೆ. ಮತ್ತೆ ಇನ್ನೊಂದು ಮ್ಯಾಮ್, ನಾನು ಮಧ್ಯಾಹ್ನದ ಕ್ಲಾಸ್, ಇದೇ ವೇದಿಕೆನಲ್ಲಿ ಮಧ್ಯಾಹ್ನದ ಕ್ಲಾಸ್ ನಿರೂಪಣೆ ಮಾಡ್ತೀನಿ. ಮತ್ತೆ ನನಗೇನೋ ಸ್ವಲ್ಪ ಡೀಪ್ ಆಗಿ ಹೋಗಿದ್ದೀನಿ ಅಂದಾಗ, ನಾನು ಏನು ಕ್ಲಾಸ್ ಅಲ್ಲಿ ನಿರೂಪಣೆ, ಅವ್ರನ್ನ ಹೆಂಗ್ ಇನ್ವೈಟ್ ಮಾಡ್ಬೇಕು, ಅವ್ರನ್ನ ಹೆಂಗ್ ಕ್ವಶನ್ ಕೇಳ್ಬೇಕು, ಈ ತರ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಅದೆಲ್ಲ ಬರ್ತಾ ಇರುತ್ತೆ ಮೇಡಮ್. ನನ್ಗೆ ಇದು ಅಂದ್ರೆ ಧ್ಯಾನ ಆಗಿರುತ್ತಾ ಅಥವಾ ಆಗಿರಲ್ವಾ? ಕೈಕಾಲು ನೋವು ಇರುತ್ತೆ, ಸ್ವಲ್ಪ ಡೀಪ್ ಆಗಿ ಏನೋ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ, ಇದೆಲ್ಲ ಯೋಚನೆ ಬರ್ತಾ ಇರುತ್ತೆ. ಒಂದ್ 10 ನಿಮಿಷ 15 ನಿಮಿಷ ಕೂತ್ಕೊಂಡಿದೀನಿ ಅನ್ನೋವಾಗ ಕೈ ಕಾಲೆಲ್ಲ ಪೈನ್ ಸ್ಟಾರ್ಟ್ ಆಗತ್ತೆ ಮ್ಯಾಮ್. ಅಂದ್ರೆ ಆ 10-15 ನಿಮಿಷದಲ್ಲೂ ಧ್ಯಾನ ಆಗಿರುತ್ತಾ? ನನ್ಗೇನೇನೋ ಆಲೋಚನೆ, ಅಂದ್ರೆ ಕ್ಲಾಸ್ ಅಲ್ಲಿ ನಾನು ಹಿಂಗ್ ಕೇಳ್ಬೇಕು, ಅವ್ರನ್ನ ಹಿಂಗ್ ವೆಲ್ಕಮ್ ಮಾಡ್ಬೇಕು, ಈ ತರ ಕ್ವಶನ್ ಕೇಳ್ಬೇಕು, ಈ ತರ ಎಲ್ಲ ನನ್ಗೆ ಬರ್ತಾ ಇರುತ್ತೆ ಮ್ಯಾಮ್. ಓಕೆ, ಸೊ ನಿಮ್ಗೆ ಕಾಲ್ ನೋವು ಅಂತ ಹೇಳಿದ್ರೆ, ಅಂದ್ರೆ ಓನ್ಲಿ ಧ್ಯಾನದಲ್ಲಿ ನೀವು ಕೂತಾಗ ಮಾತ್ರ ಆ ಒಂದು ಬಾಡಿ ಪೇನ್ ಆಗುತ್ತಾ, ಅಥವಾ? ಹೌದು ಮ್ಯಾಮ್, ಜಾಸ್ತಿ ಧ್ಯಾನದಲ್ಲಿ ಕೂತಾಗ್ಲೇ ಆಗೋದು. ನ್ಯಾಚುರಲ್ ಆಗಿ ಯಾವಾಗ್ಲೂ ಆಗ್ತಾ ಇದ್ರೆ ಓಕೆ, ಬಟ್ ಧ್ಯಾನದಲ್ಲಿ ಕೂತಾಗ ನಿಮ್ಗೆ ನೋವಾಗುತ್ತೆ, ಜಾಸ್ತಿ ನೋವಾಗುತ್ತೆ ಅಂದಾಗ ಅಲ್ಲಿ ಪ್ರಾಸೆಸ್ ನಡೀತಾ ಇರುತ್ತೆ ಮೇಡಮ್. ಆಕ್ಚುಲಿ ಏನಂದ್ರೆ, ನಮ್ಗೆ ಯಾವಾಗ ಮೈಂಡ್ ಎಂಟಿ ಸ್ಟೇಜ್ಗೆ ಹೋಗುತ್ತೋ ಅಂದ್ರೆ ನಿಮ್ಗೆ ಅರಿವಿರಲ್ಲ. ಕೆಲವರು ಆ ಒಂದು ಅವೇರ್ನೆಸ್ ಅಲ್ಲಿ ಇರ್ತಾರೆ, ಆ ಎನರ್ಜಿ ಪಾಸ್ ಆದಾಗೆ. ಕೆಲವರು ಅವೇರ್ನೆಸ್ ಇರಲ್ಲ ಅಂತ ಮಾತ್ರಕ್ಕೆ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತಲ್ಲ, ಆ ಪ್ರಾಸೆಸ್ ನಡೀತಾ ಇರುತ್ತೆ. ಹಾಗಾಗಿ ಆ ಒಂದು ಬ್ರಹ್ಮರಂಧ್ರದ ಮೂಲಕ ಯಾವಾಗ ಆ ಪ್ರಾಣಶಕ್ತಿ ನಿಮ್ಮ ದೇಹದೊಳಗೆ ಕನೆಕ್ಟ್ ಆಗುತ್ತೋ, ಆಗ ನಿಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಅತಿ ಹೆಚ್ಚು ನೋವಾಗ್ತಾ ಇದೆ ಅಂದ್ರೆ ಅಲ್ಲಿ ಆ ಒಂದು ಎನರ್ಜಿ ಪ್ರಾಸೆಸ್ ಆಗ್ತಾ ಇದೆ, ಅದು ಕೆಲಸ ಮಾಡ್ತಾ ಇದೆ. ಇವಾಗ ನೋಡ್ರಿ, ಒಂದು ನಮ್ಗೆ ಈ ಕೈಗೆ ಒಂದು ಸಣ್ಣ ಗಾಯ ಆಗಿದೆ ಅನ್ಕೊಳ್ರಿ. ಸೊ ಈ ಗಾಯದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋದಾಗ ಮೊದ್ಲು ಒಂದು ಟಿಂಕ್ಚರ್ ಅಂತ ಏನೋ ಹೇಳ್ತಾರೆ, ಅದು ಐ ಥಿಂಕ್. ಸೊ ಅದು ಹಾಕಿದಾಗ ತುಂಬಾ ಉರಿತಿದೆ. ಆ ನಂತರ
ಕಂಪ್ಲೀಟ್ ಕೂಲ್ ಅಂದ್ರೆ ಅಷ್ಟು ಕೂಲ್ ಆಗುತ್ತೆ. ಅದೇ ತರನೇ ಆ ಎನರ್ಜಿ ನಮ್ಮ ಫಿಸಿಕಲ್ ಬಾಡಿಗೆ ಕನೆಕ್ಟ್ ಆದಾಗ ಆ ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟ ಈ ಒಂದು ಕಾಯಿಲೆಗಳೇನಿರುತ್ತೆ ಅಲ್ಲ, ಮೊಣಕಾಲು ನೋವು ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಅಥವಾ ಹಾರ್ಟ್ ಪೇನ್ ಆಗಿರ್ಬೋದು, ಸ್ಟಮಕ್ ಪೇನ್ ಆಗಿರ್ಬೋದು, ಬ್ಯಾಕ್ ಅಂದ್ರೆ ನಮ್ಗೆ ಬೆನ್ನು ನೋವು ಆಗಿರ್ಬೋದು, ಯಾವುದೇ ನಾವು ಧ್ಯಾನ ಕೂತಾಗ, ಅರೆ ಧ್ಯಾನದಿಂದ ಎಲ್ಲಾ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಈ ಧ್ಯಾನ ಕೂತಾಗೆ ನನಗೆ ಹೆಚ್ಚು ನೋವಾಗುತ್ತೆ ಅಂದ್ರೆ ಖುಷಿ ಪಡ್ರಿ. ಅಂದ್ರೆ ಆ ಪ್ರಾಸೆಸ್ ನಡೀತಾ ಇದೆ. ಸ್ವಲ್ಪ ಅದನ್ನ ಓವರ್ಕಮ್ ಮಾಡಿಬಿಟ್ರೆ ನಮ್ಗೆ ಆಟೋಮೆಟಿಕ್ ಆಗಿ ನಾವು ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದ್ಬಿಡ್ತೀವಿ. ಅಂದ್ರೆ ಅಂದ್ರೆ ಆ ಪೈನ್ ಬಂದಾಗ ನಾವು ಕೂತ್ಕೊಬೇಕು, ಹಂಗೆ ಕಂಟಿನ್ಯೂ ಮಾಡ್ಬೇಕಾ? ಕೆಲವ್ರು ಹೇಳ್ತಾರೆ ದೇಹಕ್ಕೆ ತೊಂದರೆ ಕೊಡ್ಬಾರ್ದು, ಪೈನ್ ಬಂದಾಗ ಎದ್ಬಿಡ್ಬೇಕು ಅಂತಾರೆ. ಕೆಲವ್ರು ಅಂತಾರೆ ತಡ್ಕೊಂಡ್ ಕೂತ್ಕೋಬೇಕು ಅದನ್ನ ಅಂತ ಹೇಳ್ತಾರೆ. ಯಾವ್ದು ಹೌದು ಮೇಡಮ್. ಆಕ್ಚುಲಿ ಏನಂದ್ರೆ ನಾನು 20 ವರ್ಷದಿಂದ ತಿಳ್ಕೊಂಡಿರೋದು ಎದ್ದು ಬಿಡ್ಬೇಕು ಅನ್ನೋದು ಯಾಕೆ ಅಂದ್ರೆ ಅದು ಬೇರೆ ಅರ್ಥ. ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಅಂದ್ರೆ ದೇಹ ದಂಡಿಸಿ ಅಂದ್ರೆ ಪತ್ರಿಜಿಯವ್ರು ಹೇಳ್ತಾರೆ, ಫಸ್ಟ್ ನಾವೆಲ್ಲರೂ ಸರೆಂಡರ್ ಆಗೋದು ನಮಗ್ ನಾವು ಪತ್ರಿಜಿಯವರಿಗೆ ಅಷ್ಟೇ. ಅಂದ್ರೆ ಸರ್ ಒಂದು ಸ್ಪೀಚ್ ಕೇಳ್ರಿ, ಯಾವಾಗ್ಲೂ ಒಂದು ಸ್ಪೀಚ್ ನಲ್ಲಿ ಹೇಳಿದ್ದಾರೆ, ದೇಹ ದಂಡಿಸಿ ಅಂದ್ರೆ ಇವಾಗ ನಾನು ಊಟ ಹೊಟ್ಟೆ ಹಸಿವು ಆಗ್ತಿದ್ರು ಅಯ್ಯೋ ಹಸಿವು ಉಪಹಾರ ಏನಂತಾರೆ ವಾರಕ್ಕೊಂದ್ಸರಿ ಅಥವಾ ದಿನಕ್ಕೊಂದ್ಸರಿ ಆದ್ರೂ ಉಪವಾಸ ಇರಿ ಅಂತ ಹೇಳ್ಯಾರ ಅಂತೇಳಿ ಹೊಟ್ಟೆ ಹಸುದ್ರುನು ನಾವು ಉಪವಾಸ ಮಾಡ್ತೀವಿ ನೋಡ್ರಿ, ಅದು ದೇಹ ದಂಡನೆ ಆಗುತ್ತೆ. ಅಂದ್ರೆ ದೇಹಕ್ಕೆ ತೊಂದರೆ ಕೊಟ್ಟು ನಾವು ಏನೂ ಸಾಧನೆ ಮಾಡಬಾರ್ದು. ಅದಕ್ಕೆ ಪತ್ರಿಜಿಯವ್ರು ಹೇಳಿಲ್ವಾ, ಯಾವ್ದು ಹಿಮಾಲಯಕ್ಕೆ ಹೋಗೋದು ಬೇಕಾಗಿಲ್ಲ, ನಾವು ಮನೆಯಲ್ಲೇ ಕೂತು ಸಾಧನೆ ಮಾಡ್ಬೋದು. ಅಂದ್ರೆ ಯಾವುದೇ ನಾವು ದೇಹಕ್ಕೆ ತೊಂದರೆ ಕೊಡದೆ ಅದು ದೇಹ ದಂಡನೆ ಆಗುತ್ತೆ. ಇವಾಗ ನೀವು ಮೆಡಿಟೇಷನ್ ಕೂತ ಹಾಗೆ ಆ ಪ್ರಾಸೆಸ್ ಏನ್ ನಡೀತೈತೆ ಅದು ನೀವು ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ ಅಂದ್ರೆ ಬಿಕಾಸ್ ನೀವು ಆ ಒಂದು ಪ್ರಾಸೆಸ್ ನಲ್ಲಿ ಇದೀರಾ. ಖುಷಿ ಪಡ್ರಿ, ಇದೇ ಬೇರೆ ಅದೇ ಬೇರೆ. ಅದಕ್ಕೆ ಸರಿಯಾಗಿ ತಿಳ್ಕೊಬೇಕು. ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ದು ನಾನು, ಮೇನ್ ಸಂದೇಹಗಳನ್ನ ಕ್ಲಾರಿಟಿ ತಗೊಳ್ಳಿ. ಅವ್ರು ಕರೆಕ್ಟೇ ಹೇಳಿರ್ತಾರೆ, ಬಟ್ ನಿಮಗೆ ಅರ್ಥ ಆಗೋ ಒಂದು ಸ್ಥಿತಿ ಸ್ವಲ್ಪ ನಾವು ಕಡಿಮೆ ಇರೋದಕ್ಕೆ ನಮಗೆ ಈ ತರ ಅನ್ಸುತ್ತೆ. ಅಂದ್ರೆ ದೇಹ ದಂಡನೆ ಅಂದ್ರೆ ಈ ತರ ದೇಹ ದಂಡನೆ ಯಾವ್ದು ಮಾಡಬಾರ್ದು, ಅದು ನಮ್ಗೆ ಆಗದೆ ಇದ್ರೂನು ನಾವು ಏನಂತಾರೆ ಸಹಿಸ್ಕೊಂಡು ಮಾಡ್ತೀವಿ ನೋಡ್ರಿ, ಅದು ದೇಹ ದಂಡನೆ. ಅದಕ್ಕೆ ಪತ್ರಿಜಿಯವರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ದೇಹ ದಂಡಿಸಿ ನೀವು ಯಾವುದೇ ಸಾಧನೆ ಮಾಡಬೇಡಿ. ನಮ್ಗೆ ಆಗದೆ ಇದ್ರು ಅಯ್ಯೋ ನಾನ್ ಮಾಡ್ಬೇಕಲ್ಲ, ಅವರು 41 ದಿನ ಮೌನ ಇದ್ದಾರೆ, ಒಂದೇ ಟೈಮ್ ಊಟ ಮಾಡಿ, ನಾನು ಮಾಡ್ಬೇಕಂದ್ರೆ ನನ್ನ ಫಿಸಿಕಲ್ ಬಾಡಿ ಬೇರೆ, ಅವ್ರ ಫಿಸಿಕಲ್ ಬಾಡಿ ಬೇರೆ. ಸೊ ಹಾಗಾಗಿ ನಿಮಗೆ ಹೇಗೆ ಕಂಫರ್ಟು ನೀವು ಹಾಗೆ ಮಾಡಿ. ಅವಾಗ ದೇಹ ದಂಡನೆ ಮಾಡ್ಕೊಳ್ಳೋದು ಅನ್ನೋದು ಆ ಒಂದು ಸ್ಥಿತಿಗೆ ಹೇಳ್ತಾರೆ. ಇವಾಗ ನೀವು ಮೆಡಿಟೇಷನ್ ನಲ್ಲಿ ಕೂತಾಗೆ ವಿಚಿತ್ರವಾದ ಕಾಲ್ ನೋವಾಗ್ತಾ ಇದೆ ಅಂದ್ರೆ ಸ್ವಲ್ಪ ಸಹನೆಯಿಂದ, ಅರೆ ಇದು ಪ್ರಾಸೆಸ್ ಆಗ್ತದೆ, ಬೇಕಾದ್ರೆ ನೀವು ಇನ್ನೂ ಡೀಪ್ ಆಗಿ ಅವೇರ್ನೆಸ್ ಆಗಿ ನಿಮ್ಮ ಫಿಸಿಕಲ್ ಬಾಡಿಯೊಳಗೆ ಪ್ರತಿಯೊಂದು ಸೆಲ್ಸ್ ಜೊತೆ ಕನೆಕ್ಟ್ ಆಗ್ರಿ, ಅವಾಗ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಎನರ್ಜಿ ಯಾವ ತರ ಎನರ್ಜಿ ಅಲ್ಲಿ ಹರಿತಾ ಇದೆ ಅನ್ನೋದು ನಾವು ವಿಟ್ನೆಸ್ ಆಗಿ ನೋಡ್ತಾ ಇರ್ತೀವಿ ಮೇಡಮ್. ಸೊ ಹಾಗಾಗಿ ಆ ಒಂದು ಕಡೆ ಮುಖ ಮಾಡಿ ನೀವು ಸಾಧನೆ ಮಾಡಿ ಅಷ್ಟೇ, ದೇಹ ದಂಡನೆ ಅಲ್ಲ ಅದು. ಇನ್ನೊಂದು ಒನ್ ಪಾಯಿಂಟ್. ಸೆಕೆಂಡ್ ಒಂದ್, ನೀವು ಧ್ಯಾನಕ್ಕೆ ಕೂತಾಗೆ ನಾನು ಅಂದ್ರೆ ಹೇಗೆ ನಾನು ಆಂಕರಿಂಗ್ ಮಾಡೋದು ಅಥವಾ ವೆಲ್ಕಮ್ ಮಾಡ್ಕೊಳ್ಳೋದು ಇದೆಲ್ಲ ಅಂತಂದ್ರೆ ಆಕ್ಚುಲಿ ಏನಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ತುಂಬಾ ಡೀಪ್ ಆಗಿ ಈ ಒಂದು ಪ್ರಾಜೆಕ್ಟ್ ಗೆ ಕನೆಕ್ಟ್ ಆಗಿದ್ದೀರಾ. ಸೊ ಅದನ್ನ ನೀವು 100% ನಿರ್ವಹಿಸ್ಬೇಕು ಅಂತ ನಿಮ್ಮ ಇನ್ನರ್ ಡಿಸಿಷನ್ ತಗೊಂಡಿರುತ್ತೆ. ಅವಾಗೆ ಆ ಮೆಸೇಜು ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ. ಹೋದಾಗೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಧ್ಯಾನ ಆಗಿಲ್ಲ ಅಂತ ಅರ್ಥ ಅಲ್ಲ, ಧ್ಯಾನ ಆಗಿ ಮುಂದುವರೆದ ಸ್ಥಿತಿ ಅದು. ಸೊ ನಾ ಏನ್ ಮಾತಾಡ್ತೇನೆ ಒಂದೊಂದ್ಸರಿ ಆಕ್ಚುಲಿ ನನಗೆ ಸ್ಟಾರ್ಟಿಂಗ್ ವಿಷನ್ ಹೇಗೆ ಅಂತಂದ್ರೆ, ನಾನು ಯಾರಾದ್ರೂ VIP-ಗಳನ್ನ ಭೇಟಿಯಾಗಿ ಮೊದ್ಲಿಂದನೂ ಒಂದು ಜವಾಬ್ದಾರಿಯಿಂದ ಸರ್ ಬೆಳೆಸಿದ್ರು ನಮ್ಗೆ ಪ್ರೆಸಿಡೆಂಟ್ ಆಗಿ, ಅಂದ್ರೆ ಆ ಒಂದು ಸೊಸೈಟಿನ ಮುಂದಕ್ಕೆ ತಗೊಂಡು ಹೋಗೋ ಒಂದು ಜವಾಬ್ದಾರಿ. ಅವಾಗೆ ನಾನು ಮೇನ್ ವ್ಯಕ್ತಿಗಳ ಜೊತೆ ನಾನು ಏನ್ ಮಾತಾಡ್ಬೇಕು, ಈವನ್ ಲ್ಯಾಂಗ್ವೇಜ್ ಸಹಿತ. ಸೊ ಆ ವಿಷನ್ ನನಗೆ ಗೊತ್ತಾಗ್ತದೆ, ನಾ ಏನ್ ಮಾತಾಡ್ತಾ ಇದ್ದೀನಿ. ಇದೆಲ್ಲ ಪ್ರಾರಂಭದ ದಿಶೆ ಯಾವಾಗ 2006-07 ಅಲ್ಲಿ. ಸೊ ಅವಾಗೆ ನನಗೆ ನಾನು ಅವ್ರ ಹತ್ರ ಹೋಗ್ತಾ ಇದ್ದೀನಿ, ನಾನು ಏನ್ ಮಾತಾಡ್ತಾ ಇದ್ದೀನಿ. ಸೊ ಬಿಫೋರೇ ನನಗೆ ಅದೆಲ್ಲ ಕೇಳಿಸ್ತಾ ಇತ್ತು, ಅವೇರ್ನೆಸ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಸೊ ಹಾಗಾಗಿ ಅದಕ್ಕೆ ಖುಷಿ ಪಟ್ಟ. ಧ್ಯಾನ ಆಗಿಲ್ಲ ಅನ್ಕೋಬೇಡ್ರಿ, ಧ್ಯಾನ ಆದ್ಮೇಲೆ ಆ ಸ್ಥಿತಿ ಮುಂದಿನ ಸ್ಥಿತಿ ಅದು, ಅಂದ್ರೆ ಫುಲ್ ಅವೇರ್ನೆಸ್ ನಾಗ ಇರ್ತೀವಿ ನಾವು. ಸೊ ಇವಾಗೆಲ್ಲ ಮತ್ತೆ ಮೊದ್ಲೆಲ್ಲ ನಾನು 6 hours 8 hours ಧ್ಯಾನ ಮಾಡ್ತಾ ಇದ್ದೆ. ಸೊ ಅದು ಒಂದು ಸ್ಥಿತಿಗೆ ಬರೋತನ. ಇವಾಗೆಲ್ಲ ನಾನು ಮಿನಿಮಮ್ 2 hours ಆಗೋದು, ನನಗೆ ಹೆಚ್ಚು ಆಗಲ್ಲ. ಯಾವಾಗೋ ಸ್ವಲ್ಪ ಸಿಕ್ಕರೆ ಬೋನಸ್ ತರ ಅಷ್ಟೇ. ಯಾಕಂದ್ರೆ ಅವಾಗ್ನಿಂದ ಹಿಡಿದು ಮತ್ತೆ ರೊಟೀನ್ ಸೈಕಲ್ ತರ ನನಗೆ ಕಮಿಟ್ಮೆಂಟ್ಗಳು ಕಂಟಿನ್ಯೂ ಇರುತ್ತೆ, 5 ನಿಮಿಷನೂ ಕೊಡಕ್ಕಾಗಲ್ಲ. ಹಾಗಿದ್ದಾಗೆ ನಮ್ಗೆ ಇವಾಗ ಧ್ಯಾನ ಕಡಿಮೆ, ಬಟ್ ಪ್ರೆಸೆಂಟೇಶನ್ ಇಸ್ ಲಾಟ್ ಆಫ್.
ಎಷ್ಟು ಮಲ್ಟಿ ನಾಲೆಜ್ಗೆ ನಾವು ಕನೆಕ್ಟ್ ಆಗ್ತಾ ಇದೀವಿ ಅಂದ್ರೆ ಇವೆಲ್ಲ ಮೊದಲು ಪೂರ್ವ ಸಿದ್ಧತೆ. ಅದಕ್ಕೆ ನೀವು ಆ ಧ್ಯಾನ ಕೂತಾಗೆ ಆ ವಿಷನ್ ಏನು ಇನ್ನೂ ಕ್ಲಿಯರ್ ಆಗಿ ಅದನ್ನ ಫಾಲೋ ಆಗ್ತಾ ಹೋಗಿ ಅದ್ಭುತವಾಗಿ ಈ ಪ್ಲಾಟ್ಫಾರ್ಮ್ ಮೇಲೆ ನೀವು ನಿಮ್ದೇ ಆದ ಜ್ಞಾನನ ಹಂಚ್ತೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಜನರಿಗೆ ಆನ್ಸರ್ ಸಿಕ್ಕಿದಂಗೆ ಆಯ್ತು. ಯಾಕಂತಂದ್ರೆ ಮಾಲೂರ್ ಮಂಜುನಾಥ್ ಸರ್ ಇವತ್ತು ಬೆಳಗ್ಗೆ ಪ್ರಶ್ನೆಯನ್ನ ಕೇಳಿದ್ರು ನೋವಿನ ಬಗ್ಗೆ. ಸೊ ಅವರು ವೇದಿಕೆಯಲ್ಲಿದ್ರೆ ಅವರಿಗೂ ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅನುರಾಧ ಮ್ಯಾಮ್ ಆಲ್ರೆಡಿ ಅನ್ಮ್ಯೂಟ್ ಅಲ್ಲಿ ಇದ್ದೀರಾ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ರೇವತಿ ಮೇಡಮ್. ಮೇಡಮ್ ನಂದು ಅದೇ ಲಕ್ಷ್ಮಿ ಮೇಡಮ್ ಹೇಳಿದ್ದೇ ಆಗಿತ್ತು. ಬೇರೆ ಟೈಮಲ್ಲಿ ನಾವು ಎಷ್ಟೇ ಚಕ್ಲ ಬಕ್ಲ ಹಾಕೊಂಡ್ರು ನನ್ಗೇನು ಆಗಲ್ಲ. ಅದು ಧ್ಯಾನ ಮಾಡೋ ಟೈಮಲ್ಲಿ ಮಾತ್ರ ನನ್ಗೂನು ಕಾಲು ಬಲ್ದ ಕಾಲು ಒಂದು ಮುಕ್ಕಾಲ್ ಭಾಗ ಆಗೋ ಅಷ್ಟೊತ್ತಿಗೆ ಕಾಲ್ ಜೋಮು ಹಿಡಿದು ಬಿಡುತ್ತೆ. ಈಗ್ಲೂ ನೋಡಿ ಸುಮ್ನೆ ಹಿಂಗ್ ಚಕ್ಲ ಬಕ್ಲ ಹಾಕೊಂಡೆ ಕೂತೀನಿ. ಏನು ಆಗಲ್ಲ, ಧ್ಯಾನ ಮಾಡೋದ್ ಮಾತ್ರ ಹಂಗಾಗತ್ತೆ ಮೇಡಮ್. ಅದು ಅವ್ರಿಗೆ ನೀವ್ ಹೇಳಿದ್ದು ಇವಾಗ ಗೊತ್ತಾಯ್ತು. ನಾನು ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ನಿಮಗೆ ಇನ್ನ ಒಂದು ಅಂದ್ರೆ ನೀವು ಧ್ಯಾನ ಕೂತಾಗೆ ಇವಾಗ ನೋಡ್ರಿ, ಇವಾಗ ನಾ ಕ್ಲಾಸ್ ಕೇಳ್ತಾ ಇದ್ದೀನಿ, ಏನಿಲ್ಲ ಕೂತಾಗೆ ಜೋಮ್ ಹಿಡಿಯೋದು ಬೇರೆ, ನೋವು ಬೇರೆ. ಇವಾಗ ಜೋಮ್ ಹಿಡಿಯುತ್ತೆ ಅಂತಂದ್ರೆ ಜೋಮೇ ಬೇರೆ, ನೋವು ಬೇರೆ ಮೇಡಮ್. ಸೊ ನಿಮ್ಗೆ ಜೋಮ್ ಹಿಡಿಯುತ್ತೆ ಅಂತಂದ್ರೆ ಏನ್ ಮಾಡ್ತೀರಾ, ಒಂದು ಸ್ವಲ್ಪ ದಿವಸ ನಿಮ್ಮ ಕಾಲಿಗೆ ಒಂದು ಮೆತ್ತನೆಯ ಹಾಸಿಗೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಕೆಳಗ್ ಕೂತೆ ಮಾಡ್ಬೇಕು ಅಂತೇನಿಲ್ಲ. ಅದನ್ನೇ ಪತ್ರಿಜಿಯವ್ರು ಹೇಳಿದ್ವಿ. ಆ ವಿಚಾರ ಅಂದ್ರೆ ದೇಹ ದಂಡಿಸಿ ಅಂದ್ರೆ ಅರೆ ಸರ್ ಸುಖಾಸನ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಸ್ವಲ್ಪ ಬಾಡಿ ದಪ್ಪ ಇದೆ ಅನ್ಕೊಳ್ರಿ, ಅವಾಗ ನೀವು ಸುಖಾಸನವಾಗಿ ಕೂಡ್ಲಿಕ್ಕೆ ಎಷ್ಟೊತ್ತು ಆಗಲ್ಲ ಕಾಲ್ ಫೋಲ್ಡ್ ಮಾಡ್ಕೊಂಡು. ಸೊ ಅವಾಗೆ ನೀವು ಕೆಳಗಡೆ ಈ ಮೆತ್ತನೆಯ ಒಂದು ಹಾಸಿಗೆ ಆಗಿರ್ಬೋದು ಅಥವಾ ಪಿಲ್ಲೋಸ್ ಆಗಿರ್ಬೋದು, ಆ ಕಡೆ ಈ ಕಡೆ ಪಿಲ್ಲೋಸ್ ಇಟ್ಕೊಂಡು ಆ ತರ ನಿಮ್ಗೆ ಒಂದು ಕಂಫರ್ಟ್ ಆಗಿ ಆ ಸ್ಥಿತಿಗೆ ಕನೆಕ್ಟ್ ಆಗೋ ತನ ಇದೆಲ್ಲ ನೀವು ಸಿದ್ಧತೆ ಮಾಡ್ಕೊಂಡು ಧ್ಯಾನ ಮಾಡ್ಬೇಕು. ಸೊ ನೋವಾಗುತ್ತೆ ಅಂದ್ರೆ ಅದು ಸಹಿಸ್ಕೊಳ್ಳೋದು ಅಂದ್ರೆ ಆ ಪ್ರಾಸೆಸ್ ನಡೀತದೆ. ನಿಮ್ಗೆ ಕಾಲ್ ಜೋಮು ಅಂದಾಗೆ ಸೊ ಅಂದ್ರೆ ಆ ಫಿಸಿಕಲ್ ಬಾಡಿ ನಿಮ್ಗೆ ಕೂತು ಅಭ್ಯಾಸ ಇರಂಗಿಲ್ಲ. ಹಾಗಾಗಿ ಸ್ಟಾರ್ಟಿಂಗು ಸ್ವಲ್ಪ ಸ್ವಲ್ಪ ನೋವಾಗ್ತಾ ಇರ್ತ ಈ ಒಂದು ಪೊಸಿಷನ್ ಬೇರೆ ಮತ್ತೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಆಗಿ ನಾವು ಅರ್ಥಗಳು ಇರ್ತವೆ. ಅದನ್ನ ತಿಳ್ಕೊಂಡಾಗ ಎಲ್ಲದಕ್ಕೂ ಒಂದೇ ಆನ್ಸರ್ ಇರಲ್ಲ ಮೇಡಮ್. ಹಾಗಾಗಿ ನೀವು ಫಸ್ಟ್ ಆಸನಗಳನ್ನ ಸಿದ್ಧಿ ಮಾಡ್ಕೊಳ್ಳಿ. ಪತ್ರಿಜಿಯವ್ರು 41 ದಿವಸ ಧ್ಯಾನ ಹೇಳ್ತಾರಂದ್ರೆ ಏನೋ ನಮ್ಗೆ ಥರ್ಡ್ ಐ ಓಪನ್ ಆಗುತ್ತೆ ಅಥವಾ ಏನೋ ನಾವು ಜರ್ನಿ ಮಾಡ್ತೀವಿ ಆಟೋ ರೈಟಿಂಗ್ ಅಂತಲ್ಲ, ಆಗ್ದೇ ಇರ್ಬೋದು. ಬಟ್ ನಾನು 41 ದಿವಸ ಕಂಟಿನ್ಯೂ ಆಗಿ ಯಥೇಚ್ಛವಾಗಿ ನಾವು ಅದೇ ಸಮಯದಲ್ಲಿ ಮಾಡೋದ್ರಿಂದ ನಮ್ಮ ಈ ಒಂದು ಆಸನ ಸಿದ್ಧಿ ಆಗುತ್ತೆ. ಎಸ್ ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಆತ್ಮಸ್ಥೈರ್ಯ ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಪತ್ರಿಜಿಯವರು ಬೋನಸ್ ಅದು. ಬಟ್ ನಾನು 41 ದಿವಸ ಯಾರು ಮಾಡ್ತಿರೋ ಖಂಡಿತ ಅವರು ಉಸಿರಿರೋವರೆಗೂ ಅದ್ಭುತವಾಗಿ ಧ್ಯಾನ ಮಾಡ್ತಾರೆ. ಸೊ ಹಾಗಾಗಿ ಈ ಜೋಮ್ ತುಂಬೋದಾಗ್ಲಿ ಅಥವಾ ಕೆಲವರು ಕೂತಾಗೆ ರೌಂಡ್ ಹೊಡಿತಾ ಇರ್ತಾರೆ, ಕೆಲವರು ಕಂಪ್ಲೀಟ್ ಬಾಗ್ಬಿಟ್ಟಿರ್ತಾರೆ, ಕೆಲವರು ಹಿಂದ್ಗಡೆ ಬಾಗ್ತಾರೆ. ಅದ್ರೂ ಧ್ಯಾನ ಮಾಡೋ ಮುಂದ್ಗಡೆ ತಲೆ ಸಪೋರ್ಟ್ ಕೊಡ್ಬೇಡಿ, ಬಾಡಿ ಸಪೋರ್ಟ್ ಕೊಟ್ಕೊಳ್ಳಿ. ತಲೆ ಮಾತ್ರ ಯಾವುದೇ ಕ್ಷಣಕ್ಕೆ ಸಪೋರ್ಟ್ ಕೊಡ್ಬೇಡಿ. ಆಮೇಲೆ ಸ್ಟಾರ್ಟಿಂಗ್ ಅನ್ನೇ ನಿಮ್ಗೆ ವಾಂಟೆಡ್ಲಿ ಮುಂಜೋಲಾಗಿ ಕೂಡ್ಬೇಡಿ. ಸೊ ನಿದ್ದೆಗೆ ವಾಲ್ತೀರಾ. ಧ್ಯಾನದಲ್ಲಿ ಆ ಪ್ರೋಸೆಸ್ ಆದ್ರೆ ಇಟ್ಸ್ ಓಕೆ, ಬಟ್ ವಾಂಟೆಡ್ಲಿ ನೀವು ಆ ತರ ಪೊಸಿಷನ್ ತಗೋಬೇಡಿ. ಆದಷ್ಟು ಮೆತ್ತನೆಯ ಒಂದು ಹಾಸಿಗೆ ಆ ತರ ಪಿಲ್ಲೋಸ್ ಇಟ್ಕೊಂಡು ನೀವು ಮಾಡಿ, ಖಂಡಿತ ಅದು ಕನೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಶಾರದಾ ಪಾಟೀಲ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸುಮಂಗಲ ಮೇಡಮ್. ನಂದು ಪ್ರಶ್ನೆ ಬಂದು ನನ್ಗೆ ಸ್ವಲ್ಪ ಈಗ 8 ದಿವಸದ ಹಿಂದೆ ಸ್ವಲ್ಪ ಒಂದು ಪ್ರಾಬ್ಲಮ್ ಆಯ್ತು ಮೇಡಮ್. ಬೇರೆಯವರಿಂದ ಒಬ್ಬರಿಂದ ನನಗ್ ನೋವು ಆಯ್ತು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರು ನೋವು ಮಾಡ್ತಿಲ್ಲ, ನಾನ್ ನೋವು ಮಾಡ್ಕಂತಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕಂತಿದ್ದೀನಿ. ಅಥವಾ ನನಗೆ ಇವರು ಗುರು ತರ ಬಂದಿದ್ದಾರೆ, ನೀನು ಮಾಡೋ ಕೆಲ್ಸ ಬೇರೆ ಇದೆ, ಏನೋ ಮಾಡ್ತಿದೀಯಾ ಅಂತ ಹೇಳ್ಕೊಡಕ್ ಬಂದಿದ್ದಾರೆ ಅಂತಾನೂ ಗೊತ್ತಾಗ್ತಿದೆ. ನಾನ್ ಬೆಳಗ್ಗೆ ಡೈಲಿ ಬ್ರಹ್ಮ ಮುಹೂರ್ತ ಧ್ಯಾನ ಮಾಡ್ತಿದ್ದೀನಿ. ಆ ಧ್ಯಾನ ಮಾಡಿ ನಂತರ ವಾಕ್ ಹೋಗ್ತೀನಿ. ಅವಾಗೆಲ್ಲ ಒಂಥರ ವಿಜುವಲೈಸ್ ತರ ಏನಾಗಿತ್ತು, ಏನಾಗ್ಬೇಕು, ಆಗಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರನೇ ಫುಲ್ ಕ್ಲಿಯರ್ ಆಗ್ಬಿಟ್ಟೆ ಅನ್ಸುತ್ತೆ ಮೇಡಮ್. 1 ಗಂಟೆ 1-2 ಗಂಟೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮನ್ಸಲ್ಲಿ ಬರೀ ಅದೇ ವಿಷಯ, ಏನಾಗಿತ್ತು, ಯಾಕಾಯ್ತು, ನನ್ಗೆ ಈ ತರ ಯಾಕೆ ಮೋಸ ಮಾಡಿದ್ರು, ನಾನೇನ್ ಮಾಡಿದ್ದೆ, ನಾನೇನೋ ಹಿಂದೆ ಕರ್ಮ ಮಾಡಿದ್ನ, ಈ ತರ ಏನೋ ಬರೀ ಅದೇ ಯೋಚನೆ ಬರ್ತಾ ಇರುತ್ತೆ. ಬೆಳಗ್ಗೆ ಕ್ಲಿಯರ್,
ಬೆಳಗ್ಗೆ ಒಂದ್ ಗಂಟೆ 1.5 ಗಂಟೆ ಫುಲ್ ಕ್ಲಿಯರ್ ಮೈಂಡ್, ಆಮೇಲೆ ಮತ್ತೆ ಇದು ಹಿಂಗೆ ಅಂತ. ಆಕ್ಚುಲಿ ನೀವು ಅದೇ ಆಗ್ಲೇ ಹೇಳ್ದಂಗೆ ಸ್ವೀಕೃತ ಮನೋಭಾವನೆ ಅಂತ ಹೇಳ್ತೀವಿ. ಧ್ಯಾನ ಮಾಡೋದ್ರಿಂದ ನಮಗೆ ಒಂದು ಸಿಗೋ ಸಾಕಷ್ಟು ಲಾಭಗಳಲ್ಲಿ ಈ ಲಾಭ ಅತಿ ಮುಖ್ಯವಾದುದು. ಅಂದ್ರೆ ಇದ್ದದನ್ನ ಇದ್ದ ಹಾಗೆ ಒಪ್ಪಿಕೊಳ್ಳುವ ಸ್ವಭಾವ, ಅದು ಮೊದ್ಲು ಬರಲ್ಲ, ಈ ಮನಸ್ಸು ಕೇಳಲ್ಲ. ಬಟ್ ಧ್ಯಾನದಿಂದ ಅದು ಸಾಧ್ಯ ಆಗುತ್ತೆ ಮೇಡಮ್. ಅಂದ್ರೆ ನೀವ್ ಹೇಳಿದ್ರಿ ಅರೆ ನಾನು ಏನ್ ತಪ್ಪು ಮಾಡಿದ್ನು. ಎಸ್, ಅದು ತಪ್ಪು ಮಾಡಿರ್ಬೋದು, ಮಾಡ್ತಿರ್ಬೋದು. ಸರ್ 2 ಹೇಳ್ತಾರೆ, ಆಪ್ಷನ್ 2. ಅಂದ್ರೆ ಒಂದು, ನಮ್ಮ ಈ ಒಂದು ಪ್ರಸ್ತುತ ಭೌತಿಕ ಜೀವನಕ್ಕೆ 2 ಕಾರಣ ಇರ್ತವೆ. ಸುಖ ದುಃಖ ಯಾವ್ದೇ ಆಗ್ಲಿ, ಕಷ್ಟ ನಷ್ಟ ಯಾವ್ದಕ್ಕೆ ಆಗ್ಲಿ 2 ರೀಸನ್ ಇರ್ತವೆ. ಒಂದು, ಇವಾಗ ಸಪೋಸು ನಿಮ್ ಯಾರಿಂದನೂ ನೀವು ನೋವು ಪಡ್ತಾ ಇದ್ದೀರಿ ಅನ್ಕೊಳ್ರಿ. ಒಂದಾನೊಂದು ಬರ್ತ್ ನಲ್ಲಿ ಸೇಮ್ ಆಸ್ ಇಟ್ ಈಸ್, ಸೇಮ್ ಪಿನ್ ಟು ಪಿನ್ ಆ ನೋವು ನೀವು ಅವ್ರಿಗೆ ಕೊಟ್ಟಿರ್ತೀರ. ಸೊ ಯಾವಾಗೆ ನೀವು ಆ ಬರ್ತ್ ನಲ್ಲಿ ನೀವು ಬಾಡಿ ವಿಕೆಟ್ ಮಾಡ್ತೀರೋ ಅವಾಗೆ ಆ ಪಿಕ್ಚರ್ ಎಲ್ಲ ನೋಡ್ತೀರ. ಅರೆ ಅನಾಯಾಸವಾಗಿ ಇವರಿಗೆ ನಾನು ಬೈದ್ ಬಿಟ್ನಲ್ಲ, ಅನಾಯಾಸವಾಗಿ ಇವರಿಗೆ ನಾನು ಹೊಡೆದು ಬಿಟ್ನಲ್ಲ, ಅನಾಯಾಸವಾಗಿ ಅವ್ರ ಮನಸ್ಸು ನೋಯಿಸ್ಬಿಟ್ನಲ್ಲ ಅಂತ ರಿಯಲೈಸ್ ಆಗಿ ಆ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಬೇಕಲ್ಲ. ಸೊ ಮತ್ತೆ ಅಗೇನ್ ಒಂದಾನೊಂದು ಬರ್ತ್ ತಗೋತೀರ ನೀವು. ಆ ತಗೊಂಡಾಗೆ ಏನಾಗುತ್ತೆ, ಅವಾಗೆ ಅಲ್ಲಿ ಹೆಣ್ಣು ಗಂಡು ಏನೂ ಇರಲ್ಲ, ಆತ್ಮಸ್ಥಿತಿ ಅಷ್ಟೇ. ಏನಾದ್ರೂ ನೀವು ಕ್ಯಾರೆಕ್ಟರ್ ಧರಿಸ್ಕೋಬಹುದು. ಅವಾಗ ಏನಾಗುತ್ತೆ, ಆ ಕ್ಯಾರೆಕ್ಟರ್ ನೀವು ಹತ್ರದಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಆಸ್ ಇಟ್ ಈಸ್ ಇವಾಗ ನೀವು ಈ ಪ್ರೆಸೆಂಟ್ ಲೈಫ್ ನಲ್ಲಿ ಏನು ಫೀಲ್ ಆಗ್ತಾ ಇದ್ದೀರಲ್ಲ, ಸೊ ಅದು ಕ್ಲಿಯರೆನ್ಸ್ ತಗೊಳ್ಳೋ ಸಲುವಾಗಿ, ಅಂದ್ರೆ ಬ್ಯಾಲೆನ್ಸ್ ಕ್ಲಿಯರ್ ಆಗೋ ಸಲುವಾಗಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಒಂದ್ ಆಪ್ಷನ್ ಇದು, ಒಂದ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಂದ್ರೆ, ಹಿಂದೆ ಬರ್ತ್ನಲ್ಲಿ ನೀವ್ ಯಾರಿಗೂ ಏನೂ ಮಾಡಿಲ್ಲ, ಬಟ್ ಇವತ್ತು ಈ ಬರ್ತ್ನಲ್ಲಿ ಅನಾಯಾಸವಾಗಿ ಅವರಿಂದ ನೀವು ದುಃಖ ಪಡ್ತಾ ಇದ್ದೀರಾ, ಅವರಿಂದ ನೀವು ನೋವು ಪಡ್ತಾ ಇದ್ದೀರಾ ಅಂದ್ರೆ ಸೇಮ್ ಇದೇ ಪೊಸಿಷನ್ನು ಅವರು ಮತ್ತೆ ನಿಮ್ ತರ ಆಗಿ ಅವ್ರು ದುಃಖ ಪಡ್ತಾರೆ. ಅದಕ್ಕೆ ಪತ್ರಿಜಿಯವ್ರು ಏನ್ ಹೇಳ್ತಾರೆ, 2 ಆಪ್ಷನ್ ಇರುತ್ತೆ. ಒಂದು, ನಾವ್ ಯಾರಿಗನ ನೋವು ಕೊಟ್ಟಿರ್ತೀವಿ, ಇಲ್ಲ ನಾವು ನೋವು ಕೊಟ್ಟಿಲ್ಲ ಅನ್ಕೊಳ್ರಿ, ಸೊ ಅವರು ಮತ್ತೆ ನೋವು ತಗೋತಾರೆ ಮುಂದಿನ ಬರ್ತ್ನಲ್ಲಿ. ಇದು 2 ಆಪ್ಷನ್. ಅದಕ್ಕೆ ಸರ್ ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ, ನಮಗ್ ಗೊತ್ತಿಲ್ಲ, ನಾವು ಕೊಟ್ಟಿದೀವೋ ಬಿಟ್ಟಿದೀವೋ ಹಿಂದಿನ ಜನ್ಮದ್ ನಮ್ಗೇನು ಗೊತ್ತಿಲ್ಲ, ಹಾಗಾಗಿ ನಾವೇ ಅವ್ರಿಗೆ ಕೊಟ್ಟಿರ್ಬೋದು ಅಂತ ಕ್ಷಮಾಪಣೆ ಕೇಳ್ಕೊಳ್ಳಿ. ಸೊ ಇದು ಎಷ್ಟೋ 1000 ಜನಗಳಿಗೆ ಇದು ರಿಸಲ್ಟ್ ಸಿಕ್ಕಿದೆ. ಯಾಕಂದ್ರೆ ಸತ್ಯ ಅದೇ ಅಲ್ವಾ. ಒಂದು, ನಮ್ಮಿಂದ ನೋವು ಪಟ್ಟಿರ್ತಾರೆ, ಒಂದು ಇಲ್ಲ ಅಂದ್ರೆ ನಮಗ್ ನೋವು ಕೊಟ್ಟಿದ್ರೆ ಅವ್ರು ಮುಂದೆ ನೋವು ಪಡ್ತಾರೆ, ಒಂದು. ಬಟ್ ನಮ್ಗೆ 2 ಸ್ಟೋರಿ ಗೊತ್ತಿಲ್ಲ ಅಂದ ಕಾರಣ ನಾವು ಫಸ್ಟ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಸರ್. ಅಂದ್ರೆ ಕ್ಷಮಾಪಣೆ ಕೇಳಿ ಅಷ್ಟೇ. ಅಂದ್ರೆ ಯಾವಾಗ ನಿಮ್ಗೆ ಅರೆ ಹಿಂಗ್ಯಾಕಂದ್ರು, ಸೊ ಅವ್ರಿಗೆ ಇನ್ವೈಟ್ ಮಾಡ್ಬಿಟ್ಟು ಸಾರಿ ಕೇಳ್ಕೊಳ್ರಿ. ಅವರಿಂದ ನೀವು ದುಃಖ ಆಗಿದ್ರೆ, ಕಷ್ಟ ಆಗಿದ್ರೆ, ಯಾರಿಂದ ನಿಮ್ಗೆ ಕಷ್ಟ ಆಗುತ್ತೋ ಅವ್ರನ್ನ ರಾತ್ರಿ ಧ್ಯಾನಕ್ಕ ಮಲ್ಕೊಳ್ಳೋ ಮುಂದ್ಗಡೆ ಅವ್ರನ್ನ ಇನ್ವೈಟ್ ಮಾಡ್ರಿ. ಇನ್ವೈಟ್ ಮಾಡಿ, ನಾನು ನಿಮ್ಗೆ ಯಾವ ಜನ್ಮದಲ್ಲಿ ಇದೇ ತರ ಇವಾಗ ನಾನೇನು ದುಃಖ ಪಡ್ತಾ ಇದ್ದೀನಿ, ನಾನೇನ್ ನೋವು ಪಡ್ತಾ ಇದ್ದೀನಿ, ಅದೇ ಸೇಮ್ ಅನುಭವ ನಾನ್ ನಿಮಗ್ ಕೊಟ್ಟಿದ್ದೆ, ಅದಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸ್ರಿ. ಸೊ ಈ ತರ ಅಪಾಲಜಿ ಕೇಳ್ಕೊಳ್ರಿ. ಆಮೇಲೆ ವಿಜುವಲೈಸೇಷನ್ ಮಾಡ್ಕೊಳ್ರಿ. ಅವರು ನೀವು ಫ್ರೆಂಡ್ಸ್ ಆದಂಗೆ, ಅಥವಾ ಅದ್ಭುತವಾಗಿ ಇಬ್ರು ಧ್ಯಾನ ಮಾಡ್ದಂಗೆ, ಧ್ಯಾನ ಪ್ರಚಾರ ಮಾಡ್ದಂಗೆ. ಸೊ ಈ ತರ ಒಂದು ವಿಜುವಲೈಸ್ ಮಾಡ್ತಾ ಮಲ್ಕೊಳ್ಳಿ. ಇದು ಮೇನ್. ಪ್ರತಿಯೊಬ್ಬರಿಗೂ 2 ಕಾರಣಗಳು ಇದ್ದೇ ಇರ್ತವೆ. ಅದಕ್ಕೆ ಫಸ್ಟ್ ಒಂದೇ ನಾವು ಒಪ್ಕೋಬೇಕು, ಯಾಕಂದ್ರೆ ನಮಗ್ ಗೊತ್ತಿಲ್ಲ. ಸೊ ಏನಿದೆ ಕ್ಷಮಾಪಣೆ. ಧ್ಯಾನದಲ್ಲಿ ರಿಯಲ್ ಆಗಿ ಕೇಳ್ಬೋದು, ಬಟ್ ಧ್ಯಾನದಲ್ಲಿ ಕೇಳೋಕೆ ಅದೇ ಮೇನ್ ರಿಸಲ್ಟ್ ಅಲ್ವಾ. ಸೊ ಹಾಗೆ ಮಾಡಿ. ಅದನ್ನೇ ಮಾಡ್ಕೋತಿದ್ದೀನಿ ಮೇಡಮ್. ಅದೇ ಜಸ್ಟ್ ಗೊತ್ತು ನನ್ಗೆ ಏನ್ ಮಾಡ್ಕೋಬೇಕು ಅಂತ ಮಾಡ್ಕಂತ ಇದ್ದೀನಿ. ಆಲ್ರೆಡಿ ನೀವ್ ಹೇಳಿದ್ದ ಪ್ರೊಸೆಸ್ಸೇ ನಡೀತಾ ಇದೆ. ಬಟ್ ಬೆಳಗ್ಗೆ ಹೊತ್ತು ಫುಲ್ ನಾನ್ ಕ್ಲಿಯರ್ ಆಗ್ಬಿಟ್ಟೆ, ಇನ್ ಎಲ್ಲೂ ನನ್ ಈ ತರ ಬರಲ್ಲ ಅನ್ಸುತ್ತೆ. ಮತ್ತೆ ಮಧ್ಯಾಹ್ನ ಆದಂಗ್ ಮತ್ತೆ ತಲೆಯಲ್ಲಿ ಅದೇ ಓಡ್ತಿತ್ತು ಮೇಡಮ್. ಅದಕ್ಕೆ ಹಾಗಿದ್ದಾಗೆ ಸ್ವಲ್ಪ ನೀವ್ ಆದಷ್ಟು ಧ್ಯಾನ ಹೆಚ್ಚು ಮಾಡ್ರಿ, ಸತ್ಸಂಗಗಳು ಕೇಳ್ರಿ. ಆಲ್ರೆಡಿ ಇವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ಕೊಂತೀನಿ, ಆದ್ರೂ ಇನ್ನೂ ಸ್ವಲ್ಪ ಬೇಕು. ಸಾಧ್ಯ ಸಿಕ್ಕರೆ ಮ್ಯಾಗಝಿನ್ಗಳನ್ನ ಓದ್ರಿ, ಬುಕ್ಸ್ಗಳನ್ನ ಓದ್ರಿ. ಮ್ಯಾಗಝಿನ್ಗಳಲ್ಲಿ ಲಾಟ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರೋರು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಮ್ಯಾಗಝಿನ್, ಧ್ಯಾನ ಕಸ್ತೂರಿ ಮ್ಯಾಗಝಿನ್ ದಲ್ಲಿ, ನಮ್ಮ PMC ಚಾನಲ್ ದಲ್ಲಿ ಅಂತೂ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇರುತ್ತೆ. ಯಾರಿಗ್ ಗೊತ್ತು. ಸೊ ನಮ್ಗೆಲ್ಲ ಅವಾಗ ಚಾನಲ್ ಇದ್ದಿಲ್ಲ, ನಮ್ಗೆ ಧ್ಯಾನ ಕಸ್ತೂರಿ ಮುಖಾಂತರ, ಬುಕ್ಸ್ ಮುಖಾಂತರ ನನ್ ಲೈಫ್ಗೆ ಏನ್ ಬೇಕೋ ಜಸ್ಟ್ ಹಿಂಗ್ ಪೇಜ್ ಓಪನ್ ಮಾಡಿದ ತಕ್ಷಣ ಆ ಲೈನ್ ಅಲ್ಲೇ ಇರ್ತಿತ್ತು.
ಸೊ ಹಾಗಾಗಿ ಇವಾಗ ನಿಮ್ಗೆ ಸಾಕಷ್ಟು ವಿಧಾನಗಳಿದಾವೆ. PMC ಚಾನಲ್ ಡೈಲಿ ಕಂಪಲ್ಸರಿ ಒಂದು 10 ನಿಮಿಷ ಆದ್ರೂ PMC ಚಾನಲ್ ನಾನು ನೋಡೇಬೇಕು ಧ್ಯಾನಕ್ಕೆ ಕೂಡೋಕಿನ ಮುಂಚಿತವಾಗಿ. ಅವಾಗ ಯಾರಿಗ್ ಗೊತ್ತು, ನಿಮ್ ತರ ಒಂದು ಫೀಲಿಂಗ್ ಇರೋರು ಅವರು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಸ್ಫೂರ್ತಿ ಆಗ್ಬೋದಲ್ವಾ. ಸೊ ಆ ತರ ಮಾಡ್ತಾ ಹೋಗಿ, ಏನಂದ್ರೆ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ದುಡಿಯೋದು ನಿಮ್ದು, ಬಟ್ ಒಂದಲ್ಲ ಒಂದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಅದು ಮಾತ್ರ ಸತ್ಯ. ಆ ಹೋಪ್ ನಿಂದ ಪ್ರಯಾಣ ಇರ್ಲಿ. ಯಾಕಂದ್ರೆ ಎಲ್ರು ಒಂದೇ ಟೈಮ್ಗೆ ಮಲ್ಕೋತಾರೆ 10 ಗಂಟೆಗೆ, ಎಲ್ರು ಒಂದೇ ಟೈಮ್ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು ಅನ್ನೋದೇನಿಲ್ಲಲ್ಲ. ಇಲ್ಲೇ ನಮ್ಮಲ್ಲೇ ನೋಡ್ರಿ ಎಷ್ಟೋ ಜನ ಧ್ಯಾನಿಗಳಿದ್ದಾರೆ. ಬ್ರಾಹ್ಮಿ ಮುಹೂರ್ತದಾಗ ಧ್ಯಾನ ಮಾಡ್ರಿ ಅಂತ ಹೇಳ್ತೀವಿ, ಎಲ್ಲರೂ ಮಾಡ್ತಾ ಇದ್ದಾರಾ? ಇಲ್ಲಲ್ಲ. ಸೊ ಹಾಗೆ ಒಬ್ಬೊಬ್ರು ಒಂದೊಂದು ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ನೀವುನು ಇವಾಗ ಸಾಧನೆಗೆ ಪ್ರಯಾಣ ಮಾಡ್ತಾ ಇದ್ದೀರಾ. ಇವತ್ತಿಲ್ಲದ್ರು ನಾಳೆ ರೀಚ್ ಆಗೇ ಆಗ್ತೀರಾ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಒಬ್ರು ಫಸ್ಟ್ ಸಿಟ್ಟಿಂಗ್ ನಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ, ಕೆಲವರು 1 ತಿಂಗಳಿಗೆ ಕ್ಲಿಯರ್ ಆಗುತ್ತೆ, ಕೆಲವರು 1 ವರ್ಷ, ಕೆಲವರು ನನ್ನ ಅಂಡರ್ನಲ್ಲಿ ಕೆಲವರು ಎಷ್ಟೋ ನೋಡ್ತಾ ಇದ್ವಿ, ಅಟ್ಲೀಸ್ಟ್ ಈ ಜನ್ಮದಲ್ಲಿ ನಾನು ಮುಂದೆ ಬ್ಯಾಲೆನ್ಸ್ ಇರ್ಲಾರ್ದಂಗೆ ಮಾಡ್ಕೊಂತೀನಲ್ಲಮ್ಮ ಅಂತ ಆ ಒಂದು ಹ್ಯಾಪಿನೆಸ್ ನಿಂದ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಬಟ್ ನಮ್ಗೇನ್ ಬೇಕೋ ಅದನ್ನ ನಾವು ಅನ್ಕೊಂತ ಮಾಡೋಣ, ಆ ವಿಚಾರ ಮಾಡೋಣ. ಸೊ ನಾನು ಆದಷ್ಟು ಈ ಒಂದು ಸ್ಥಿತಿಯಿಂದ ಕಂಪ್ಲೀಟ್ ಓವರ್ಕಮ್ ಆಗ್ತೀನಿ, ಅದ್ಭುತವಾಗಿ ಜೀವಿಸ್ತೀನಿ, ಆನಂದವಾಗಿ ಜೀವಿಸ್ತೀನಿ, ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿ ಜೀವಿಸ್ತೀನಿ. ಎವ್ರಿ ನೈಟ್ ಇದಪ್ಪ ಅನ್ಕೊಂಡ್ರಿ, ಅವ್ರಿಗೆ ಸಾರಿ ಕೇಳ್ಕೊಳ್ಳೋದು, ವಿಜುವಲೈಸ್ ಮಾಡ್ಕೊಳ್ಳೋದು, ಆಮೇಲೆ ಈ ತರ ಅನ್ಕೊಂಡ್ ಮಲ್ಕೊಂಡ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಇವಾಗ ಹೇಳಿದ್ದು ಎಲ್ಲಾನು ಮಾಡ್ತಿದ್ದೆ ಮೇಡಮ್, ಬಟ್ ನನ್ಗಿನ್ನೂ ಅದು ಹೋಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಎಷ್ಟೋ ನಿರಾಳ ಅದೇ ಮೇಡಮ್. ಥ್ಯಾಂಕ್ ಯು ನಿರಾಳ ಆಗುತ್ತೆ, ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಎಲ್ಲ ನಮ್ಮ ಒಂದು ಸ್ವಯಂ ಸೃಷ್ಟಿ ಇದೆಲ್ಲ ಅಲ್ವಾ. ಹಂಗಿದ್ಮೇಲೆ ಮತ್ತ್ಯಾಕೆ ನಾವು ಆಲೋಚನೆ ಮಾಡ್ಬೇಕು ಮೇಡಮ್? ಒಂದ್ಸರಿ ನೀವು ಸುಮ್ನೆ ಕೂತ ಆ ವಿಚಾರಗಳ ಸರಳಿಯಲ್ಲಿ ಹೋಗಿ. ಅಂದ್ರೆ ಎಲ್ಲರೂ ಹೇಳ್ತಾರೆ ಇದು ನನ್ನ ಸ್ವಯಂ ಸೃಷ್ಟಿ ಅಂದ್ಮೇಲೆ ಮತ್ತ್ಯಾಕ್ ನಾನು ಈ ತರ ಅಂತ ನಿಮ್ಮನ್ನ ನೀವೇ ಕರೆಕ್ಷನ್ ಮಾಡ್ಕೊಳ್ರಿ. ಯಾರೋ ಹೇಳೋದ್ ನಮ್ಮಂತವ್ರಂತಲ್ಲ, ಹೇಳಿದ್ದನ್ನ ಒಂದು ಬೇಸ್ ಆಗಿ ತಗೊಂಡು ಒಂದು 15-20 ನಿಮಿಷ ಸುಮ್ಮನೆ ಒಂದು 11 ಗಂಟೆ ಬೆಳಗ್ಗೆ ಆಟ ಎಲ್ರು ಹೋಗಿರ್ತಾರೆ. ಸೊ ಕೂತ್ ಬಿಟ್ಟು ಪ್ರತಿಯೊಂದು ಕ್ಷಣಕ್ಕೂ ನಾನೇ ಕ್ರಿಯೇಟ್ ಮಾಡ್ಕೊಂಡಿನಂದ್ಮೇಲೆ ಮತ್ತ್ಯಾಕ್ ನಾನ್ ನೋವು ಪಡ್ಬೇಕು ಅವರಿಂದ, ಮತ್ತ್ಯಾಕ್ ನಾನ್ ದುಃಖ? ನಿಮ್ಮ ನೀವೇ ಟ್ರೀಟ್ಮೆಂಟ್ ತಗೊಳ್ಳಿ, ಅದ್ಭುತವಾಗಿ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಾಗಲಲಿತಾ ಮ್ಯಾಮ್. ನಮಸ್ತೆ ಮೇಡಮ್, ರೇವತಿ ಮೇಡಮ್. ನಮಸ್ತೆ. ಮೇಡಮ್, ಧ್ಯಾನ ಒಂದು ಸೆಲ್ಗಳಿಗೆ ನೀವು ಕನೆಕ್ಟ್ ಆಗಿದ್ರೆ ಕೆಲವು ನಿಮ್ಮ ನೋವುಗಳು ಪರಿಹಾರ ಅಂತ ಹೇಳಿದ್ರಲ್ಲ, ಅದು ಧ್ಯಾನನೇ ಆಗುತ್ತಾ? ಆ ತರ ನಾವು ಅಲ್ಲಿ ಕನೆಕ್ಟ್ ಆದ್ರೆ ಧ್ಯಾನನೇ ಅಂತಾನ ಅದು ಅಂತ ಕೇಳಿದೆ ಮೇಡಮ್. ಧ್ಯಾನ ಅಂದ್ರೆ ಏನ್ ಹೇಳ್ರಿ ಫಸ್ಟ್? ಧ್ಯಾನ ಆ ಪಾಯಿಂಟ್ಗೆ ನಾವು ಏಕಾಗ್ರತೆ ಕೊಡೋದು ಅಂತ. ಅಲ್ಲ ಮೇಡಮ್, ಯಾವ ಪಾಯಿಂಟ್ಗೆ ಏಕಾಗ್ರತೆ ಕೊಡ್ತೀರಾ? ಅಂದ್ರೆ ಮೇಡಮ್, ನಾನು ಧ್ಯಾನ ಇವಾಗ ಮಾಮೂಲಿ ಬೆಳಗ್ಗೆ ಎಲ್ಲ ಮಾಡಿಸ್ತಾರೆ ಸಂಕಲ್ಪ ಧ್ಯಾನ ಎಲ್ಲ 4ರಿಂದ 5 ಗಂಟೆವರೆಗೆಲ್ಲ ಪ್ರತಿದಿನ ಮಾಡ್ತೀನಿ. 21 ದಿನದ್ದೆಲ್ಲ ಮಾಡಿಸ್ತಿದ್ದಾರೆ ನಮ್ಗೆ ಕ್ಲಾಸಲ್ಲಿ. ನಂಗೆ ಏನಾಗುತ್ತೆ ಸ್ವಲ್ಪ ಒಂದು 1 ಅವರ್ ಹಾಗೆಲ್ಲ ನಾನು ಧ್ಯಾನದಲ್ಲೇ ಇರ್ತೀನಿ. ಆದ್ರೆ ಎಚ್ಚರಿಕೆ ಸ್ಥಿತಿಯಲ್ಲೇ ಇರುತ್ತೆ ಯಾವಾಗ್ಲೂ ನಂಗೆ. ಮಾಮೂಲಿ ತುಂಬಾ ಆಳವಾಗಿ ಎಲ್ಲೋ ಅಪರೂಪ ಒಂದ್ ಕ್ಷಣ ಆ ತರ ಅಷ್ಟೇ. ಒಂದ್ಸಲ ಫ್ಯಾನ್ ಹಾಕಿದ್ರೆ ಒಂದ್ ಸ್ವಲ್ಪ ಇರೋದಿಲ್ಲ, ನನ್ ಕಣ್ ಬಿಟ್ಟ ಗಾಳಿ ಬೀಸ್ತಿದೆ ಅನ್ಸುತ್ತೆ ಕೆಲವೊಂದು ಅಪರೂಪದ ಟೈಮಲ್ಲಿ. ಧ್ಯಾನ ಸ್ಥಿತಿಗೆ ಎಚ್ಚರಿಕೆ ಸ್ಥಿತಿಲೇ ಧ್ಯಾನ ಮಾಡ್ತಿರ್ತೀನಿ. ಲಾಸ್ಟ್ ಅಲ್ಲಿ ಏನಾಗುತ್ತೆ, ನಂಗೆ ಕಾಲಿಂದ ಬೆರಳುಗಳಿಂದ ಅದು ಒಂದ್ ಸ್ವಲ್ಪ ಎಲ್ಲ ಶೇಕ್ ಆಗಿ ಎಲ್ಲ ನಿಧಾನಕ್ಕೆ ಒಳಗಡೆ ಒಂಥರ ಹರಿದು ಬಂದಂಗ ಆಗುತ್ತೆ. ಎಲ್ಲಾ ಕೈಗಳು ಏನೆಲ್ಲ ತರ ಅದಾಗುತ್ತೆ. ಅದಕ್ಕೆ ಅದು ಕನೆಕ್ಟ್ ಆಗದ ಅಂತ ಕೇಳೋಣ. ಪ್ರತಿದಿನನೂ ಹಾಗಾಗುತ್ತೆ. ಲಾಸ್ಟ್ ಅಲ್ಲಿ ನನ್ಗೆ ಅವ್ರು ಒಂದು 5 ಮಿನಿಟ್ ಇದೆ ಅಂತಾರಲ್ಲ, ಆ ಟೈಮ್ಗೆ ಅದು ಆ ತರ ಆಗ್ತಾ ಇರುತ್ತೆ. ಅವ್ರು ಓಕೆ ಮಾಡಿದ್ರು ನೀವು ಓಕೆ ಮಾಡ್ಕೋಬೇಡಿ. ನೀವು ಹೇಗೋ ಜೂಮ್ ನಲ್ಲಿ ಇರ್ತೀರಲ್ವಾ, ಸೊ ಲಾಸ್ಟ್ ಮೂಮೆಂಟ್ ನಲ್ಲಿ ನೀವು ಆ ಒಂದು ಪ್ರಾಸೆಸ್ ನಾಗ ಇರ್ತೀರಾ. ಅದನ್ನೇ ನಮ್ಮ ಮಾಸ್ಟರ್ಗಳು ಹೇಳ್ತಾ ಇರ್ತಾರೆ, ಹಾಗೆ ಕಂಟಿನ್ಯೂ ಮಾಡೋರು ಕಂಟಿನ್ಯೂ ಮಾಡ್ರಿ ಅಂತ ನಮ್ಮ ಮಾಸ್ಟರ್ ಹೇಳ್ತಿರ್ತಾರೆ. ಇವಾಗ 2 hours ಕೂಡ ಅಂತ ಹೇಳ್ಯಾರೆ ಅಂತ ನೀವು ಒಂದೊಂದ್ಸರಿ ಒಂದು 5-10 ನಿಮಿಷ ಅವ್ರು ಓಕೆ ಮಾಡಿದ್ರು ನಿಮ್ಗೆ ಆ ಓಕೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಲ್ಲ. ಆ ಒಂದು ಕಂಪ್ಲೀಟ್ ಎನರ್ಜಿ ಸಿಸ್ಟಮ್ ನಲ್ಲಿ ಇರ್ತೀರ ಅನ್ಕೊಂಡ್ರಿ, ಹಾಗೆ ಕಂಟಿನ್ಯೂ ಮಾಡ್ರಿ. ಅವ್ರು ಓಕೆ ಹೇಳ್ತಾರ, ನೀವು ಓಕೆ ಮಾಡ್ಕೋಬೇಡಿ. ಅದು ಎನರ್ಜಿ ಅಂತ ಮೇಡಮ್ ಆ ತರ ಎಲ್ಲ ಬಂದ್ರೆ ಎನರ್ಜಿ. ಹೌದು ಖಂಡಿತ ಪ್ರಾಣಶಕ್ತಿ ಅದು. ಯಾಕೆಂದ್ರೆ ಪ್ರಾಣಶಕ್ತಿ ಅನ್ನೋದು ನಮಗೆ ಅರಿವಿನಿಂದ ನಾವು ಇದ್ದಾಗ, ಅಂದ್ರೆ ಸಾಕ್ಷಿಭೂತವಾಗಿ ನಾವು ಅದ್ರ ಜೊತೆ ಆ ಪ್ರಾಸೆಸ್ ಹೆಂಗ್ ನಡೀತಿದೆ, ಒಬ್ಬೊಬ್ರಿಗೆ ಒಂದು ಸ್ಥಿತಿ. ಯಾಕಂದ್ರೆ ಈ ಅನುಭವ ಅನ್ನೋದು ನಾವು ಶೇರ್ ಮಾಡ್ಕೊಳಕ್ ಆಗಲ್ಲ.
ಕೆಲವು ಮಾಡ್ಕೋಬಹುದು, ಕೆಲವು ಆ ಒಂದು ಸ್ಥಿತಿ ಏನಿರ್ತತಲ್ಲ ಅಲ್ಲಿ ಕೂತಾಗೆ ನಮ್ಗೆ ಆ ವಿಟ್ನೆಸ್ ಸಾಕ್ಷಿಭೂತವಾಗಿ ನಾವು ನೋಡ್ತಾ ಇರ್ತೀವಿ, ಅದು ಅಷ್ಟು ಆನಂದ ಇರುತ್ತೆ. ಒಬ್ಬೊಬ್ರು ಒಂದೊಂದು ಸ್ಥಿತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ, ಪ್ರತಿಯೊಂದು ಸೆಲ್ಸ್ ಅಂದ್ರೇನು, ನನ್ ದೇಹ ಡಿಸ್ಟರ್ಬ್ ಆಗುತ್ತೆ, ಆ ಬಿಫೋರ್ ಡಿಸ್ಟರ್ಬ್ ಆಗೋಕಿನ ಮುಂಚಿತವಾಗಿ ಆ ಪ್ರತಿಯೊಂದು ಕಣಗಳಿಗೂ ನೀವು ಫ್ರೆಂಡ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ನಾನು ಇವಾಗ ನೋಡ್ರಿ, ನನಗೆ ಇವೆಲ್ಲ ಯಾರು ಹೇಳೋರ್ ಇದ್ದಿಲ್ಲ ಮೇಡಮ್. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಯಾರು ಏನು ಹೇಳೋದಿಲ್ಲ, ಬಟ್ ಸ್ವಯಂ ಆಗಿ ನನಗೆ ಆ ಜ್ಞಾನಕ್ಕೆ ಕನೆಕ್ಟ್ ಆಗ್ತಿತ್ತು. ಅಂದ್ರೆ ಯಾವ್ದೇ ಒಂದು ನಾನು ಅನ್ಕೊಂಡಿರಲ್ಲ ಮೇಡಮ್, ತಾನಾಗಿ ಆಟೋಮೆಟಿಕ್ ಆಗಿ ಬರುತ್ತೆ ಅದು. ನಾನೇನು ಅನ್ಕೊಂಡಿರಲ್ಲ, ಆಟೋಮೆಟಿಕ್ ಆಗಿ ಅದು ಬೆರಳು ಪಕ್ಕದ ಬೆರಳುಗಳು, ಹಾಗೆ ಕೈ ಕಾಲು ಆತರ ಒಂದೇ ಕಡೆಯಿಂದ ಇಲ್ಲಿ ಮುಖದವರೆಗೂ ಬರುತ್ತೆ. ಇವಾಗ್ಲೂ ಅಷ್ಟೇ, ಕಣ್ಣು ಮುಚ್ಚಿದ ತಕ್ಷಣ ನಂಗೆ ಮುಖದಲ್ಲಿ ಇಲ್ಲಿ ಎಲ್ಲ ಸುತ್ತುತ್ತಿರುತ್ತೆ. ಒಂದೆರಡು ನಿಮಿಷ. ಇವಾಗ ನಿಮ್ಗೆ ಅದರಿಂದ ಏನಾದ್ರೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ, ಒಂದು ನೀವು ಧ್ಯಾನ ಕೂತಾಗೆ ಸೊ ಪಂಚಭೂತಗಳೇನಿದಾವೆ ಆ ಪಂಚಭೂತಗಳ ಒಂದು ರಿಲೇಟೆಡ್ ಅನ್ಬೋದು. ಅಂದ್ರೆ ಆ ಕಮ್ಯುನಿಕೇಶನ್ ನಮ್ಮ ಫಿಸಿಕಲ್ ಬಾಡಿ ಕ್ರಿಯೇಟ್ ಆಗಿರೋದು, ಹೌದಾ? ಆ ಒಂದು ಪಂಚಭೂತ ತತ್ವಗಳೇನಿದಾವೆ ಅದರ ಒಂದು ತತ್ವದಲ್ಲೇ ನಮ್ಮ ಈ ಒಂದು ಫಿಸಿಕಲ್ ಬಾಡಿ ಕ್ರಿಯೇಟ್ ಆಗಿದೆ. ಅಂದ್ರೆ ಅಲ್ಲಿ ಎಲ್ಲಿ ಹೊರಗಡೆ ಏನೇ ಅಗ್ನಿ, ವಾಯು, ಆಕಾಶ ಏನಿದೆ, ಸೊ ಸೇಮ್ ಭಸ್ಮ ಅಂದ್ರೆ ಅಗ್ನಿ, ಸೊ ಅದೇ ನಮ್ಮ ಬಾಡಿ ಒಳಗಿದೆ. ಅವಾಗ ಏನ್ ಮಾಡ್ತಾರೆ, ನೀವು ಧ್ಯಾನ ಕೂತಾಗೆ ನನ್ನ ದೇಹದಲ್ಲಿರುವ ಈ ಪಂಚತತ್ವಗಳು, ಪಂಚಭೂತಗಳ ಪಂಚತತ್ವಗಳು ಸಮಸ್ಥಿತಿಯಲ್ಲಿರ್ಬೇಕು ಅಂತ ಅನ್ಕೊಂಡು, ಅಂದ್ರೆ ಆ ಎನರ್ಜಿ ಕಂಪ್ಲೀಟ್ ಹೆಚ್ಚಾಗಿ ನಿಮಗ್ ತಡ್ಕೊಳ್ಳೋಷ್ಟು ಇದ್ದಿಲ್ಲ ಸ್ಥಿತಿ ಅಂದಾಗೆ ನೀವು ಒಬ್ಬೊಬ್ರಿಗೆ ಡಿಸ್ಟರ್ಬ್ನು ಆಗುತ್ತೆ ಮೇಡಮ್. ಅಂದ್ರೆ ಎನರ್ಜಿ ಜಾಸ್ತಿ ಆದಾಗ ಸುಮ್ನೆ ರೌಂಡ್ ಹೊಡಿತಾ ಇರ್ತಾರೆ, ಬ್ಯಾಲೆನ್ಸ್ ಇರಲ್ಲ. ಆ ಬ್ಯಾಲೆನ್ಸ್ಡ್ ಸ್ಟೇಜ್ ಬೇಕು ನಮ್ಗೆ. ಸೊ ಅದಕ್ಕೆ ಆ ಪಂಚಭೂತಗಳ ಪಂಚತತ್ವಗಳು ನನ್ನ ದೇಹದಲ್ಲಿ ಸಮಸ್ಥಿತಿಯಲ್ಲಿರಬೇಕು ಅಂತ ಅನ್ಕೊಂಡು ಆ ಒಂದು ಸ್ವಲ್ಪ ದಿವಸ ಮಾಡಿ. ಲಾಟ್ ಆಫ್ ಎಷ್ಟೋ ಪರ್ಸನ್ಗಳಿಗೆ ಅದು ಒಬ್ಬೊಬ್ರಿಗಾದ್ರೆ ಸಿಂಗಲ್ ಸಿಟ್ಟಿಂಗ್ ನಾಗೆ ಕಂಟ್ರೋಲ್ ಆಗಿದೆ. ಆ ತರ ಮಾಡಿ. ಆಗ ಸುತ್ತುವಾಗೆಲ್ಲ ನಾವೇ ಕಂಟ್ರೋಲ್ ಮಾಡ್ಕೋಬೋದ ಮೇಡಮ್? ಗೊತ್ತಾಗಿ. ಹೌದು ಖಂಡಿತ. ನಾನು ಆಕ್ಚುಲಿ ಜಸ್ಟ್ 1 ವೀಕ್ ಕೆಳಗಡೆ ಒಬ್ರು ಇಲ್ಲೇ ಧಾರವಾಡದಲ್ಲೇ 5 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ರು ಸರ್ವಿಸ್ ಕೊಡ್ತಾ ಎಲ್ಲ. ಆದ್ರೂನು ಕೆಲವು ಹಾಗೆ ಇತ್ತು. ಸೊ ಮೊನ್ನೆ ಅಚಾನಕ್ ಆಗಿ ಅವ್ರು ಫೋನ್ ಮಾಡಿದ್ರು, ಸರ್ ಈ ತರ ಹೇಗೋ ಪಿರಮಿಡ್ ಇದೆ, ಎಲ್ಲರ ಹತ್ರ ಇವಾಗ ಪಿರಮಿಡ್ ಇದೆ ಅನ್ಕೊಂತೀನಿ, ಕಂಪಲ್ಸರಿ ಇಲ್ಲಿ ನೀವ್ ಯಾರು ಅಟೆಂಡ್ ಆಗ್ತಿರೋ ಕಂಪಲ್ಸರಿ ಪಿರಮಿಡ್ಗಳನ್ನ 2x2 ಪಿರಮಿಡ್ ಅನ್ನೋದು ಮೊದ್ಲು ಹಾಕೊಡ್ರಿ. ಕೆಲವರೆಲ್ಲ ಇದಾವೆ ನೋಡ್ದೆ ನಾನು. ಸೊ ಒಂದು 2x2 ಪಿರಮಿಡ್, ಒಂದು ಕ್ಯಾಪ್, ಒಂದು ಕ್ರಿಸ್ಟಲ್, ಇಷ್ಟು ಸಾಕು ನಿಮ್ಮ ಮನೆ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಿಮ್ಗೂ. ಹಾಗೆ ಹಂಗೇನಿತ್ತಂದ್ರೆ ನೀವು ಕಾಲ್ ಮಾಡಿದ್ರೆ ಮೇಡಮ್ ನಂಬರ್ ತಗೊಳ್ಳಿ. ಯಾಕಂದ್ರೆ ಪತ್ರಿಜಿ ಅವರು ನನಗೆ ಯಾರನ್ನ ಸೂಚಿಸಿದ್ದಾರೋ ಅಂದ್ರೆ ಅದಕ್ಕಾಗಿ ಹುಟ್ಟಿ ಬಂದಿರೋತಕ್ಕಂಥವ್ರನ್ನ ನನಗೆ ಕೆಲವ್ರನ್ನ ಪರಿಚಯ ಮಾಡ್ಕೊಟ್ಟು ಹೋಗಿದ್ದಾರೆ. ನನ್ನ ಸುಮಾರು ಜನ ನಂಗೆ ಕೇಳ್ತಾರೆ, ಆದ್ರೂ ನಾನು ಒಬ್ಬರನ್ನೇ 16ನೇ ವರ್ಷ ಆಯ್ತು ಒಬ್ಬರನ್ನೇ ಫಾಲೋ ಆಗ್ತಾ ಇದ್ದೀನಿ. ಯಾಕಂದ್ರೆ ಪತ್ರಿಜಿ ಅವ್ರು ನನಗೆ ಪರಿಚಯ, ಇದಕ್ಕಾಗೆ ಹುಟ್ಟಿದ್ದಾನೆ ಮೇಡಮ್ ಅಂತೇಳಿ. ಹಾಗಾಗಿ ಅವ್ರಿಗೆ ನಾನು ಈ ತರ 2x2 ಪಿರಮಿಡ್ ಇದೆ ಮೊದ್ಲು, ಇವಾಗೆಲ್ಲ ಎಲ್ಲರ ಕಡೆ ಇರ್ತವೆ, ಏನೇನಿದ್ದೇವೆ ಅಂತ ಕೇಳ್ತೀನಿ. ಇಲ್ಲ ಮೇಡಮ್ ಇನ್ನೊಂದು ತರಿಸ್ರಿ ಅಂದ್ರು. ಸಿಂಗಲ್ ಸಿಟ್ಟಿಂಗ್ ನಾಗೆ ಅವ್ರು ತುಂಬಾ ರೌಂಡ್ ಆಗ್ತಾ ಇದ್ರು. ಸೊ ಒಂದೇ ಸಿಂಗಲ್ ಸಿಟ್ಟಿಂಗ್ ನಾಗೆ ಕಂಟ್ರೋಲ್ ಆಯ್ತು. ಅದಕ್ಕೆ ನೀವು ಅದೇ ಹೇಳಿದ್ನಲ್ಲ, ಸೊ ನಿಮ್ಮ ಒಂದು ಫಿಸಿಕಲ್ ಬಾಡಿಯಲ್ಲಿ ಆ ಒಂದು ಪಂಚಭೂತಗಳ ಆ ಪಂಚತತ್ವ ನಿಮ್ಮಲ್ಲಿ ಏನಿದಾವೆ, ಸೊ ಅಂದ್ರೆ ಡೈಜೆಷನ್ ಆಗಿರ್ಬೋದು, ಅಥವಾ ಶ್ವಾಸಕೋಶ ಸಂಬಂಧ ಇರ್ಬೋದು, ಅಥವಾ ಜಲತತ್ವ ಆಗಿರ್ಬೋದು, ಸೊ ಯಾವುದೇ ಈ ಒಂದು 5 ತತ್ವಗಳು ಬ್ಯಾಲೆನ್ಸ್ ಆಗಿರ್ಬೇಕು ಅಂತ ಎವ್ರಿ ಡೇ ನೈಟ್ ನೀವು ಅನ್ಕೋ ಖಂಡಿತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ವೇದಾವತಿ ಮ್ಯಾಮ್. ನಮಸ್ತೆ ರೇವತಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮಾ. ಮತ್ತೆ ಅಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ತೆ ಮೇಡಮ್. ನನಗೊಂದು 2 ವರ್ಷ ಇಲ್ಲ, ಇನ್ನೊಂದು 2 ತಿಂಗಳಿದೆ ಧ್ಯಾನ ಮಾಡ್ತಿದ್ದೇನೆ. ನಂಗೆ ಒಳ್ಳೆ ಅನುಭವಗಳೆಲ್ಲ ಆಗಿದೆ. ಈಗ ಸುಮಾರು ಒಂದು 5-6 ತಿಂಗಳಿಂದ ಏನಾಗುತ್ತೆ ಅಂದ್ರೆ ಧ್ಯಾನ ಆಗುತ್ತೆ, ಮಲಗಿದಾಗ ತಕ್ಷಣ ಈ ರೈಟ್ ಸೈಡ್ ತೊಡೆ ಮತ್ತೆ ಈ ರೈಟ್ ಸೈಡ್ ಬೆನ್ನು ಏನೋ ಹರಿದಾಗುತ್ತೆ, ಎಳೆದಂಗಾಗುತ್ತೆ, ತುಂಬಾ ಒಂಥರ ಅನ್ಸುತ್ತೆ. ಕೆಲವು ಸರಿ ಗಾಬರಿ ಆಗುತ್ತೆ, ಎಲ್ಲಿ ಏನು ಏನ್ ಕಚ್ಚಿಬಿಡುತ್ತೋ ಆ ತರ ಫೀಲಿಂಗ್. ಮತ್ತೆ ಬೆನ್ನಲ್ಲೂ ಅಷ್ಟೇನೆ ರೈಟ್ ಸೈಡ್ ಅಲ್ಲಿ ಹರಿದಾಡ್
ಈ ಹಾವುಗಳು, ಇದು ಈ ಜಂತುಗಳು ಹರಿದಾಡ್ತಾವ್ ನೋಡಿ, ಆ ತರ. ಬರೀ ಈ ರೈಟ್ ಸೈಡ್ ಮಾತ್ರನೇ. ಏನ್ ಮಾಡ್ತೀನಿ, ಸ್ವಲ್ಪ ರೇಖಿ ಕಲ್ತಿದ್ದೀನಿ, ಹಾಗಾಗಿ ಸ್ವಲ್ಪ ರೇಖಿ ಮಾಡ್ಕೊಂಡ್ರೆ ಅದ್ ಸ್ವಲ್ಪ ಹೊತ್ತು ತಣ್ಣಗಿರುತ್ತೆ. ಅಷ್ಟೊತ್ತಿಗೆ ನಾನು ನಿದ್ದೆಗೆ ಹೋಗ್ಬಿಡ್ತೀನಿ. ನಿದ್ದೆಗೆ ಹೋಗ್ಬಿಟ್ರೆ ಗೊತ್ತಾಗೋದಿಲ್ಲ. ನಿದ್ದೆ ಬರೋವರೆಗೂ ಇದೇ ಪ್ರಾಬ್ಲಮ್. ಹೀಗೆ 5-6 ತಿಂಗಳಿಂದ ಆಗ್ತದೆ. ಮತ್ತೆ ಈ ನಡುವೆ ಇವರು ನಾಗರತ್ನ ಹೇಳ್ದಂಗೆ ಎಚ್ಚರ ಸ್ಥಿತಿಯಲ್ಲೇ ಧ್ಯಾನ ಆಗುತ್ತೆ. ಡಿಪಿಗೆ ಹೋಗಲ್ಲ, ಗಂಟೆಗಟ್ಲೆ ಬೇಕಾದ್ರೆ ಹಾಗೇ ಕೂತಿರ್ತೀನಿ. ನನ್ಗೆ ಇದು ಸುಷುಮ್ನ ನಾಡಿ ಓಪನ್ ಆಗಿದೆ, ಉಸಿರೆಲ್ಲ ಏನ್ ತೊಂದ್ರೆ ಇಲ್ಲ, ನೀಟಾಗಿ ಧ್ಯಾನ ಮಾಡ್ತೀನಿ. ಈ ಹುಳುಗಳು ಹೇಳಿದ್ನಲ್ಲ, ಹೇಳೋದು ಕ್ರಾಲಿಂಗ್ ಆ ತರ, ಅದು ಏನಕ್ಕೆ ಅಂತ. ಅಮ್ಮ, ನಿಮ್ಮ ಪ್ರಶ್ನೆಲ್ಲೇನೆ ಆನ್ಸರ್, ನೀವೇ ಪ್ರಶ್ನೆ ನೀವೇ ಉತ್ತರ. ನಿಮ್ಮಲ್ಲೇ ನೀವೇ ಆನ್ಸರ್ ಹೇಳ್ತಾ ಇದ್ದೀರಾ, ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ನೀವೇ ಪ್ರಶ್ನೆ ಇವಾಗ ಹೇಳಿದ್ರಿ, ಸುಮಾರು ದಿವಸಗಳಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಒಂದು ಒಳ್ಳೆ ಸ್ಥಿತಿಯಲ್ಲಿ ಇದ್ದೀರಾ. ಅದ್ರ ಜೊತೆಗೆ ಇನ್ನೂ ಒಂದು, ನೀವು ಸರಿಯಾಗಿ ಸ್ವಲ್ಪ ವಾಯ್ಸ್ ಕೇಳಿಲ್ಲ, ಅವಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಕೇಳಿಲ್ಲ. ಐ ಥಿಂಕ್ ನಿಮ್ಮ ದೇಹದಲ್ಲಿ ರೈಟ್ ಸೈಡ್ ಕಂಪ್ಲೀಟ್ ಒಂದು ಹರ್ದಂಗ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಒಂದು ಆನಂತರ ಏನು ಪ್ರಾಣಿಗಳದ್ದು ಏನೋ ಹೇಳಿದ್ರಿ ನೀವು. ಹಾವುಗಳು, ಜಂತುಗಳು, ಈ ಸಣ್ಣ ಸಣ್ಣ ಹಾವು ಮರಿಗಳು ಹಾರ್ದಾಡ್ತಾವ, ಆತರ. ಆಮೇಲೆ ಒಂದೊಂದ್ಸರಿ ಏನಾಗುತ್ತೆ, ಎಲ್ಲ ಗುಂಪಾಗಿ ಬಂದು ಎಳೆದಂಗಾಗುತ್ತೆ. ಓಕೆ, ಗುಡ್. ಸೊ ಇವಾಗ ಏನ್ ಮಾಡ್ತೀರಾ, ಆ ಎಲ್ಲಾ ನಿಮ್ಗೆ ಗೋಚರಿಸ್ತಾ ಇರ್ತಾವಲ್ವಾ, ಆ ಹಾವಾಗಿರ್ಬೋದು, ಪ್ರಾಣಿ ಪಕ್ಷಿ ಆಗಿರ್ಬೋದು, ಯಾವ್ದೇ ಆಗಿದೆ, ಎಲ್ಲವೂ ಸೇರಿ ನಿಮ್ಮನ್ನ ಎಳೆದ ಹಾಗೆ ಆತರ ನೀವು ಫೀಲ್ ಆಗ್ತಾ ಇದೀರ ಅಂದ್ರೆ ಅವುಗಳನ್ನೆಲ್ಲ ಇನ್ವೈಟ್ ಮಾಡಿ ಸಾರಿ ಕೇಳ್ರಿ. ಅಂದ್ರೆ ನಿಮ್ಮಿಂದ ಅವು ಏನಾದ್ರೂ ತೊಂದ್ರೆ ಒಳಗಾಗಿರ್ತವೆ. ನಿಮ್ ತರಾನೇ ಒಬ್ರು ಎಕ್ಸ್ಪೀರಿಯನ್ಸ್, ನಾನು ಹರಪನಹಳ್ಳಿಯಲ್ಲಿ 2016 ಹರಪನಹಳ್ಳಿಯಲ್ಲಿ ಇದ್ದಾಗೆ, ಅಂದ್ರೆ ಲಾಟ್ ಆಫ್ ಎಷ್ಟೋ ಇದಾವೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಗೆ ಈಕ್ವಲ್ ಆಗಿ ಹೇಳ್ತೀನಿ. ಒಬ್ರು ಅಮ್ಮ ಅವರು ಹಾಗೆ, ಅವರು ಮಗ ನಮ್ಗೆ ಪರಿಚಯ ಆದ್ರು. ನಮ್ ತಾಯಿಗೆ ಹಿಂಗ ಸಮ್ ಪ್ರಾಬ್ಲಮ್ ಇದೆ ಮೇಡಮ್, ಕರ್ಕೊಂಡ್ ಬರ್ತೀನಿ ಅಂದ್ರು. ಬೇಡ ಅಂದ್ರೆ ಇಲ್ಲ, ನಾನು ಯಾರಿಗೂ ಅಲೋ ಮಾಡಲ್ಲ, ಗಂಟೆಗಟ್ಲೆ ಸಮಯ ಹೋಗುತ್ತಂತೆ. ಬಟ್ ಅವರು ಬಲವಂತ ಮಾಡೋದಕ್ಕೆ ಸರಿ ಬನ್ನಿ ಅಂತ. ಏನಂದ್ರೆ ಅವ್ರ ಸಮಸ್ಯೆ ನಿಮ್ ತರಾನೇ, ಅವರು ರಾತ್ರಿ ಆಕ್ಚುಲಿ ಅವರು ಮಗ ಅವ್ರ ತಾಯಿ ನೋಡ್ಕೋತಿದ್ರು. ಅಂದ್ರೆ ನಿಮ್ ತರನೇ ಅವ್ರು ಮಲ್ಕೊಂಡಾಗೆ ಎಲ್ಲಾ ಪ್ರಾಣಿಗಳು ಬಂದು ಅವ್ರನ್ನ ತಿವಿಯೋದಂತೆ, ಮಲ್ಕೊಂಡಾಗೆ. ಹಾಗೆ ಅಂದ್ರೆ ಅವರು ಕಾಟ್ನಿಂದ ಕೆಳಗಡೆ ಬೀಳ್ತಾ ಇದ್ರು, ಅಷ್ಟು ಅವುಗಳು ಹಿಂಸೆ ಕೊಡ್ತಿದ್ವಂತೆ ಯಾವಾಗ ಮಲ್ಕೊಂಡಾಗೆ. ಹಾಗಾಗಿ ಎಷ್ಟು ಡಾಕ್ಟ್ರಿಗೆ ತೋರಿಸಿದ್ರು, ಏನೆಲ್ಲಾ ಮಾಡಿದ್ರು, ಏನೂ ಆಗ್ಲಿಲ್ಲ. ಲಾಸ್ಟಿಗೆ ಎಲ್ಲಾ ಆದ್ಮೇಲೆ ತಾನೇ ಧ್ಯಾನಕ್ಕೆ ಬರೋದು, ಅಲ್ಲಿ ತನ ಧ್ಯಾನಕ್ಕೆ ಯಾರು ಬರಲ್ಲ. ಸೊ ಎಲ್ಲಾ ಡೋರ್ಗಳು ಕ್ಲೋಸ್ ಆದಾಗ ಅವಾಗೆ ಧ್ಯಾನಕ್ಕೆ ಕನೆಕ್ಟ್ ಆಗ್ತಾರೆ. ಹಾಗಾಗಿ ನಾನು ಕಾನ್ಫಿಡೆನ್ಸ್ ನಿಂದ ಹೇಳ್ತೀನಿ, ನೀವೇನ್ ಸಮಸ್ಯೆಗಳಂತ ಹೇಳ್ತೀರೋ ಇವತ್ತೇ 50% ವಾಶ್ ಔಟ್ ಆಯ್ತು ಅನ್ಕೊಳ್ರಿ ಅಂತ ಹೇಳ್ತೀನಿ ನಾನು. ಅಂದ್ರೆ ಯಾಕಂದ್ರೆ ಎಲ್ಲಾ ಹಂತಗಳು ಮುಗಿದ ಮೇಲೆನೆ ಲಾಸ್ಟಿಗೆ ಧ್ಯಾನಕ್ಕೆ ಬರೋದು. ಹಾಗಾಗಿ ಏನ್ ಮಾಡ್ತೀರಾ, ಸೊ ಅವಾಗೆಲ್ಲ ನಾವ್ ನಿಮ್ ತರನೇ ಅವ್ರಿಗೆಲ್ಲ ಗೈಡ್ ಮಾಡ್ಬಿಟ್ಟು ಇವಾಗ ಆರಾಮಾಗಿದ್ದಾರೆ. ಸೊ ಅಂದ್ರೆ ಪ್ರತಿಯೊಂದಕ್ಕೂ ಕಾರ್ಯಕಾರಣ ಸಂಬಂಧ ಇಲ್ಲದೆ ಏನು ನಡೆಯಕ್ ಸಾಧ್ಯನೇ ಇಲ್ಲ. ಆ ಸತ್ಯ ನಾವ್ ಅರ್ಥಕೋಬೇಕು. ಅದು ನಾವು ಮಲ್ಕೊಂಡಾಗ್ಲಿ, ಧ್ಯಾನದಲ್ಲಾಗ್ಲಿ, ಕೆಲವ್ರಿಗೆ ಧ್ಯಾನದಲ್ಲಿ ಎಷ್ಟೋ ಪ್ರಾಣಿಗಳು ಬಂದು ಅಥವಾ ಪಕ್ಷಿಗಳು ಆ ತರ ಹಿಂಸೆ ಕೊಡ್ತಾ ಇರ್ತಾವಂತೆ ಧ್ಯಾನದಲ್ಲೂ ಸಹಿತ. ಬಟ್ ತಪ್ಪೇನಲ್ವಲ್ಲ ನಮ್ಗೆ, ಯಾಕಂದ್ರೆ ಯಾವ್ದೋ ಈ 1000 ಜನ್ಮ ತಗೊಂಡು ಇಲ್ಲಿ ಬಂದಿದೀವಿ. ನಿಮ್ಮ ಹೆಸರು ಏನೋ ಹೇಳಿದ್ರಿ, ನಿಮ್ಮ ಹೆಸರು ವೇದಾವತಿ. ವೇದಾವತಿ ಅನ್ನೋರು ಕೇವಲ ಇದೇ ಒಂದು ಬರ್ತ್ ನಲ್ಲಿ ಪ್ರೆಸೆಂಟೇಶನ್ ಆಗಿಲ್ಲಲ್ಲ, ಎಷ್ಟೋ 1000 ಜನ್ಮಗಳಿಂದ ಅನುಭವ ತಗೊಂಡು ಫೇಲ್ ಆಗಿ ಪಾಸ್ ಆಗಿ, ಫೇಲ್ ಆಗಿ ಪಾಸ್ ಆಗಿ ಇವಾಗ ವೇದವತಿ ಅಂತ ಇಲ್ಲಿ ಐಡೆಂಟಿಫೈ ಆಗಿದ್ದೀರಾ. ಸೊ ಅಷ್ಟೊಂದು 1000 ಜನದಲ್ಲಿ ಯಾವ್ದೋ ಒಂದು ಸೋಲಾಗಿ ಇರ್ತೀರಾ ನೀವು. ಪ್ರಾಣಿ ಪಕ್ಷಿ, ಒಂದು ಕಾಗೆ, ಗುಬ್ಬಿ, ಎಲ್ಲವೂ ಜಂತುಗಳು ಎಲ್ಲವೂ ನಾನಾಗಿದ್ದೀನಿ ಅಲ್ವಾ. ಸೊ ಅದಷ್ಟೇ, ಕೇವಲ ಪ್ರಾಣಿ ಪಕ್ಷಿಗಳಷ್ಟೇ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ ಖನಿಜ ಸಾಮ್ರಾಜ್ಯ, ಆಮೇಲೆ ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಆ ನಂತರ ಮಾನವ ಸಾಮ್ರಾಜ್ಯ. ಮತ್ತೆ ಇಷ್ಟೆಲ್ಲಾ 84 ಲಕ್ಷ ಜೀವಿಗಳ ನಂತರ ಮನುಷ್ಯ ಜನ್ಮ. ಹಾಗಿದ್ಮೇಲೆ ಮತ್ತೆ ನಾವು ಯಾವ ಜನ್ಮದಲ್ಲಿ ಏನಾಗಿದೆ ಗೊತ್ತಿಲ್ವಲ್ಲ.
ಆದ್ರೆ ಬ್ರಹ್ಮಾಸ್ತ್ರ ತರ ಪತ್ರಿಜೋರು ಒಂದು ಕೊಟ್ಟೋಗ್ಬಿಟ್ಟಿದ್ದಾರೆ. ಆ ಸಾವಿರಾರು ಜನ್ಮಗಳ ಕರ್ಮ ಪ್ರಕ್ಷಾಳನೆ ಆಗೋದು ಧ್ಯಾನದಿಂದ. ನೀವು ತಲೆ ಕೆಳಗ್ ಮಾಡಿ ಕೋಟಿ ಯಜ್ಞ ಮಾಡಿಸಿದ್ರು ನಮ್ಮ ಕರ್ಮ ಪ್ರಕ್ಷಾಳನೆ ಆಗೋದಿಲ್ಲ. ನೀವು ರೇಖಿ ಅಂತ ಹೇಳಿದ್ರೆ ರೇಖಿ ಮಾಡ್ತಾ ಮಾಡ್ತಾ ಮಲ್ಕೊಂತೀರಿ ಅಂತ, ಬಟ್ ಏನಂದ್ರೆ ಸೆಲ್ಫ್ ಹೀಲಿಂಗ್ ಓಕೆ, ಬಟ್ ಅದರ ಫೈನಲ್ನೇ ಧ್ಯಾನಮ್ಮ. ಇವೆಲ್ಲ ಒಂದೊಂದು ಹಂತ ಇವು. ಅಂದ್ರೆ ಆಯಾ ಪಾಠಗಳಿಗೆ ನೀವು ಟ್ರೀಟ್ಮೆಂಟ್ ತಗೋತೀರಾ. ಧ್ಯಾನ ಹಾಗಲ್ಲ. ಯಾವಾಗ ನಾವು ಸಮಾಧಿ ಸ್ಥಿತಿಗೆ ಹೋಗ್ತೀವೋ ಕಂಪ್ಲೀಟ್ ಈ ಏನಂತಾರೆ ವಾಟರ್ ಪೈಪ್ ನಿಂದ ಕಾರ್ ಕಂಪ್ಲೀಟ್ ಹೆಂಗ್ ವಾಶ್ ಮಾಡ್ತೀವೋ ಹಂಗ ನಮ್ಮ ಫಿಸಿಕಲ್ ಬಾಡಿ ಈ ಒಂದು ನರನಾಡಿಗಳೆಲ್ಲ ಕ್ಲೀನಿಂಗ್ ಪ್ರೋಸೆಸ್ ಆಗುತ್ತೆ. ನೀವು ಅಲ್ಲಿ ಇಲ್ಲಿ ಅಂತ ಪ್ರತ್ಯೇಕವಾಗಿ ನಾವು ಹೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ. ಹಾಗಾಗಿ ಆದಷ್ಟು ಧ್ಯಾನಕ್ಕೆ ಒತ್ತು ಕೊಡಿ. ಏನೇ ಸಮಯ, ಯಾಕಂದ್ರೆ ಕೋಟಿ ಯಜ್ಞಕ್ಕೆ ಸಮ ಒಂದು ಧ್ಯಾನ. ಪೂಜೆ, ಜಪ, ತಪ, ಸ್ತೋತ್ರ ಇವೆಲ್ಲ ಸಾವಿರಾರು ಜನ್ಮಗಳು ಮಾಡ್ತಾ ಬಂದಿದೀವಿ. ಇದ್ರ ಅನುಭವ ನೀವು ತಗೊಂಡಿದ್ದೀರಾ, ಧ್ಯಾನದ ಅನುಭವ. ಹಾಗಿದ್ಮೇಲೆ ಮತ್ತೆ ಯಾಕೆ ವಾಲ್ತೀರಾ ಹಿಂದ್ಗಡೆ? ಹೌದಿಲ್ವಾ? ಡಿಗ್ರಿ ಪಾಸ್ ಆಗ್ಬಿಟ್ಟು PhD ಮಾಡಕ್ ಬಂದಿದ್ದೀರಾ. ಇವತ್ತು ಧ್ಯಾನ ಅಂದ್ರೆ PhD ಅಂದ್ರೆ ಏನಿರುತ್ತೆ ಹೇಳ್ರಿ? ಸಬ್ಜೆಕ್ಟ್ ಏನು ಇರಲ್ಲ, ಕಂಪ್ಲೀಟ್ ರಿಸರ್ಚ್ ಇರುತ್ತೆ ಅಲ್ಲಿ. ಹಾಗೆ ಧ್ಯಾನ ಅನ್ನೋದು PhD ಅಂತಾರೆ ಪತ್ರಿ ಸರ್. ಯಾಕೆಂದ್ರೆ ಇಲ್ಲಿ ರಿಸರ್ಚ್, ನನ್ನನ್ನ ತಿಳ್ಕೊಳ್ಳೋದು ರಿಸರ್ಚ್ ಇದು. ಹಂಗಂದ್ಮೇಲೆ ಮತ್ತೆ ನಾನು BA ಓದ್ತೀನಿ ಅಂತಂದ್ರೆ ಮತ್ತೆ ನಿಮ್ಗೆ ಲಾಸ್ ಆಗೋದದು. ಹೆಚ್ಚಿನ ಜ್ಞಾನ ತಗೊಳ್ಳೋದಕ್ಕೆ ನಿಮಗ್ ಲಾಸ್ ಆಗುತ್ತೆ ಅಷ್ಟೇ. ಅದಕ್ಕೆ ಅದ್ಭುತವಾದ ಸ್ಥಿತಿಯಲ್ಲಿ ಇದ್ದೀರಾ. ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ಒಳ್ಳೆ ಸ್ಥಿತಿಯಲ್ಲಿ ಇದ್ದೀರಾ. ಆಮೇಲೆ ಎಲ್ಲಾ ಪ್ರಾಣಿಗಳದ್ದು ಅದು ಆಯ್ತು. ಆಮೇಲೆ ಹಾವು ಹರಿದಂಗ ಆಗುತ್ತೆ ಅಂತ ಆ ಒಂದು ಸೋಲಿಗುನು ಸಾರಿ ಕೇಳ್ರಿ. ಜಸ್ಟ್ ಒಂದು ವಾರ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂತ. ಓಕೆ ಮಾ, ಥ್ಯಾಂಕ್ ಯು. ನನ್ಗೆ ಧ್ಯಾನನೇ ಅಲ್ಟಿಮೇಟ್ ಅನ್ನೋದು ಚೆನ್ನಾಗಿ ಅರಿವಾಗಿದೆ. ರೇಖಿನೂ ಅಷ್ಟೇನೆ, ಧ್ಯಾನ ಮಾಡಿದ್ರೇನೆ ರೇಖಿ ಪವರ್, ಅದು ನನ್ಗೆ ಅರಿವಾಗಿದೆ. ಮತ್ ಆದ್ರೂನು ಇದು ಯಾಕೆ ಅನ್ನೋದು ಒಂದೇ ನನ್ಗೆ ಯಾವಾಗ್ಲೂ. ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ನಿಮ್ಮನ್ನ ನೀವು ಹಿಡ್ಕೊಂಡ್ಬಿಡಿ ಅಷ್ಟೇ. ಎಲ್ಲ ಬಿಟ್ಬಿಡಿ. ಯಾಕಂದ್ರೆ ಉಡುಪಿಯಲ್ಲಿ ನಾನು 40 ಜನ ರೇಖಿ ಮಾಸ್ಟರ್ಸ್ಗೆ ಕ್ಲಾಸ್ ಮಾಡಿದ್ನಮ್ಮ. ಯಾವಾಗ 2011 40 ಜನ ರೇಖಿ ಮಾಸ್ಟರ್ಸ್ ಒಂದೇ ಸಿಂಗಲ್ ಸಿಟ್ಟಿಂಗ್ ನಾಗೆ ಅವ್ರು ಕಂಪ್ಲೀಟ್ ಕನೆಕ್ಟ್ ಆದ್ರು. ಹಾಗೆ ಯಾಕಂದ್ರೆ ಅಂತ ನೀವೇನ್ ರೇಖಿ ಕಲಿತೀರಾ ಅಂತ ಮಾಸ್ಟರ್ಗಳೇ ಧ್ಯಾನ ಮಾಡ್ತಾ ಇದ್ದಾರೆ. ಹಾಗಿದ್ಮೇಲೆ ನೀವು ಅದ್ಭುತವಾಗಿ ಧ್ಯಾನ ಮಾಡ್ತಾ ಇದ್ದೀರಾ, ಮತ್ತೆ ಯಾಕೆ ಹಿಮ್ಮುಖ ಆಗ್ತೀರಾ ನೀವು? ಅದ್ಭುತವಾಗಿ ಮಾಡ್ರಿ. ಪ್ರತಿಯೊಂದಕ್ಕೂ ಸಾರಿ ಕೇಳೋದೇ ಒಂದು ಬ್ರಹ್ಮಾಸ್ತ್ರ. ಅದಕ್ಕೆ ಆ ಪ್ರಕ್ಷಾಳನೆ ಆಗೋದೇ ಧ್ಯಾನದಿಂದ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನಾಗರತ್ನ ಮ್ಯಾಮ್, ಯಾಕೆ ಮತ್ತೆ ಮ್ಯೂಟ್ ಆಯ್ತು? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಈ 10 ಜನಕ್ಕೆ ಕ್ವಶನ್ಗೆ ಆನ್ಸರ್ ಕೊಟ್ಟಾಗ ಅದ್ರಲ್ಲಿ ನಂದು 1-2 ಪಾಯಿಂಟ್ 3 ಪಾಯಿಂಟ್ ಇತ್ತು ಅಂತ ಅನ್ಕೋತೀನಿ. ಎಲ್ಲರಿಗೂ ಆನ್ಸರ್ ಕೊಟ್ಟಾಗ ನಂದು ಆನ್ಸರ್ ಸಿಕ್ತು ನನ್ನ ಕ್ವಶನ್ಗಳಿಗೂ. ಮತ್ತೆ ಅದೇ ಕೇಳೋದ್ ಬೇಡ ಅನ್ಸುತ್ತೆ. ಆದ್ರೂ ನಂದು ವೈಯಕ್ತಿಕವಾಗಿ ಅಂದ್ರೆ ನನಗೆ ಧ್ಯಾನಕ್ಕೆ ಬರಕ್ ಮೊದ್ಲೇ ನನ್ನ ಬಾಡಿನಲ್ಲಿ ತುಂಬಾ ನೋವುಗಳೆಲ್ಲ ಇತ್ತು. ಏನೋ ಒಂದು ಆಕ್ಸಿಡೆಂಟ್ಗಳು ಮಾಡ್ಕೊಳ್ಳೋದು, ಬೀಳೋದು, ಹೇಳೋದು ಇದೆಲ್ಲ ಇತ್ತು. ಹಾಗಾಗಿ ಅದೆಲ್ಲ ಅನ್ಕೋತಿದ್ದೆ. ಅದೆಲ್ಲ ಬಲಭಾಗಕ್ಕೆ ಜಾಸ್ತಿ ಆಗ್ತಾ ಇತ್ತು. ಈ ಕೊನೆಯಲ್ಲಿ ನನಗೆ ಒಂದು ಸಯಾಟಿಕಾ ಪ್ರಾಬ್ಲಮ್ ಬಂದಾಗಿಂದ ಸಾಮಾನ್ಯ ಎಡಗಡೆ ಪಾರ್ಶ್ವ ಪೂರ್ತಿ ಒಂಥರ ತುಂಬಾ ನೋವಲ್ಲಿರುತ್ತೆ ಯಾವಾಗ್ಲೂ. ಜೊತೆಗೆ ಮೇಡಮ್ ಹೇಳ್ದಂಗೆ ತೊಡೆಯಿಂದ ಒಂದು ಮಂಡಿ ತನಕ, ತೊಡೆ ಭಾಗ ಅಂದ್ರೆ ಮಂಡಿ ತನಕ ಆ ಸೀಟ್ ನಾವು ಕುತ್ಕೋತೀವಲ್ಲ, ಆಗ ಅದಷ್ಟಕ್ಕೆ ಮಾತ್ರ ಅವ್ರು ಹೇಳ್ದಂಗೆ ಒಂಥರ ಹರ್ದಂಗೆಲ್ಲ ಆಗುತ್ತೆ. ಅದೇನೋ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದೇನೋ ಅಂತ ಅನ್ಕೊಂಡಿರ್ತಿದೆ. ಜೊತೆಗೆ ಮೊನ್ನೆ ಈ 3 ದಿವಸದಿಂದ ಕತ್ತು ನೋವು ತುಂಬಾನೇ ಇರ್ತಿತ್ತು ಮೇಡಮ್. ಯಾವಾಗ ಬಂದು ಈ ಎಡಗಡೆಗೆ ಯಾವುದೇ ಪೇನು, ಇವು ನಾನು ಧ್ಯಾನ ಕುತ್ಕೊಂಡಿರ್ಬೇಕಾದ್ರೂ ಹಿಂಗ್ ಸ್ವಲ್ಪ ಮುಂದೆ ಎಲ್ಲ ತುಂಬಾನೇ ವಾಲ್ತಿದ್ದೆ. ಅದು ವಾಲಕ್ಕೆ ಆತರ ಆಗಿದೆ ಅನ್ಕೊಂಡೆ. ಆಮೇಲೆ ಕತ್ತಿಗೆ ಒಂದು ದಿಂಬು ತರ ಏನೋ ಕೊಡ್ತಾರಲ್ಲ, ಅದು ಬೆಲ್ಟು ಸ್ಲೀಪಿಂಗ್ಗೆ ಅಂತ ಜರ್ನಿಗೆ ಅದನ್ನ ತಂದಿದ್ದ ಮಗ. ಅದನ್ನ ಕೇಳ್ದೆ ಸರ್ನ, ಬೇಡ ಅದನ್ನೆಲ್ಲ ಹಾಕೊಳ್ಳೋದು ಅಂತ ಅಂದ್ರು. ಕತ್ತಿಗೆ ಏನಾದ್ರು ಹಾಕೊಂಡ್ರೆ ಈ ವಾಲ ತಪ್ಪುತ್ತೇನೋ ಅಂತ ಹಿಂಗ್ ಮುಂದಕ್ಕೆ ಬರೋದು, ಜೊತೆಗೆ ಒಂದ್ ಸೈಡ್ ಹಿಂಗ್ ಆಗೋದು. ಅದ್ರಿಂದ ಕತ್ತು ನೋವು, ಈ ಒಂಥರ ಭುಜ ನೋವು ಬರ್ತಾ ಇತ್ತು. ಈ 3-4 ದಿವಸದಿಂದ ಅದು ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಧ್ಯಾನದಲ್ಲಿ ಆ ತರ ಆಗುತ್ತೇನೋ ಅಂತ. ಈಗ ನಾಗರತ್ನ ಮೇಡಮ್ ಕೇಳ್ದಂಗೆ ನಾನು ಈ ಕೈ ಕಟ್ಕೊಂಡು ಈ ತರ ಎಲ್ಲ ಕುತ್ಕೊಂಡಿರ್ತೀವಲ್ವಾ, ನನ್ ಕೈ ನನಗಿದೆ ಅಂತಾನೆ ಅನ್ಸಲ್ಲ. ನಾನು ಎಲ್ಲೋ ಇದೀನಿ, ಇದು ಕೈ ನನ್ ಬಿಡ್ಸ್ಕೊಳಕ್ಕೆ ಗೊತ್ತಾಗಲ್ಲ. ಇವರೆಲ್ಲ 2 ನಿಮಿಷ 3 ನಿಮಿಷ ಎಚ್ಚರವಾಗಿ ಅಂತ ಅಂದಾಗ
ಎಚ್ಚರ ಆಗ್ಬಿಡುತ್ತೆ, ಕಣ್ಣು ಬಿಡಕ್ ಆಗಲ್ಲ, ಕೈ ಬಿಡಿಸ್ಕೊಳಕ್ ಆಗಲ್ಲ, ಅಷ್ಟಿರುತ್ತೆ. ಅಂದ್ರೆ ಮನ್ಸ್ ಮಾತ್ರ ಎಚ್ಚರ ಆಗ್ಬಿಟ್ಟಿರುತ್ತೆ, ಅಂಗಾಂಗಗಳು ಇದಕ್ ಬಂದಿರಲ್ಲ, ಮನ್ಸ್ ಮಾತ್ರ ಎಚ್ಚರ ಆಗ್ಬಿಡುತ್ತೆ, ಮತ್ತೆ ಧ್ಯಾನಕ್ಕೆ ಹೋಗಕ್ಕೆ ಆಗಲ್ಲ. ನನ್ ಆತರ ಆಗ್ತಾ ಇದೆ. ಅದಕ್ಕೆ ಏನ್ ಆನ್ಸರ್ ಅಂತ ಗೊತ್ತಾಗಿಲ್ಲ. ಜೊತೆಗೆ ನನಗೆ ಎಡಪಾರ್ಶ್ವ ಅಂದ್ರೆ ತುಂಬಾನೇ ಬೆನ್ನ ಹತ್ರನೂ ಅಷ್ಟೇನೆ, ಒಂದು ಬೆನ್ನು ಮೂಳೆ ಬರತ್ತಲ್ಲ, ಎಲ್ಲ ಎಡಪಾರ್ಶ್ವಗಳಲ್ಲಿ ತುಂಬಾ ನೋವು ಬರ್ತಾ ಇದೆ. ಅದು ಸಯಾಟಿಕಾ ಪ್ರಾಬ್ಲಮ್ ಇಂದನಾ ಅಥವಾ ನಾನು ಕೂತ್ಕೊಳ್ಳೋ ಪೊಸಿಷನ್ಗಳು ಸರಿ ಇಲ್ವಾ, ಇದನ್ನ ಧ್ಯಾನ ಕೂತ್ಕೊಂಡಾಗ ಆಗುವಂತದ್ದ ಅಂತ ಒಂದು ಆನ್ಸರ್ ಬೇಕಿತ್ತು ಮೇಡಮ್. ಮೇಡಮ್, ಧ್ಯಾನಕ್ಕೆ ಕೂಡೋ ಪೊಸಿಷನ್ ಸರಿಯಾಗಿಲ್ಲ ಅನ್ನೋದು ಅದು ರಾಂಗ್ ಅದು. ಸೊ ಪತ್ರಿಜಿಯವ್ರು ಏನ್ ಹೇಳ್ತಾರೆ, ಈ ಆನಾಪಾನಸತಿ ಧ್ಯಾನ ಅಂದ್ರನೆ ಸುಖಾಸನ ಪ್ರಾಣಾಯಾಮ ಅಂತ ಕರೀತಾರೆ. ಅಂದ್ರೆ ನಿಮಗೆ ಯಾವ್ದು ಕಂಫರ್ಟ್ ಅನಿಸ್ತದೋ ಆ ಸೀಟು ನೀವು ಕೂತು ಸಾಧನೆ ಮಾಡೋದೇ ಧ್ಯಾನ. ಅಂದ್ರೆ ಧ್ಯಾನ ಅಂತಂದ್ರೆ ಧ್ಯಾನ ಮಾಡೋಕೆ ಅಣಿ ಆಗ್ಬೇಕು. ಫಸ್ಟ್ ನಾವು ಅಣಿ ಆಗೋದು ಹೇಗೆ ಅಂತಂದ್ರೆ, ಸೊ ನಮ್ಮ ದೇಹ ದಂಡಿಸಿ ಯಾವ್ದು ಬೇಡ, ನಿಮ್ಗೆ ಯಾವ ತರ ಕಂಫರ್ಟ್, ಅದಕ್ಕೆ ಸುಖಾಸನ ಪ್ರಾಣಾಯಾಮ ಇದು. ಅಂದ್ರೆ ಒಬ್ಬೊಬ್ರಿಗೆ ಕೆಳಗಡೆ ಕೂತ್ರೆ ಫುಲ್ ಕಂಫರ್ಟ್ ಅನಿಸ್ತದೆ, ಕೆಳಗ್ ಕೂಡ್ರಿ. ಒಬ್ಬೊಬ್ರಿಗೆ ಸೋಫಾ ಮೇಲೆ ಕೂತ್ರೆ, ಯಾಕಂದ್ರೆ ನೀವ್ ಹೇಳಿದ್ರಿ ಇವಾಗ ಎಡಗಾಲು ನನಗೆ ಎಡಗಡೆ ಭಾಗದಲ್ಲಿ, ಆಮೇಲೆ ಈ ಮೇಲಿನ ಭಾಗ ಮೊಣಕಾಲವರೆಗೂ ತುಂಬಾ ನೋವು ಇರುತ್ತೆ ಅಂತ. ಸೊ ಹಾಗಿದ್ದಾಗ ಏನ್ ಮಾಡ್ತೀರಾ, ಆ ಒಂದು ಏನಾದ್ರು ಪಿರಮಿಡ್ ಆದ್ಮೇಲೆ ಕ್ರಿಸ್ಟಲ್ ಇರುತ್ತೆ. ಅಂದ್ರೆ ಕೆಲವ್ರ ಅನುಭವಗಳು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಆ ಕ್ರಿಸ್ಟಲ್ ಹಿಡ್ಕೊಂಡು ಧ್ಯಾನ ಮಾಡಿದ್ಮೇಲೆ ಆ ಕ್ರಿಸ್ಟಲ್ ನಿಂದ ಈ ತರ ರಬ್ ಮಾಡ್ಕೊಳ್ರಿ, ಇನ್ಸ್ಟಂಟ್ ಆಗಿ ರಿಲೀಫ್ ಆಗಿದೆ ಅಂತ ಸುಮಾರು ಎಷ್ಟೋ ಜನಗಳದ್ದು ನಾನು ಕೇಳಿದ್ದೀನಿ. ನಾನು ಗೈಡ್ ಮಾಡ್ತೀನಿ ಅಷ್ಟೇ, ಬಟ್ ಅವ್ರ ಅನುಭವ ಕೆಲವ್ರು ಹೇಳಿದಾಗೆ ನನಗೆ ಅವ್ರ ಸ್ಥಿತಿಗೆ ಅದು ಎಸ್ ಅಲ್ಲ ಅಂತ. ಹಾಗಾಗಿ ನೀವು ಸಹಿತ ಆ ಕ್ರಿಸ್ಟಲ್ ನ ಹಿಡ್ಕೊಂಡು ಧ್ಯಾನ ಮಾಡಿದ ನಂತರ ಅದು ಕಂಪ್ಲೀಟ್ ಎನರ್ಜಿ ಇರುತ್ತೆ ಮೇಡಮ್. ಅದನ್ನೆಲ್ಲ ಕಂಪ್ಲೀಟ್ ಈ ತರ ಹಿಂಗ ಮಸಾಜ್ ತರ ರಬ್ ಮಾಡ್ಕೊಳ್ಳಿ. 1 ಪಾಯಿಂಟ್. 2ನೇ ಪಾಯಿಂಟ್, ಧ್ಯಾನ ಮಾಡಿದ್ರುನುವೆ ನಮ್ಗೆ ಇನ್ನೂ ಸ್ವಲ್ಪ ನೋವಿದೆ ಅಂದ್ರೆ ಪತ್ರಿಜಿಯವರು ಹೇಳೋದು, ಈ ಪಂಚಕೋಶಗಳು ನಿಮ್ಗೆ ಗೊತ್ತಲ್ಲ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ಇವಾಗ ನಮ್ಮ ಫೈನಲಿ ಟ್ರೀಟ್ಮೆಂಟ್ ಏನು ಅಂದ್ರೆ ಧ್ಯಾನ ಆನಂದಮಯ ಕೋಶಕ್ಕೆ ಸೇರುತ್ತೆ. ಬಟ್ ನಮ್ಮ ಎಷ್ಟೋ ಸಾವಿರಾರು ದೊಡ್ಡ ಗಂಟಿರುತ್ತೆ, ಭಾರ ಹೋರ್ಲಾರ್ದಷ್ಟು ನಮ್ಗೆ ಅಲ್ವಾ. ಹಾಗಿದ್ದಾಗ ಏನ್ ಮಾಡ್ಬೇಕು, ಆ ಧ್ಯಾನದ ಜೊತೆಗೆ ಫಿಸಿಕಲ್ ಬಾಡಿ ಈ ಒಂದು ನೇಚರ್ ನಿಂದ ಕ್ರಿಯೇಟ್ ಆಗಿದೆ, ಆದ ಕಾರಣ ನೇಚರ್ ನಲ್ಲಿ ಸಿಗುವಂತ ಯಾವ್ದಾದ್ರು ಮನೆ ಮದ್ದು. ಅಂದ್ರೆ ನೀವಂದ್ರೆ ಇವಾಗ ನಾನು ಎಲ್ಲೋ ಮೊನ್ನೆ ಕೇಳಿದ್ದೆ, ಎಳ್ಳೆಣ್ಣೆ ಸಿಗುತ್ತಲ್ವಾ, ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಒಂದು ಬಾಟ್ಲಲ್ಲಿ ಇಟ್ಕೊಳ್ಳಿ. ಸೊ ಧ್ಯಾನ ಕೂಡೋ ಮುಂದ್ಗಡೆ ಸ್ವಲ್ಪ ಹಚ್ಕೊಂಡು ಕೂತ್ ಬಿಡ್ರಿ ಅಷ್ಟೇ. ಅಂದ್ರೆ ಸಾಧನೆ ಆಗ್ಬೇಕಲ್ವಾ, ಆ ಫಿಸಿಕಲ್ ಬಾಡಿಗೆ ಆ ಎನರ್ಜಿ ಕನೆಕ್ಟ್ ಆಗ್ಬೇಕಂದ್ರೆ ಈ ಹೊರಗಡೆ ಒಂದು ದೇಹ ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಸೊ ಹಾಗಿದ್ದಾಗೆ ಸ್ವಲ್ಪ ಅದು ಒಂದು ಬಾಟ್ಲಲ್ಲಿ ಹಾಕೊಳ್ರಿ. ನೀವು ಧ್ಯಾನ ಕೂಡ ಮುಂದ್ಗಡೆ ಅಥವಾ ಯಾವಾಗಾದ್ರೂ ತುಂಬಾ ನೋವಾದಾಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ತುಂಬಾ ಕಡಿಮೆ ಆಗುತ್ತೆ. ಸೊ ಆಮೇಲೆ ಇದು ಹೊರಗಡೆದು ಟ್ರೀಟ್ಮೆಂಟ್, ಒಳಗಡೆದಲ್ಲ. ಒಳಗಡೆದು ಧ್ಯಾನದಿಂದಾನೇ. ಆ ಧ್ಯಾನ ಮಾಡ್ಬೇಕು, ನಾವ್ ಅಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಇದು ಸಪೋರ್ಟಿಂಗ್ ಕೆಲವರಿಗೆ, ಎಲ್ಲರಿಗೂ ಅಂತಲ್ಲ. ಸೊ ಕೆಲವರಿಗೆ ಈ ತರ ಇದೊಂದು ಪದ್ಧತಿ ಮಾಡಿ ನೋಡಿ. ಜಸ್ಟ್ ಒಂದು ಎಳ್ಳೆಣ್ಣೆಯಲ್ಲಿ ಕರ್ಪೂರ ಕುಟ್ಬಿಟ್ಟು ಹಾಕಿ ಅದು ಇಟ್ಕೊಂಡ್ಬಿಡಿ ಒಂದು ಬಾಟ್ಲಲ್ಲಿ. ಸೊ ನೀವಾಗ ಯಾವಾಗ ತುಂಬಾ ನೋವು ಇರುತ್ತೋ ಒಂದು ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಅಪ್ಲೈ ಮಾಡಿ. ಪರ್ಟಿಕ್ಯುಲರ್ ಧ್ಯಾನ ಮಾಡಕ್ ಕೂತಾಗ ಆತರ ಅಪ್ಲೈ ಮಾಡಿ. ಅದನ್ನು ಆಯುರ್ವೇದ ವಿಜ್ಞಾನಮಯ ಕೋಶಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಪಂಚಭೂತಗಳಲ್ಲಿ ಏನಿದೆ ಅದು ಟ್ರೀಟ್ಮೆಂಟ್ ತಪ್ಪೇನಲ್ಲ. ಸೊ ಹಾಗೆ ಅಂತ ಹೊರಗಡೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋ ಅವಶ್ಯಕತೆ ಏನು ಬೇಡವೇ ಬೇಡ. ಯಾಕಂದ್ರೆ ಅಷ್ಟು ಎನರ್ಜಿ ಬರ್ತಾ ಇದೆ ಭೂಮಿ ಮೇಲೆ. ಸ್ವಲ್ಪ ಸಹಿಸ್ಕೊಂಡು, ತೀರಾ ಇವಾಗ ವಯಸ್ಸಾಗ್ತಾ ಇದೆ ಆಗ್ತಾ ಇಲ್ಲ ಅಂದಾಗ ಆ ನೋವು ನುಂಗಿಕೊಂಡು ನೀವು ಸಾಧನೆ ಮಾಡ್ಬೇಡಿ. ಅದಕ್ಕೆ ಸೊ ಈ ತರ ಮಾಡಿ ನೋಡಿ. ಹಾಗೇನಾದ್ರೆ ಎಣ್ಣೆ ಎಲ್ಲ ಮಾಡ್ಕೋತೀನಿ ಮೇಡಮ್, ನಾನೇ ಸುಮಾರು ಎಣ್ಣೆಗಳೆಲ್ಲ ಮಾಡ್ಕೊಂಡಿದೀನಿ. ಒಂದ್ ಸ್ವಲ್ಪ ಸೊಪ್ಪುಗಳು ಇದೆಲ್ಲ ತಂದು ಎಳ್ಳೆಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡು, ಸಾಸಿವೆ ಎಣ್ಣೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತೀನಿ. ಜೊತೆಗೆ ನನಗೆ ಧ್ಯಾನ ಅಂದ್ರೆ ಅದು ಯಾವಾಗ್ಲೂ ನಾನು ಆಜ್ಞಾ ಚಕ್ರದ ಕಡೆನೆ ಮೊದಲು ಧ್ಯಾನ ಮಾಡುವಾಗ ನನಗೆ ಆನಾಪಾನಸತಿನಲ್ಲಿವೆ ನನಗೆ ಕಡೆ ಗಮನ ಕೊಡಕ್ಕೆ ಗೊತ್ತಾಗ್ತಿರ್ಲಿಲ್ಲ ಮೊದ್ಲು. ಸ್ವಲ್ಪ ವಾಯ್ಸ್ ಸ್ವಲ್ಪ ಜೋರಾಗಿ ಮಾತಾಡಿ. ಆಯ್ತು. ನಾನು ಆನಾಪಾನಸತಿ ಧ್ಯಾನ ಮಾಡಿ ಅಂತ ಅಂದ್ರೆ ಉಸಿರಿನ ಕಡೆ ನಾನು ಧ್ಯಾನ ಕೊಡ್ತಾ ಇರ್ಲಿಲ್ಲ. ಆಜ್ಞಾ ಚಕ್ರ ಈ ಉಬ್ಬನ ಮಧ್ಯ ನಾನು ಒಂದು ಮನ್ಸನ್ನ ಅಲ್ಲಿಗೆ ಕೇಂದ್ರೀಕರಿಸ್ಕೊಂಡು ಮಾಡ್ತಾ ಇದ್ದೆ ಸ್ವಲ್ಪ ದಿವಸ. ಆಮೇಲೆ ಇವರೆಲ್ಲ ಹೇಳೋದ್ ಗೊತ್ತಾಗಿ ಸ್ವಲ್ಪ ಉಸಿರು ಕಡೆ ಮಾಡ್ಕೋಬೇಕಾದ್ರೆ ಮೊದ್ಲು 1-2 ಸರಿ ದೀರ್ಘ ಶ್ವಾಸ ತಗೊಳ್ಳೋದು, ಆಮೇಲೆ ಉಚ್ಛ್ವಾಸ ನಿಶ್ವಾಸ ಎಲ್ಲ ಮಾಡ್ಕೊಂಡು ಮಾಡ್ಬೇಕು, ಆ ತರ ಕೂತ್ಕೊಂಡಿದ್ದೆ. ಬಟ್ ಇವಾಗ ಅರ್ಥ ಆಗಿದೆ. ಬಟ್ ಅದು ಒಂದಿನ
ಒಂದಿನ ಇರಲ್ಲ ಮೇಡಮ್ ಮೈಂಡು, ಅದಕ್ಕೆ ಕೇಳಿದೆ. ಜೊತೆಗೆ ನನ್ಗೆ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ನಾನು ತುಂಬಾನೇ ನನಗೆ ನಾನೇ ಹೇಳ್ಕೋಬೇಕು, ನಾನು ಆಯಿಲ್ಗಳೆಲ್ಲ ಮಾಡ್ಕೊಡ್ತೀನಿ. ಅದಕ್ಕೆ ಅಂತಾನೆ 2 ಡ್ರೆಸ್ಗಳನ್ನ ಇಟ್ಕೊಂಡಿರ್ತೀನಿ. ರಾತ್ರಿ ಟೈಮ್ ಅನ್ಕೋ ಅದು ಮಾಡ್ಕೊಂಡು 1-2-3 ಪೆಟಿಕೋಟ್ ಎಲ್ಲ ಅದಕ್ಕೆ ಬಿಟ್ಬಿಟ್ಟಿದೀನಿ. ಯಾಕೆಂದ್ರೆ ಆಯಿಲ್ಗಳು ವಾಸನೆ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಹಾಕೊಂಡು ಮಲ್ಕೊಳ್ಳುವಾಗೆಲ್ಲ ಮಾಡ್ತಾ ಇರ್ತೀನಿ ಮೇಡಮ್. ಅಂದ್ರೆ 1 ವರ್ಷದಿಂದ ನಾನು ಈಗ್ಲೂ ಅಷ್ಟೇನೆ ಒಂದು ಮಾತ್ರೆ ಕೂಡ ತಗೊಳಲ್ಲ. ಆದ್ರೂ ಒಂದ್ ಸ್ವಲ್ಪ ನನಗೆ ಧ್ಯಾನದಲ್ಲಿ ಸ್ವಲ್ಪ ಕಡಿಮೆ ಆಯ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಜೊತೆಗೆ ನನಗೆ ಒಳ್ಳೊಳ್ಳೆ ಹಾಗೆ ಅನ್ಕೋಬೇಡಿ, ಕಡಿಮೆ ಆಯ್ತಾ ಹೆಚ್ಚಾಯ್ತಾ ಇದು ತೂಕ ಮಾಡೋದಲ್ವಲ್ಲ. ಸೊ ಮಾಡ್ತಾ ಹೋಗಿ, ಯಾಕಂದ್ರೆ ಎಲ್ಲರಿಗೂ ಒಂದೇ ಉತ್ತರ. ಎಷ್ಟೋ ಜನ್ಮಗಳಿಂದ ನಾವು ಕೂಡಕೊಂಡಿರ್ತೀವಿ. ಒಬ್ರಿಗೆ ಬೇಗ ಸಿಗುತ್ತೆ, ಒಬ್ರಿಗೆ ನಿಧಾನ ಸಿಗುತ್ತೆ, ಒಬ್ರಿಗೆ ಇನ್ನೂ ನಿಧಾನ ಸಿಗುತ್ತೆ. ಬಟ್ ರಿಸಲ್ಟ್ ಅನ್ನೋದು ಖಚಿತ ಇದ್ದೇ ಇರುತ್ತೆ. ಅದಕ್ಕೆ ಯಾಕಂದ್ರೆ ಯಾವ್ದ್ರಲ್ಲೂ ನಮ್ಗೆ ಸಿಗದೆ ಇರಿದ್ರು ಧ್ಯಾನದಲ್ಲೇ ಮೇನ್ ಫೈನಲ್ ಸಿಗೋದು. ಅದಕ್ಕೆ ಧ್ಯಾನಕ್ಕೆ ಕನೆಕ್ಟ್ ಆಗಿರೋದು. ಇಲ್ಲಾಂದ್ರೆ ನೀವು ಧ್ಯಾನ ಯಾರೋ ನಿಮ್ಗೆ ಫಸ್ಟ್ ಹೆಂಗ್ ಕನೆಕ್ಟ್ ಆಗಿರೋ ಅವ್ರ ಏನಾದ್ರು ಹೇಳಿದ್ರೆ ನನಗ್ ಆಗಲ್ಲ ಅಂತ ಹೇಳ್ಬಿಡ್ತಿದ್ರಿ. ಬಟ್ ನೀವ್ ಇದೆಲ್ಲ ಈ ಪ್ರಕ್ಷಾಳನೆ ಮಾಡ್ಕೊಳ್ಳೋಕೋಸ್ಕರನೇ ನೀವು ಧ್ಯಾನಕ್ಕೆ ಕನೆಕ್ಟ್ ಆಗಿದ್ದೀರಾ. ಸ್ವಲ್ಪ ಟೈಮ್ ಹಿಡಿಬಹುದು ಅಷ್ಟೇ. ನಾನು ಈ ಕ್ಷಣ ಇವತ್ತೇ ರಾತ್ರಿ ನಿಮ್ಗೆ ಕ್ಲಿಯರ್ ಆಗ್ಬೋದು, ಯಾರಿಗ್ ಗೊತ್ತು. ಸೊ ಹಾಗಾಗಿ ನಾವು ಅಯ್ಯೋ ಇನ್ನೂ ಟೈಮ್ ಹಿಡಿತೈತಂತ ಮತ್ತೆ ಮೈಂಡ್ ಸೆಟ್ ಮಾಡ್ಕೋಬೇಡಿ, ಅರ್ಥ ಆಯ್ತಾ. ಸೊ ಅಯ್ಯೋ ಇನ್ನೂ ಸ್ವಲ್ಪ ಟೈಮ್ ಹಿಡಿತೈತೆ ಅಂದಾರೆ, ಯಾಕಂದ್ರೆ ಯದ್ಭವಂ ತದ್ಭವತಿ. ಸೊ ನಮ್ಗೆ ಈ ಪ್ರತಿದಿನ ನೀವು ಹುಡ್ತಾ ಇರಿ ಅಂದ್ರೆ ಈ ಸಿಟ್ಟಿಂಗ್ ನಲ್ಲಿ ನಾನು ಕಂಪ್ಲೀಟ್ ಓವರ್ಕಮ್ ಆಗ್ತೀನಿ, ನಾನು ಆನಂದವಾಗಿ ಆರೋಗ್ಯವಾಗಿ ಧ್ಯಾನ ಮಾಡ್ತಾ ಇದ್ದೀನಿ, ಅದ್ಭುತವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ಈ ತರ ನಿಮ್ಮ ಒಂದು ಆಲೋಚನಾ ತರಂಗಗಳನ್ನ ನೇಚರ್ಗೆ ಕಳಿಸಿ, ಆ ತರ ಮಾಡಿ. ಖಂಡಿತ ಏನಾದ್ರು ಸ್ವಾಧ್ಯಾಯ. ನಾಗರತ್ನ ಮ್ಯಾಮ್ ಪ್ಲೀಸ್, ಧ್ಯಾನಕ್ಕೆ ಟೈಮ್ ಆಯ್ತು, ಇನ್ನೊಬ್ರಿಗೆ ಪ್ರಶ್ನೆ, ಇಲ್ಲಿಗೆ ನಾವು ಕ್ಲೋಸ್ ಮಾಡೋಣ. ಸೊ ಉಮಾದೇವಿ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್, ನಾನು ಶಾರ್ಟ್ ಆಗಿ ಮಾತಾಡ್ತೀನಿ. ನಾನು ಧ್ಯಾನ ಮಾಡುವಾಗ ಕಾಲ್ ನೋವು ಬರುತ್ತೆ, ಅದಕ್ಕೆ ನಾನೇನ್ ಮಾಡ್ತೀನಿ, ಅದನ್ನ ಮುದ್ದಿಸ್ತೀನಿ ಮಂಡಿನ. ಚಿನ್ನು ನನ್ಗೆ ಕಾಲ್ ನೋವು ಬರೋದ್ ಬೇಡಪ್ಪ, ನಾನು ಧ್ಯಾನ ಮಾಡ್ತೀನಿ, ನಂಗೆ ಸಹಕರಿಸು ಅಂತ ಕೇಳ್ಕೊಂತೀನಿ. ಅಲ್ಲಿ ಧ್ಯಾನ ಅಲ್ಲೇ ಮನಸ್ಸು ಕೊಟ್ಟು ನಾನು ಧ್ಯಾನ ಮಾಡ್ತಾ ಇರ್ತೀನಿ. ಆ ಮಂಡಿನ ಹಂಗೆ ಗಟ್ಟಿಯಾಗಿ ಇಟ್ಕೊಳ್ತೀನಿ. ಇಟ್ಕೊಂಡು ಹಿಂಗ್ ಬಿಡೋದ್ರಿಂದ ಹಂಗೆ ಬರ್ತಾ ಹಂಗೆ ನೋವು ಕಮ್ಮಿ ಆಗುತ್ತೆ ಮೇಡಮ್ ನನಗೆ. ಅವಾಗ ಚೆನ್ನಾಗಿ ಧ್ಯಾನ ಆಗುತ್ತೆ, ಶೂನ್ಯ ಸ್ಥಿತಿಗೆ ಹೋಗ್ತೀನಿ. ನನಗೆ ಯಾವ ಡಿಸ್ಟರ್ಬೆನ್ಸು ಆಗಲ್ಲ, ಮನಸ್ಸೆಲ್ಲ ಪ್ರಶಾಂತವಾಗಿರುತ್ತೆ, ಎಲ್ಲ ಚೆನ್ನಾಗಿ ನನಗೆ ಆಗುತ್ತೆ ಮೇಡಮ್, ಧ್ಯಾನ ಆಗುತ್ತೆ. ಆದ್ರೆ ನನಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ, ತುಂಬಾ ಇಷ್ಟ ಆಗೋದು ಅಂದ್ರೆ, ನನಗೆ ಈ ಸಾಂಗ್ಸ್ ಆಗಿ ಧ್ಯಾನ ಮಾಡೋದು ಇಷ್ಟ ಆಗಲ್ಲ, ಮೌನ ಧ್ಯಾನನೂ ಇಷ್ಟ ಆಗಲ್ಲ ಮೇಡಮ್ ನನಗೇನೋ ಒಂದು ಯಾವಾಗಲೂ ಪ್ರಕೃತಿ ನೆನೆಸ್ಕೊಂಡೇ ಧ್ಯಾನ ಮಾಡು. ಈ ಸೀನ್ಗಳು ಅವು ಇವೆಲ್ಲ ನೋಡ್ತಿರ್ತೇನೆ, ಪ್ರಕೃತಿ ಅಲ್ಲಿ ನೀರ್ ಹರಿತಾ ಇರುತ್ತೆ, ಶಬ್ದ ಬರ್ತಾ ಇರುತ್ತೆ, ಅಲ್ಲಿ ಹೂ ಅರಳ್ತಾ ಇರುತ್ತೆ, ಅಲ್ಲಿ ಇದು ಪಕ್ಷಿ ಕೂಗ್ತಾ ಇರುತ್ತೆ. ಆತರನ ನನಗೆ ಮನ್ಸಲ್ಲಿ ನೆನ್ಸ್ಕೊಂಡ್ ಧ್ಯಾನ ಮಾಡ್ಬೇಕು ಅಂತ ಇಷ್ಟ ಆಗುತ್ತೆ ಮೇಡಮ್ ನನಗೆ. ಯಾವಾಗ್ಲೂ ಅದೇ ಜಾಸ್ತಿ ನನಗೆ ಇಷ್ಟ ಆಗದ್ ಮೇಡಮ್. ನಾನು ನೆನ್ಸ್ಕೊಂತಾನೇ ಧ್ಯಾನ ಮಾಡ್ತಿರ್ತೀನಿ ಮೇಡಮ್ ನಾನು ಯಾವಾಗ್ಲೂ. ಅದ್ಯಾಕೋ ಗೊತ್ತಿಲ್ಲ ಮೇಡಮ್ ನನಗೆ. ಅಲ್ಲ, ಇದು ಪ್ರಶ್ನೆನ ಏನು ಅರ್ಥ ಆಗ್ಲಿಲ್ಲ ನನಗೆ. ಈ ತರ ಮಾಡ್ಬೇಕು ಅಂತ ಅನ್ಸುತ್ತೆ, ಕರೆಕ್ಟಾ ಅಂತ ಕೇಳ್ದೆ ಮೇಡಮ್. ನನಗೆ ಈ ತರ ಅನ್ಸುತ್ತೆ ಮನ್ಸಿಗೆ ಅಂತ. ಎಲ್ರು ಹೇಳ್ತಾರೆ ಶ್ವಾಸದ ಕಡೆ ಗಮನ ಕೊಡಿ ಅಥವಾ ಮ್ಯೂಸಿಕ್ ನ ಸಪೋರ್ಟ್ ತಗೊಳ್ಳಿ ಅಂತ. ನನಗೆ ಅವೆರಡು ಬೇಡ ಅನ್ಸುತ್ತೆ. ಸೊ ನೇಚರ್ ಜೊತೆ ಧ್ಯಾನ ಮಾಡ್ಬೇಕು ಅಂತ ಅನ್ಸುತ್ತೆ ಓವರ್ ಆಲ್ ಆಗಿ, ಅಲ್ವಾ. ಸೊ ಅಂದ್ರೆ ನೇಚರ್ ನೋಡ್ತಾ, ಪಕ್ಷಿಗಳದ ಒಂದು ಧ್ವನಿ ಕೇಳ್ತಾ, ಬಿಕಾಸ್ ನೇಚರ್ ಗೆ ನೀವು ಆ ಮುಖಾಂತರ ಧ್ಯಾನ ಮಾಡ್ಬೇಕು. ಇಟ್ಸ್ ಓಕೆ. ಅದೇ ಹೇಳ್ತಾ ಇರೋದು. ಪತ್ರಿಜೋರ್ ಏನ್ ಹೇಳ್ತಾರೆ, ನಿಮಗೆ ಯಾವ ತರ ಅನುಕೂಲನೋ, ಅಂದ್ರೆ ಎಲ್ಲರಿಗೂ ಒಂದೇ ಫಾರ್ಮುಲಾ ಅಪ್ಲೈ ಆಗಲ್ವಲ್ಲ. ಸೊ ಬಟ್ ಏನಂದ್ರೆ ಮ್ಯಾಕ್ಸಿಮಮ್ ಆ ಫಾರ್ಮುಲಾ ಮ್ಯಾಕ್ಸಿಮಮ್ ಉಪಯೋಗ ಆಗೋ ತರ ಹೊರಗಡೆ ಕಂಡಿಡ್ದಿರ್ತಾರೆ ಒಬ್ಬ ಸೈಂಟಿಸ್ಟ್. ಅದೇ ತರಾನೇ ಪತ್ರಿಜೋರು ಕಂಡಿಡ್ದಿದ್ದಾರೆ. ಪತ್ರಿಜೋರ್ ಒಬ್ಬ ಸ್ಪಿರಿಚುವಲ್ ಗ್ರೇಟ್ ಸೈಂಟಿಸ್ಟ್ ಅವರು. ಸೊ ಯಾಕಂದ್ರೆ ಸುಮ್ನೆ ಈ ಫಾರ್ಮುಲಾ ಹೊರಗಡೆ ತಗೊಂಬಂದಿಲ್ಲ. ಶ್ವಾಸ ಅನ್ನೋದು ವೇದಗಳ ಕಾಲದಿಂದ ಎಷ್ಟು ಒಂದು ನಿಧಿ ತರ ನಿಕ್ಷಿಪ್ತವಾಗಿತ್ತು, ಅದನ್ನ ಒಂದು ರಹಸ್ಯನ ಬಟ್ಟ ಬಯಲು ಮಾಡಿದ ಏಕೈಕ ಗುರು ಭೂಮಿ ಮೇಲೆ ಯಾರಾದ್ರೂ ಇದಾರಂದ್ರೆ ಪತ್ರಿಜೋರು. ಯಾಕಂದ್ರೆ ಶ್ವಾಸ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ, ಸೊ ಪ್ರತಿಯೊಂದು ಜೀವಿಯ ಶ್ವಾಸದಲ್ಲಿ ನಾನಿರುವೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಅಂತದನ್ನ ಪತ್ರಿಜೋರು ಹೇಳ್ಕೊಂಬಂದ್ರು. ಅಂದ್ರೆ ಶ್ವಾಸ ಅಂದಾಗ ಇಲ್ಲಿ ಯಾವ ರೆಸ್ಟ್ರಿಕ್ಷನ್ ಇರಂಗಿಲ್ಲ. ಲಕ್ಷಗಟ್ಲೆ ಬುಕ್ಸ್ ಓದಿದ್ರು, ವರ್ಷಗಟ್ಲೆ ಮೌನ ಇದ್ರು, ಈ ಸಿಂಪಲ್ ಮೆಥಡ್ ತಗೊಂಬಂದ್ರು. ಇದೊಂದು ಫಾರ್ಮುಲಾ. ಸೊ ಮ್ಯಾಕ್ಸಿಮಮ್ ಪೀಪಲ್ಸ್ಗೆ ಇದು ಅಪ್ಲೈ ಆಗುತ್ತೆ. ಇದು ನಿಮ್ಗೆ ಅಪ್ಲೈ ಆಗ್ತಾ ಇಲ್ಲ, ಇಟ್ಸ್ ಓಕೆ. ಮ್ಯೂಸಿಕ್ ಅಷ್ಟೇ. ಸರ್ ಕಡ್ತಲ್ರಿ, ನೀವು ಹೋಗಿದ್ರ ಇಲ್ವೋ ಗೊತ್ತಿಲ್ಲ. ಸೊ ಸರ್ ಫಸ್ಟ್ ಎಲ್ಲ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ 5 ಗಂಟೆ ಧ್ಯಾನ ಮಾಡಿಸ್ತಿದ್ರು ಮೇಡಮ್. 5 ಗಂಟೆ. ಸೊ 5 ಗಂಟೆ ಫ್ಲೂಟು
ಊದ್ತಾ ಇದ್ರು ಅವ್ರು, ಕಂಟಿನ್ಯೂ ಆಗಿ ಊದ್ತಾ ಇದ್ರು. ಇವಾಗೆಲ್ಲ ಸೈಡ್ ತಬಲಾ ಗಿಬಲಾ ಎಲ್ಲ ಸಾಕಷ್ಟು ಇನ್ಸ್ಟ್ರೂಮೆಂಟ್ ಬಂದಿದೆ. ಅವಾಗೆಲ್ಲ ಸರ್ ಓನ್ ಆಗಿ ಆ ಒಂದು ಕೊಳಲ್ ನುಡಿಸ್ತಾ ಇದ್ರು. ಯಾಕೆ? ಆ ಒಂದು ಸಂಗೀತದ ಮುಖಾಂತರ, ಸಂಗೀತಕ್ಕೆ ಎಷ್ಟೆಲ್ಲ ಶಕ್ತಿ ಇದೆ. ಆ ಮುಖಾಂತರ ಕೆಲವರು ಮೈಂಡ್ ಎಂಟಿ ಆಗ್ತಾರೆ, ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಕೆಲವರು ಪಿರಮಿಡ್ ಎನರ್ಜಿ ಮುಖಾಂತರ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಮೇನ್ ವರ್ಕ್ ಆಗೋಂತ ಫಾರ್ಮುಲಾನ ಪತ್ರಿಜಿಯವರು ಹೊರಗಡೆ ತಗೊಂಡ್ಬಂದ್ರು. ಇದು ಇವಾಗ ನಿಮ್ಗೇನಾಗಿದೆ, ಒಂದು ಮ್ಯೂಸಿಕ್ ಬೇಡ ಅಂತೀರಾ, ಶ್ವಾಸದ ಕಡೆ ಗಮನ ಬೇಡ ಅಂತೀರಾ, ಪಿರಮಿಡ್ ಹಾಕೊಂಡ್ ಧ್ಯಾನ ಮಾಡ್ತಾ ಇದ್ದೀರಾ ಇಲ್ವಾ? ಹಾಕೊಂತೀನಿ, ಎಲ್ಲ ಮಾಡ್ತೀನಿ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ. ಓಕೆ. ಇವಾಗ ಯಾವ ನಿಮ್ಗೆ ಅಷ್ಟು ಇಷ್ಟ ಆಗಲ್ಲ, ನಿಮ್ಗೆ ನೇಚರ್ ಜೊತೆ ಇಷ್ಟ ಆಗುತ್ತೆ, ಇಟ್ಸ್ ಓಕೆ, ಅದ್ರ ಜೊತೆ ಫಾಲೋ ಆಗಿ ಅಷ್ಟೇ, ಏನ್ ತಪ್ಪೇನಿಲ್ಲ ಮೇಡಮ್. ಒಟ್ಟಾರೆ ನಿಮ್ಮ ಮನಸ್ಸು ಸಮಾಧಿ ಸ್ಥಿತಿಗೆ ಹೋಗ್ಬೇಕಷ್ಟೇ. ಅದು ಬಿಟ್ಟು ನೀವ್ ಏನೇ ತಲೆ ಕೆಳಗೆ ನಾವು ಮಾಡ್ತೀವಿ ಅಂದ್ರೂ ಆ ಪ್ರಾಣ ಶಕ್ತಿ ಒಳಗಡೆ ಬರೋದಿಲ್ಲ. ಮೈಂಡ್ ಎಂಟಿ ಆದಾಗೆ ಆಲೋಚನಾ ರಹಿತ ಸ್ಥಿತಿಯಲ್ಲೇ ನಮಗೆ ಆ ಒಂದು ಅಪಾರವಾದ ಪ್ರಾಣ ಶಕ್ತಿ ನಮ್ಗೆ ಸಿಗೋದು. ಹಾಗಾಗಿ ಅದಕ್ಕೆ ಏನ್ ಬೇಕೋ ಸಲಕರಣೆಗಳು ಒಂದೊಂದ್ ರೀತಿ ಇರ್ತವೆ. ಉಪ್ಪು ಹಾಕಿ ನಾವು 108 ಬಗೆಯ ಅಡಿಗೆ ಮಾಡ್ಕೋಬಹುದು ಒಂದೇ ಉಪ್ಪಿನಿಂದ ಅಲ್ವಾ? ಸೊ ಎಲ್ಲದಕ್ಕೂ ಹಾಕ್ತಿವಿ ಉಪ್ಪು. ಅದೇ ತರನೇ ಈ ಧ್ಯಾನ ಅನ್ನೋದಕ್ಕೆ ಸಾಕಷ್ಟು ಸಲಕರಣೆಗಳು, ಅದರಲ್ಲಿ ಮುಖ್ಯವಾದ ಸರ್ ಹೊರಗಡೆ ತಗೊಂಡ್ಬಂದಿದ್ದಾರೆ. ಅದು ನಿಮ್ಗೆ ಅಂದ್ರೆ ಆ ಸ್ಥಿತಿ ಮೀರಿದ್ದೀರಾ ನೀವು ಇವಾಗ. ಹಂಗಿದ್ದಾಗೆ ನೀವು ನೇಚರ್ಗೆ ಕನೆಕ್ಟ್ ಆಗಿ ಧ್ಯಾನ ಮಾಡಿ ಅಷ್ಟೇ. ಬಟ್ ಏನಂದ್ರೆ ಕಂಟಿನ್ಯೂ ಆಗಿ ನೇಚರ್ ಜೊತೆ ಇರಬೇಡಿ. ಅದು ಒಂದು ಸ್ಟೇಜ್ ಅಷ್ಟೇ. ಕಂಪ್ಲೀಟ್ ಆಗಿ ಯಾವುದೇ ಒಂದು ಸಪೋರ್ಟ್ ಇರ್ಲಾರ್ದಂಗೆ ಧ್ಯಾನ ಸ್ಥಿತಿಗೆ ಹೋಗೋದೇ ಮೇನ್ ಫೈನಲ್ ಸ್ಟೇಜ್ ಮೇಡಮ್. ಯಾವ್ದು ಇಲ್ದಂಗೆ ನೀವಂದ್ರೆ ಪಕ್ಕದಲ್ಲೇ ಯಾರೋ ಏನಂತಾರೆ ಡೊಳ್ಳು ಬಡಿತಾ ಇರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ, ಅಥವಾ ಕರ್ಕಶ ಧ್ವನಿ ಇರ್ತಾರೆ, ಅದೆಲ್ಲ ಏನೇ ಇರ್ಲಿ ಸಂಬಂಧ ಇಲ್ಲ, ಆನಂದವಾಗಿ ನಾನು ಧ್ಯಾನ ಸ್ಥಿತಿಯಲ್ಲಿ ಇದ್ದೀನಿ, ಆ ಸ್ಥಿತಿಗೆ ಬರ್ಬೇಕು. ಅದು ಅಲ್ಲಿ ತನ ನಮ್ಮ ಈ ಒಂದು ಪ್ರಯಾಣದ ಮೆಟ್ಟಿಲುಗಳು ಹಾಗೆ ಹೀಗೆ ಇರ್ತವೆ, ತಪ್ಪೇನಿಲ್ಲ. ಸಪೋರ್ಟ್ ಹೇಗೋ ಒಂದ್ ಮಾಡಿ ಮೇಲೆ ಹೋಗ್ಬೇಕಲ್ವಾ? ಸೊ ಆತರ ಮಾಡ್ತಾ ಹೋಗೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್.